ಇವತ್ತು ಎಲ್ಲರೂ ವಾತದ ಬಗ್ಗೆ ಹೇಳಲಿಕ್ಕೆ ಹೇಳಿದ್ರು. ಅದಕ್ಕಾಗಿ ವಾತ ಅಂದ್ರೆ ಏನು, ನಾ ಇಲ್ಲಿ ಪುಸ್ತಕದ ಒಳಗಡೆ ಇರೋದು ಯಾವುದನ್ನು ಹೇಳ್ತಾ ಇಲ್ಲ. ಪುಸ್ತಕ ಬಿಟ್ಟು ವಾತ ಅಂದ್ರೆ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು. ಈಗ ಆಯುರ್ವೇದ ಡಾಕ್ಟರ್ಗೆ ಅದು ಅರ್ಥ ಆಗತ್ತೆ, ಮೆಡಿಕಲ್ ಸೈನ್ಸ್ ಅಲ್ಲಿ ಇದ್ದವರಿಗೆ ಅರ್ಥ ಆಗತ್ತೆ. ಕಾಮನ್ ಒಂದು ಮನುಷ್ಯ ಬರ್ತಾನೆ, ವಾತ ಹೊಡೆದಿದೆ, ಗಾಳಿ ಆಗಿದೆ, ಈ ಟೈಪ್ ವರ್ಡ್ಗಳನ್ನೆಲ್ಲ ಯೂಸ್ ಮಾಡ್ತಾರೆ. ಹಾಗಿದ್ರೆ ನಿಜವಾಗ್ಲೂ ಗಾಳಿ ಹೇಳೋದು ಆಯುರ್ವೇದದಲ್ಲಿ ಯಾವ ರೀತಿ ಹೇಳಿದ್ದಾರೆ? ಈಗ ಪಾರ್ಶ್ವ ಹೊಡೆದ್ರೆ ಗಾಳಿ ಆಗಿದೆ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಹೇಳ್ತಾರೆ. ನಿಜವಾಗ್ಲೂ ಈ ವರ್ಡ್ ಯೂಸ್ ಮಾಡೋದು ಸರಿನಾ? ಹಳೆ ಕಾಲದಲ್ಲಿ ಹೇಳ್ತಾರೆ ಗಾಳಿ ಹೊಡೆದಿದೆ, ವಾತ ಆಗಿದೆ. ಇದು ನಿಜವಾಗ್ಲೂ ಹೌದಾ? ಆಯುರ್ವೇದದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆಯಾ? ಇದ್ರ ಬಗ್ಗೆ ಹೇಳಿದಾರಾ ಕೇಳಿದ್ರೆ ಎಸ್, ಹೌದು. ಬರೀ ವಾತದಿಂದೇ ಬರುವಂತ ಕೆಲವೊಂದು ರೋಗಗಳನ್ನ ಹೇಳಿದ್ದಾರೆ. ನಾನಾತ್ಮಜ ರೋಗ ಅಂತ, ಅನಾತ್ಮಜ, ಬರೀ ವಾತ ಒಂದರಿಂದೇ ಇರುವಂತಹ ಒಂದು ಪ್ರಾಬ್ಲಮ್ಗಳು, ಸಿಂಗಲ್, ಅದು ಒಂದೇ ಕಾರಣ ಮಾಡುವಂತಹದ್ದು ವಾತ ರೋಗಗಳು ಅಂತ ಹೇಳ್ತೇವೆ. 80 ಹೇಳಿದ್ದಾರೆ ಅದ್ರ ಬಗ್ಗೆ. ವಾತಜ ಈ ಒಂದು ನಾನಾತ್ಮಜ ವ್ಯಾಧಿಯಲ್ಲಿ ವಾತ ಒಂದೇ ಕಾರಣ ಮಾಡೋದಕ್ಕೆ ಸಾಮಾನ್ಯವಾಗಿ ವಾತ ಹೊಡೆದಿದೆ, ವಾತ ಆಗಿದೆ ಅಂತ ಹೇಳ್ತಾರೆ. ಪಕ್ಷಾಘಾತ ಇರ್ಬೋದು, ಫೇಶಿಯಲ್ ಪಾಲ್ಸಿ ಇರ್ಬೋದು, ಕಂಪವಾತ ಇರ್ಬೋದು, ಇವೆಲ್ಲ ಬರೀ ವಾತ ಒಂದರಿಂದ ಆಗುವಂತ ಪ್ರಾಬ್ಲಮ್ಗಳು. ಅದಕ್ಕಾಗಿ ವಾತ ಆಗಿದೆ. ಹಾಗಿದ್ರೆ ವಾತನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಈಗ ಎಲ್ಲದಕ್ಕೂ ನಾವು ವಾತ ಕಾರಣ ಅಂತ ಹೇಳ್ತೇವೆ. ನಮ್ಮ ದೇಹದ ಪ್ರತಿಯೊಂದು ಆಕ್ಟಿವಿಟೀಸ್ ಆಗ್ಲಿಕ್ಕೆ ವಾತನೇ ಮುಖ್ಯ ಕಾರಣ. ನಾವು ಪ್ರಕೃತಿಯಲ್ಲಿ ಏನು ನೋಡ್ತೀವೋ, ಗಾಳಿಯನ್ನ ಅನುಭವಿಸ್ತೀವೋ, ಅದೇ ಸೇಮ್ ನಮ್ಮ ದೇಹದಲ್ಲಿ ಇರುವಂತಹದ್ದು. ನಾವು ಪಂಚಮಹಾಭೂತಗಳನ್ನ ಹೇಳ್ತೇವೆ, ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ ಅಂತ. ಪೃಥ್ವಿ ಅಂದ್ರೆ ಭೂಮಿ, ಅಪ್ ಅಂದ್ರೆ ನೀರು, ಜಲ, ತೇಜ ಅಂತಂದ್ರೆ ಬೆಂಕಿ, ವಾಯು ಅಂತಂದ್ರೆ ಗಾಳಿ, ಆಕಾಶ ಅಂತಂದ್ರೆ ಸ್ಪೇಸ್. 5 ನಾವು ಪ್ರಕೃತಿಯಲ್ಲಿ ನೋಡ್ತೇವೆ. ಅದೇ ರೀತಿ ಇರುವಂತ ವಾಯು ನಮ್ಮ ದೇಹದಲ್ಲಿ ಕೂಡ ಇರುವಂತಹದ್ದು. ವಾತ ಅಥವಾ ಗಾಳಿ ಬಹಳ ಬೀಸಿದ್ರೆ, ಹೌದಾ, ಮರಗಳನ್ನೇ ಬೀಳ್ಸಾಕತ್ತೆ. ನಾವು ಚಂಡಮಾರುತ ಬಂದಿದೆ, ಸುನಾಮಿ ಬಂದಿದೆ ಅಂತ ಹೇಳ್ತೇವೆ. ಅತಿಯಾದ ಬೀಸುವಂತ ಗಾಳಿ ಗಿಡ ಮರಗಳನ್ನೇ ಬೀಳ್ಸಾಕುವಂಥದ್ದು. ವಾತನೇ ಇಲ್ಲ, ಕಡಿಮೆ ಆಗಿದೆ, ಹೌದಾ, ನಮ್ಗೆ ಉಸಿರಾಡಿಸ್ಲಿಕ್ಕೆ ಗಾಳಿ ಇಲ್ಲ, ಹಾಳಾಯ್ತು. ವಾತ ಹೆಚ್ಚಿಗೆ ಆದ್ರೂ ಪ್ರಾಬ್ಲಮ್ಮು, ಕಡಿಮೆ ಆದ್ರೂ ಪ್ರಾಬ್ಲಮ್ಮು. ನಮ್ಮ ದೇಹದಲ್ಲೂ ಕೂಡ ಹೀಗೆ, ವಾತ ಹೆಚ್ಚಿಗೆ ಆದ್ರೂ ಕಷ್ಟ, ಕಡಿಮೆ ಆದ್ರೂ ಕೂಡ ಕಷ್ಟ. ಅದ್ರ ಕೆಲಸ ಅದು ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಅದ್ರ ಕೆಲಸ ಏನು? ಎಷ್ಟಾಗಬೇಕು ಅಷ್ಟಕ್ಕೆ ಮಾಡ್ಕೊಂಡು ಹೋಗ್ಬೇಕು. ಅತಿಯಾದ್ರೂ ಕಷ್ಟ, ಕಡಿಮೆ ಆದ್ರೂ ಕೂಡ ಕಷ್ಟ. ಭಾಳ ಗಾಳಿ ಬೀಸಿದ್ರೂ ಕಷ್ಟ, ಗಾಳಿನೇ ಇಲ್ದಿದ್ರೂ ಕೂಡ ಕಷ್ಟ. ನಮ್ಮ ದೇಹದಲ್ಲಿ ಆಹಾರ ಜೀರ್ಣ ಆಗ್ಲಿಕ್ಕೆ, ರಕ್ತ ಸಂಚಾರ ಆಗ್ಲಿಕ್ಕೆ, ನಾವು ತಿರುಗಾಡ್ಲಿಕ್ಕೆ, ಉಸಿರಾಡ್ಲಿಕ್ಕೆ, ಪ್ರತಿಯೊಂದು ಆಕ್ಟಿವಿಟೀಸ್ಗೆ ವಾತ ಬೇಕು. ವಾತ ಇಲ್ಲ ಅಂತಂದ್ರೆ ಯಾವ ಆಕ್ಟಿವಿಟೀಸ್ನೂ ಆಗೋದಿಲ್ಲ. ಅದಕ್ಕಾಗಿ ಆಯುರ್ವೇದದಲ್ಲಿ ವಾತಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಈಗ ಫಸ್ಟಿಗೆ ವಾತ ಪಿತ್ತ ಕಫದಲ್ಲಿ ಫಸ್ಟಿಗೆ ವಾತವನ್ನ ಹೇಳಿದ್ರು. ಕಫ ಪಿತ್ತ ವಾತ ಅಂತ ಹೇಳಿಲ್ಲ, ವಾತ ಪಿತ್ತ ಕಫ ಅಂತ ಹೇಳಿದ್ರು. ಫಸ್ಟ್ ಇಂಪಾರ್ಟೆನ್ಸ್ ವಾತ ಕೊಟ್ರು, 2ನೇ ಇಂಪಾರ್ಟೆನ್ಸ್ ಅನ್ನ ಪಿತ್ತ ಕೊಟ್ರು, 3ನೇ ಇಂಪಾರ್ಟೆನ್ಸ್ ಅನ್ನ ಕಫಕ್ಕೆ ಕೊಟ್ರು. ರೋಗಗಳು ಮ್ಯಾಕ್ಸಿಮಮ್ ನಮ್ಗೆ ಆಗೋದು ವಾತ ತೊಂದರೆಯಿಂದ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ ಅವರು. ಪಿತ್ತ ಪಂಗು ಕಫ ಪಂಗು ಪಂಗವೋ ಮಲಧಾತವ ವಾಯುನ ಯತ್ರ ಗಚ್ಚಂತಿ ವಾಯುನ ಯತ್ರ ನೀಯಂತೆ ತತ್ರ ಗಚ್ಚಂತಿ ಮೇಘವತ ಅಂತ. ಪಿತ್ತ ಹಾಗೂ ಕಫ, ಪಂಗು ಅಂದ್ರೆ ಕುಂಟಿದ್ದಂಗೆ. ಪಿತ್ತ ಪಂಗು, ಕಫ ಪಂಗು, ಕುಂಟಿದ್ದಂಗೆ. ಅವರಿಗೆ ಸ್ವತಂತ್ರವಾಗಿ ಯಾವುದೇ ಮೂಮೆಂಟ್ಸ್ಗಳಿಲ್ಲ. ಪಂಗವೋ ಮಲಧಾತವ, ಈ ಮಲ, ಮೂತ್ರ, ಸ್ವೇದ ಇವೆಲ್ಲ ಕೂಡ ಮಲಗಳು. ನಾವು ಮೂತ್ರ ವಿಸರ್ಜನೆ ಮಾಡ್ತೇವೆ, ಮಲ ವಿಸರ್ಜನೆ ಮಾಡ್ತೇವೆ, ಸ್ವೆಟ್ ಬರುತ್ತೆ, ಇವೆಲ್ಲ ಮಲಗಳು. ಇವು ಕೂಡ ಪಂಗು, ಕುಂಟು, ಸ್ವತಂತ್ರವಾಗಿ ತಿರುಗಾಡೋ ಶಕ್ತಿ ಇಲ್ಲ.
ಪಿತ್ತ ಪಂಗು ಕಫ ಪಂಗು ಪಂಗವ ಮಲ್ಲಧಾತವ ವಾಯುನ ಎತ್ರ ನೀಯಂತೆ, ವಾಯು ಎಲ್ಲಿ ತಕೊಂಡು ಹೋಗತ್ತೋ ಅಲ್ಲಿ ಹೋಗ್ತವೆ ಅವು. ಉದಾಹರಣೆ ಕೊಡ್ತಾರೆ, ವಾಯುನ ಎತ್ರ ನೀಯಂತೆ ತತ್ರ ಗಚ್ಚಂತಿ ಮೇಘವತ. ಮೋಡಗಳು ರೆಡಿಯಾಗಿರುತ್ತೆ, ಗಾಳಿ ಬೀಸತ್ತೆ, ಎಲ್ಲ ಗಾಳಿ ತಗೊಂಡು ಹೋಗುತ್ತೆ ಅಲ್ಲಿ ಮಳೆ ಬರುತ್ತೆ. ಮೋಡ ಆಗೋದು ಸಮುದ್ರದಲ್ಲಿ, ಸಮುದ್ರದ ಒಂದು ನೀರಿನಿಂದ ಆಗಿ ಮೇಲ್ಗಡೆ ಮೋಡ ರೆಡಿ ಆಗತ್ತೆ. ಗಾಳಿ ಬೀಸಬೇಕು, ಮಳೆಗೆಲ್ಲ ಗೊತ್ತಾಗತ್ತೆ. ಜೋರ್ ಗಾಳಿ ಬೀಸ್ಕೊಂಬರತ್ತೆ, ಮಳೆ ತಗೊಂಬರತ್ತೆ. ಇದು ಮಳೆ ತಗೊಂಡು ಹೋಗತ್ತೆ, ಎರಡೂ ಕೆಲಸವನ್ನು ಮಾಡುತ್ತೆ. ಆ ಮೋಡಗಳು ಒಂದು ಕಫ ಇದ್ದಂಗೆ, ಗಾಳಿ ಎಲ್ಲಿ ಬೀಸ್ಕೊಂಡು ತಗೊಂಡು ಹೋಗುತ್ತೋ ಅಲ್ಲಿ ಮಳೆ ಬರುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲಿ ಕೂಡ ಪಿತ್ತ ಹಾಗೂ ಕಫ ಎರಡೂ ಕೂಡ ಸ್ವತಂತ್ರವಾದ ಯಾವುದೇ ಶಕ್ತಿಗಳಿಲ್ಲ. ವಾತ ಎಲ್ಲಿ ತಗೊಂಡು ಹೋಗುತ್ತೋ ಅಲ್ಲಿ. ವಾತ ಪಿತ್ತವನ್ನು ಸ್ಕಿನ್ಗೆ ತಗೊಂಡ್ರೆ ಇಲ್ಲಿ ಉರಿಯತ್ತೆ, ಹೌದಾ, ಕಾಲಿಗೆ ಹೋದ್ರೆ ಅಲ್ಲಿ ಉರಿಯತ್ತೆ. ಎಲ್ಲ ವಾತ ತಗೊಂಡು ಹೋಗುತ್ತೋ ಅಲ್ಲಿ. ಮತ್ತೊಂದು ವಿಶಿಷ್ಟ ಪ್ರಾಪರ್ಟಿ ವಾತದ್ದು ಅಂತಂದ್ರೆ ಯೋಗವಾಹಿ ಗುಣ. ವಾತ ಬಿಸಿ ಜೊತೆ ಸೇರ್ಕೊಂಡು ಬಿಸಿ ಆಗತ್ತೆ, ತಂಪು ಜೊತೆ ಸೇರ್ಕೊಂಡು ತಂಪಾಗತ್ತೆ. ಇದೊಂದು ಸ್ಪೆಷಲ್ ಪ್ರಾಪರ್ಟಿ, ಯೋಗವಾಹಿ ಗುಣ ಅಂತ ಹೇಳ್ತೇವೆ. ಎಲ್ಲದಕ್ಕೂ ಈ ಗುಣ ಇರುವುದಿಲ್ಲ. ವಾತ ಬಿಸಿ ಜೊತೆ ಸೇರ್ಕೊಂಡು, ಪಿತ್ತ ಜೊತೆ ಸೇರ್ಕೊಂಡು ವಾತ ಬಿಸಿ ಆಗುವಂಥದ್ದು. ತಂಪು ಜೊತೆ ಸೇರ್ಕೊಂಡು, ಕಫ ಜೊತೆ ಸೇರ್ಕೊಂಡು ತಂಪಾಗುವಂಥದ್ದು. ಬಿಸಿ ಗಾಳಿನೂ ಬರುತ್ತೆ, ತಂಪು ಗಾಳಿನೂ ಬರುತ್ತೆ. ಇದು ವಾತಕ್ಕೆ ಯೋಗವಾಹಿ ಗುಣಗಳು ಅಂತ ಹೇಳ್ತಾರೆ. ಎರಡೂ ಪ್ರಾಪರ್ಟಿ ಇದೆ. ಇದು ಸ್ಪೆಷಲ್ ಇನ್ ನೇಚರ್. ಎಲ್ಲದಕ್ಕೂ ಈ ಗುಣಗಳು ಇರುವುದಿಲ್ಲ. ಇದಕ್ಕೆ ನಾವು ವಾತದ ಸ್ಪೆಷಲ್ ಪ್ರಾಪರ್ಟಿ ಅಂತ ಹೇಳ್ತೇವೆ. ವಾತದ ಗುಣಗಳನ್ನು ಹೇಳ್ತಾ ಬರ್ತಾರೆ. ಫಸ್ಟ್ ನಿರುಕ್ತಿ ಆಯಿತು, ನೆಕ್ಸ್ಟ್ ಗುಣಗಳು. ವಾತದ ಗುಣಗಳು ಏನು? ತತ್ ರೂಕ್ಷೋ ಲಘು ಶೀತ ಖರಹ ಸೂಕ್ಷ್ಮಶ್ಚಲೋ ಅನಿಲಹ ಅಂತ ಹೇಳ್ತಾರೆ. ತತ್ ರೂಕ್ಷ ಡ್ರೈ ಮಾಡುವಂಥ ಗುಣ, ಒಣಗಿಸುವಂಥದ್ದು. ನಾವು ನೋಡ್ತೇವೆ ಗಾಳಿಗಿಟ್ರೆ ಒಣಗತ್ತೆ ಅಂತ. ರೂಕ್ಷ ಗುಣ, ಒಣಗಿಸುವಂಥ ಗುಣ. ಲಘು ಲೈಟ್ನೆಸ್, ಹಗುರ ಮಾಡುವಂಥದ್ದು ಒಂದು ವಸ್ತುವನ್ನು. ಒಂದು ಹಸಿ ಎಲೆ ಇಟ್ಟರೆ ಗಾಳಿಗೆ ಅದು ಒಣಗಿ ಹಗುರ ಆಗತ್ತೆ. ರೂಕ್ಷೋ ಲಘು. ಶೀತ ತಂಪು ಗುಣ. ನ್ಯಾಚುರಲಿ ವಾತದ ಗುಣ ಯಾವುದು? ತಂಪು. ಗಾಳಿ ಬೀಸಿದಾಗ ತಂಪಾಗುವಂಥದ್ದು. ರೂಕ್ಷ ಲಘು ಶೀತ. ಖರ ಒಂದು ರಫ್ ಮಾಡುವಂಥ ಗುಣ, ಡ್ರೈ ಮಾಡಿ ರಫ್ ಮಾಡುವಂಥ ಗುಣ ವಾತಕ್ಕಿದೆ. ಖರ ಸೂಕ್ಷ್ಮ, ವೆರಿ ಮೈನ್ಯೂಟ್ನೆಸ್, ಒಳಗಡೆ ಪಾಸಾಗಿ ಹೋಗುವಂಥದ್ದು. ಅತ್ಯಂತ ಸಣ್ಣ ರಂಧ್ರ ಇದ್ರೂ ಅದು ಪಾಸಾಗಿ ಹೋಗ್ತದೆ. ಅತ್ಯಂತ ಕಡಿಮೆ ಒಂದು ಗ್ಯಾಪಲ್ಲಿ ಪಾಸ್ ಆಗುವಂಥ ಗುಣ ವಾತದ್ದು. ಇದು ವಾತದ ಗುಣಗಳು. ಮತ್ತು ರೂಕ್ಷೋ ಲಘು ಶೀತಕರ ಸೂಕ್ಷ್ಮಶ್ಚಲೋ ಅನಿಲಹ ಅಂತ ಹೇಳ್ತಾರೆ. ಈ ಗುಣಗಳು ಹೆಚ್ಚಿಗೆ ಆದರೆ ವಾತ ವೃದ್ಧಿ ಆಯಿತು ಅಂತ ಹೇಳ್ಬೋದು. ಇದು ಕಡಿಮೆ ಆಯಿತು ಅಂತಂದ್ರೆ ವಾತ ಕಡಿಮೆ ಆಯಿತು ಅಂತ ಹೇಳ್ಬೋದು. ವಾತ ಗುಣತ ಹೆಚ್ಚಿಗೆ ಆಯಿತು, ವಾತ ಗುಣತ ಕಡಿಮೆ ಆಯಿತು. ವಾತ ಗುಣಗಳು ಹೆಚ್ಚಿಗೆ ಆದರೆ ವಾತ ಗುಣತ ವೃದ್ಧಿ ಆಯಿತು ಅಂತ ಅರ್ಥ. ಕಡಿಮೆ ಆಯಿತು, ಗುಣತ ಕಡಿಮೆ ಆಯಿತು ಅಂತ. ಇದು ವಾತ ಗುಣಗಳಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು. ನಾವಿದನ್ನ ಕ್ವಾಲಿಟಿ ಹಾಗೂ ಕ್ವಾಂಟಿಟಿಗೆ ಕಂಪೇರ್ ಮಾಡ್ಬೋದು. ಕ್ವಾಲಿಟೇಟಿವ್ ಇನ್ಕ್ರೀಸ್ ಆಫ್ ವಾತ, ಕ್ವಾಲಿಟೇಟಿವ್ ಡಿಕ್ರೀಸ್ ಆಫ್ ವಾತ. ಅಂದ್ರೆ ಕ್ವಾಲಿಟಿ, ವಾತದ ಕ್ವಾಲಿಟಿಗಳು, ವಾತದ ಗುಣಗಳು ಹೆಚ್ಚಿಗೆ ಆಯಿತು. ನೆಕ್ಸ್ಟ್ ಕ್ವಾಂಟಿಟಿಗೆ ಬಂದಾಗ ನಾವು ದ್ರವ್ಯತ ಅಂತ ಹೇಳ್ಬೋದು. ವಾತದ ಕ್ವಾಂಟಿಟಿ, ಇಷ್ಟೇ ವಾತ ಉಂಟಾ, ಇಷ್ಟುಂಟಾ, ಇಷ್ಟುಂಟಾ, ಎಷ್ಟುಂಟು ಹೇಳಿ. ಗುಣಗಳ ವೃದ್ಧಿ ಆಗುವುದೇ ಬೇರೆ, ದ್ರವ್ಯಗಳಲ್ಲಿ ವೃದ್ಧಿ ಆಗುವಂಥದ್ದೇ ಬೇರೆ. ನಮ್ಮ ದೇಹದಲ್ಲಿ 100 cc ಗಾಳಿ ಇರಬೇಕು ಹೇಳಾದ್ರೆ ಅದು 150 cc ಆಯಿತು ಹೇಳಾದ್ರೆ ವಾತದ ಕ್ವಾಂಟಿಟಿ ಹೆಚ್ಚಿಗೆ ಆಯಿತು. ದ್ರವ್ಯತ ಅದರದ್ದು ಒಂದು ಕ್ವಾಂಟಿಟಿ ಹೆಚ್ಚಿಗೆ ಆಯಿತು. ವಾತ ದ್ರವ್ಯತ ವೃದ್ಧಿ ಆಗ್ಬೋದು ಬೈ ದ ಕ್ವಾಂಟಿಟಿ. ಕ್ವಾಲಿಟಿ ಗುಣತ ವೃದ್ಧಿ ಆಗ್ಬೋದು. ಮೂರನೇದು ಕರ್ಮತ ವೃದ್ಧಿ ಆಗ್ಬೋದು. ವಾತ 3 ರೀತಿಯಿಂದ ಹೆಚ್ಚಿಗೆ ಆಗ್ಬೋದು. ಒಂದನೇದು ದ್ರವ್ಯದಿಂದ, ಕ್ವಾಂಟಿಟಿಯಿಂದ, ಎರಡನೇದು ಗುಣದಿಂದ, ಕ್ವಾಲಿಟಿಯಿಂದ, ಮೂರನೇದು ಕರ್ಮದಿಂದ, ಅದಕ್ಕೆ ಕೆಲಸದಿಂದ ವೃದ್ಧಿ ಮಾಡ್ಬೋದು. ಇದು 3 ಪಾಸಿಬಿಲಿಟೀಸ್ ಇದೆ ವಾತ ಹೆಚ್ಚಿಗೆ ಆಗ್ಲಿಕ್ಕೆ. ದ್ರವ್ಯತ,
ಗುಣತ ಹಾಗೂ ಕರ್ಮತ. ಭಾಳ ಗಾಳಿ ಹೆಚ್ಚಾಗಿಬಿಡ್ತು, ಹೌದಾ, ಹೊಟ್ಟೆಲಿ ಗ್ಯಾಸ್ ತುಂಬಿಕೊಂಡಿದೆ ಅಂತ ಹೇಳ್ತಾರೆ ನೋಡಿ. ಗ್ಯಾಸ್ ಹೆಚ್ಚಿಗೆ ಆಗಿದೆ, ಆವಾಗ ಕ್ವಾಂಟಿಟಿ ಹೊಟ್ಟೆ ಡುಬ್ 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 ಗಡೆಯುತ್ತೆ, ಗಾಳಿ ಹೆಚ್ಚಿಗೆ ತುಂಬಿಕೊಂಡಿದೆ. ನೆಕ್ಸ್ಟ್ ಗುಣತ ಅಂದರೆ ರೂಕ್ಷಗುಣ ಬಾಡಿ ಹೆಚ್ಚಾಗುವಂಥದ್ದು, ಶೀತಗುಣ ಚಳಿ ಚಳಿ ಆಗಿದೆ ಹೇಳುವಂಥದ್ದು, ಲೈಟ್ನೆಸ್ ಬಾಡಿ ಬಹಳ ಹಗುರ ಆಗಿದೆ ಹೇಳುವಂಥದ್ದು, ರೂಕ್ಷ ಲಘು ಶೀತ ಖರ ಸೂಕ್ಷ್ಮ ಚಲಗುಣ ಬಹಳ ಮೂಮೆಂಟ್ ಹೆಚ್ಚಿಗೆ ಆಗುವಂಥದ್ದು, ಇವೆಲ್ಲ ಕೂಡ ವಾತದ ಗುಣಗಳು. ಇವೆಲ್ಲ ಹೆಚ್ಚಿಗೆ ಆದರೆ ಗುಣತ ವೃದ್ಧಿ ಆಯಿತು ಅಂತ ಹೇಳ್ತದೆ. ನೆಕ್ಸ್ಟ್ ಮೂರನೇದು ಕರ್ಮ, ಎಲ್ಲ ಕೆಲಸಗಳು, ನಾವು ಉಸಿರಾಡಿಸೋದಿರ್ಬೋದು, ಮೂಮೆಂಟ್ ಇರ್ಬೋದು, ಜೀರ್ಣಕ್ರಿಯೆ ಇರ್ಬೋದು, ನಡೆದಾಡೋದಿರ್ಬೋದು, ಉಚ್ಛ್ವಾಸ ನಿಶ್ವಾಸ ಎಲ್ಲ ಬಂತು. ನಾವು ಮಾತಾಡೋದಿರ್ಬೋದು, ಸೆನ್ಸರಿ ಆರ್ಗನ್ಸ್ ಕೇಳೋದಿರ್ಬೋದು, ನೋಡೋದಿರ್ಬೋದು, ಇವೆಲ್ಲವೂ ಕೂಡ ವಾತದ ಕೆಲಸಗಳು, ವಾತದ ಕರ್ಮ ಇವೆಲ್ಲವೂ ಕೂಡ. ಇದು ಮೂರು ರೀತಿಯಿಂದ ವಾತ ಹೆಚ್ಚಿಗೆ ಆಗ್ಬೋದು. ನೆಕ್ಸ್ಟ್ ಬರೋದು ವಾತದ ಸ್ಥಾನ ಯಾವುದು? ಇಡೀ ದೇಹದಲ್ಲಿದೆ ಅಂತ ಹೇಳೋದಾಯ್ತು, ಆದರೆ ಪ್ರಧಾನವಾಗಿ ವಾತ ಸ್ಥಾನಗಳು ಯಾವ್ಯಾವುದು? ಪಕ್ವಾಶಯ ಕಟಿಸಾಕ್ತಿ ಶ್ರೋತ್ರಾಂಶಿ ಸ್ಪರ್ಶನೇಂದ್ರಿಯ ಸ್ಥಾನಂ ವಾತಸಿ ತತ್ರಾಪಿ ಪಕ್ವಾದಾನಂ ವಿಶೇಷತ ಅಂತ ಹೇಳ್ತಾರೆ. ಪಕ್ವಾಶಯ, ಇಲ್ಲಿ ಕೆಲವೊಂದು ಆಶಯಗಳನ್ನು ಹೇಳಿದ್ದಾರೆ. ಆಶಯ ಅಂತಂದ್ರೆ ಒನ್ ಟೈಪ್ ನಾವು ಈ ಒಂದು ಕವರ್ ಆಗಿರುವಂತಹ ಒಂದು ವೆಸಲ್ಸ್ಗಳನ್ನ ಕಂಪೇರ್ ಮಾಡ್ಬೋದು. ಆಮ ಆಶಯ, ಆಶಯ ಅಂದ್ರೆ ಒಂದು ವೆಸಲ್, ನಾವು ಒಂದು ಟಬ್ ಬಕೆಟಿಗೆ ಕಂಪೇರ್ ಮಾಡ್ಬೋದು. ಆಮಗುಣ ಇರುವಂತಹದ್ದು, ಆಮಗುಣ ಎಲ್ಲಿದೆ ಅದಕ್ಕೆ ಆಮಾಶಯ ಅಂತಂದ್ರು. ಇಲ್ಲಿ ಪಕ್ವ ಆಗಿದ್ದು, ಜೀರ್ಣ ಆಗಿ ಅದು ಹೊರಗಡೆ ಹೋಗುವಂತಹದ್ದು, ಅದಕ್ಕೆ ಪಕ್ವಾಶಯ ಅಂತಂದ್ರು. ವಾತದ ಕೆಲಸ, ವಾತಸ್ಥಾನ ಇರುವಂತಹದ್ದು ಪಕ್ವಾಶಯದಲ್ಲಿ. ಎಲ್ಲೆಲ್ಲಿ ಗ್ಯಾಪ್ ಇದೆಯೋ, ಎಲ್ಲೆಲ್ಲಿ ಜಾಯಿಂಟ್ ಇದೆಯೋ, ಎಲ್ಲೆಲ್ಲಿ ಸ್ಪೇಸ್ ಇದೆಯೋ ಅಲ್ಲೆಲ್ಲ ವಾತ ಸೇರ್ಕೊಂಡಿರುತ್ತೆ. ಈಗ ಆಹಾರ ಜೀರ್ಣ ಆಗಬೇಕು, ಜೀರ್ಣ ಆಗಿ ಇಡೀ ಬಾಡಿಗೆ ಸರ್ಕ್ಯುಲೇಟ್ ಆಗುವಂಥದ್ದು ಪಕ್ವಾಶಯ ಅಂತಂದ್ರೆ. ಸರ್ಕ್ಯುಲೇಟ್ ಆಗಬೇಕು ಅಂತಂದ್ರೆ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನೂ ಬಂತು, ಆಹಾರ ಅಬ್ಸಾರ್ಬ್ ಆಗಿ ಸರ್ಕ್ಯುಲೇಟ್ ಆಗೋದು ಬಂತು. ಯಾಕೆ ಪಕ್ವಾಶಯ ಹೋಲ್ ನಮ್ಗೆ GI ಟ್ರ್ಯಾಕ್ ಇದೆ, GI ಟ್ರ್ಯಾಕ್ ಇಂದ ಏನ್ ಅಬ್ಸಾರ್ಬ್ ಆಗಿ ಬಾಡಿಗೆ ಸ್ಪ್ರೆಡ್ ಆಗತ್ತೆ, ಇವೆಲ್ಲ ಪಕ್ವಾಶಯದಲ್ಲೇ ಬಂತು ಕಂಪ್ಲೀಟ್. ಶ್ರೋತ್ರ ಕೇಳುವಂತಹದ್ದು, ಒಳಗಡೆ ಹೋಲೋ ಕ್ಯಾವಿಟಿಯಿಂದ ಹೋಗಿರತ್ತೆ. ಕಟಿ ನಮ್ದು ಸೊಂಟದ ಏರಿಯಾ, ಇಲ್ಲಿ ಆರ್ಗನ್ಸ್ ಎಲ್ಲ ಬರುತ್ತೆ, ಇಲ್ಲಿ ಕೂಡ ಗಾಳಿ ಸೇರ್ಕೊಂಡಿರುವಂತಹದ್ದು. ಜಾಯಿಂಟ್ಗಳು, ಎಲ್ಲೆಲ್ಲಿ 2-3 ಜಾಯಿಂಟ್ ಸೇರ್ತಾವೋ ಅಲ್ಲಿ ಗ್ಯಾಪ್ಗಳಲ್ಲಿ ಇರುವಂತಹದ್ದು. ಬೋನ್ಸಿನ ಒಳಗಡೆಗೆ ಗ್ಯಾಪ್ ಇರತ್ತೆ, ಅಲ್ಲೂ ಕೂಡ ವಾತ ಇರುವಂತಹದ್ದು. ಅಲ್ಲಿ ಆಶ್ರಯ ಹಾಗೂ ಆಶ್ರಯದ 2 ಡಿವೈಡ್ ಮಾಡ್ತಾರೆ. ತತ್ರಾಸ್ತಿನ ಸ್ಥಿತೋ ವಾಯು ಅಂತ ಹೇಳ್ತಾರೆ. ತತ್ರಾಸ್ತಿನ ಸ್ಥಿತೋ ವಾಯು ಪಿತ್ತಂತು ಸ್ವೇದ ರಕ್ತಯೋ ಶ್ಲೇಷ್ಮ ಶೇಷೇಶು ತೇನೇಶಾಂ ಆಶ್ರಯ ಆಶ್ರಯಣಾಮಿತ ಅಂತ ಹೇಳ್ತಾರೆ. ವಾತದ ಆಶ್ರಯ ಸ್ಥಾನ ಅಸ್ಥಿ, ಜಾಯಿಂಟ್ಸ್. ಆಲ್ರೆಡಿ ವಾತ ಸೇರ್ಕೊಂಡಿದೆ, ದುಷ್ಟವಾತ ಸೇರ್ಕೊಂಡಾಗ, ಕೆಟ್ಟ ವಾತ ಸೇರ್ಕೊಂಡಾಗ ನಮಗೆ ಸಂಧಿವಾತವನ್ನ ಮಾಡುವಂಥದ್ದು ನಾವು ಸಂಧಿವಾತ ಅಂತ ಹೇಳ್ತೇವೆ, ಆರ್ಥರೈಟಿಸ್. ಆ ಒಂದು ವಾತದ ಕ್ವಾಲಿಟಿ ಮೇಲೆ ಹೋಗುತ್ತೆ. ಈಗ ಬರೀ ಸಂಧಿವಾತ ಅನ್ನೋದು ಬೇರೆ, ಆಮವಾತ ಅನ್ನೋದು ಬೇರೆ, ವಾತ ರಕ್ತ ಅನ್ನೋದು ಬೇರೆ. ವಾತ ಯಾವ್ಯಾವ್ದ್ರ ಸೇರ್ಕೊಂಡಿರತ್ತೆ ಅದ್ರ ಮೇಲೆ ನಾವು ನೇಮಿಂಗ್ ಮಾಡ್ತಾ ಹೋಗ್ತೇವೆ, ಸಂಧಿಗತ ವಾತ ಅಂತ ಹೇಳ್ತೇವೆ. ಈಗ ನಾವು ವಾತ ಗಾಳಿ ಅಂತ ಹೇಳಿದಾಗ ಅದು ಸುಗಂಧನೂ ಇರ್ಬೋದು, ದುರ್ಗಂಧನೂ ಇರ್ಬೋದು, ಎರಡು. ಇದು ಕೂಡ ಗುಣಗಳಲ್ಲೇ ಬಂತು. ಒಳ್ಳೆ ಸ್ಮೆಲ್ ಇದ್ರೆ ನಾವು ಆರಾಮ್ ಕೂತ್ಕೊಳ್ಬೋದು, ಕೆಟ್ಟ ಸ್ಮೆಲ್ ಇದ್ರೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ವಾತದ ಗುಣಗಳಲ್ಲೇನೆ ಬಂತು. ನಮ್ಮ ದೇಹದಲ್ಲಿ ಒಳ್ಳೆ ಗಾಳಿ ಇದ್ರೆ, ಎಷ್ಟು ಬೇಕೋ ಅಷ್ಟಿದ್ರೆ ಒಳ್ಳೆ ಕೆಲಸಗಳನ್ನ ಮಾಡುವಂತಹದ್ದು. ಯಾವಾಗ ದುಷ್ಟವಾತ ಇದ್ರೆ, ದುರ್ಗಂಧ ಕೊಡುವಂಥದ್ದಿದ್ರೆ,
ಅದು ತೊಂದರೆಯನ್ನ ಕೊಡುವಂಥದ್ದು. ನಮ್ಮೇನು ಜಾಯಿಂಟ್ಗಳಲ್ಲಿ ಸೇರ್ಕೊಂಡಿರುತ್ತೆ ಅವೆಲ್ಲ ದುಷ್ಟವಾತಗಳು. ಪ್ರಾಕೃತವಾತ ನಮ್ಮ ಒಂದು ಮೂಮೆಂಟಿಗೆ ಹೆಲ್ಪ್ ಮಾಡಿದ್ರೆ, ದುಷ್ಟವಾತ ಡಿಜನರೇಷನ್ಗೆ ಹೆಲ್ಪ್ ಮಾಡುವಂಥದ್ದು. ಎಲ್ಲೆಲ್ಲಿ ವಾತಗಳು ಸೇರ್ಕೊಂಡು ಜಾಯಿಂಟ್ಸ್ಗಳನ್ನ ಡ್ಯಾಮೇಜ್ ಮಾಡತ್ತೋ ಆವಾಗ ನಮಗೆ ಸಂಧಿವಾತಗಳು ಬರುತ್ತೆ. ಬೆನ್ನಿಗೆ ಸೇರ್ಕೊಳ್ತು, ಎರಡು ಬೆನ್ನು ಹುರಿ ಮಿಡ್ಲು ಎರಡು ಮಣಿ ಒಳಗಡೆ ಸೇರ್ಕೊಳ್ತು, ಆವಾಗ ಲುಂಬರ್ ಸ್ಪಾಂಡ್ಲೋಸಿಸ್ ಬರ್ಬೋದು. ಸರ್ವೈಕಲ್ ರೀಜನ್ ಸೇರ್ಕೊಂತು, ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಬರ್ಬೋದು. ಇಲ್ಲಿ ಕೈ ಗಂಟಿಗೆ ಬಂದ್ರೆ ಇಲ್ಲಿ ಬರ್ಬೋದು. ಎಲ್ಲೂ ಸೇರ್ಕೊಳತ್ತೋ ಅಲ್ಲಿ ವಾತ ತೊಂದರೆ ಕೊಡುತ್ತೆ. ಅದಕ್ಕಾಗಿ ನಾವು ಎಲ್ಲದಕ್ಕೂ ಕೂಡ ವಾತ ಕಂಟ್ರೋಲ್ ಮಾಡೋದು ಇಂಪಾರ್ಟೆಂಟು. ನಾವು ಮಹಾಭೂತಕ್ಕೆ ಬಂದಾಗ ನಮ್ಗೆ ಹೇಳಿದೆ ಪೃಥ್ವಿ ಅಪ್ ತೇಜ ವಾಯು ಆಕಾಶ 5 ಮಹಾಭೂತಗಳನ್ನ ನಮ್ಗೆ ಹೇಳ್ತಾ ಇದ್ದೆ, ಹೌದಾ? ಆ ಒಂದು 5 ಮಹಾಭೂತದಲ್ಲಿ ಪೃಥ್ವಿ ಹಾಗೂ ಅಪ್ ಇದು 2 ಮಹಾಭೂತ ಕಫ ಡಾಮಿನೆನ್ಸ್ ಇರುವಂಥದ್ದು. ಅಪ್ ಹಾಗೂ ತೇಜ ಪಿತ್ತ ಇರುವಂಥದ್ದು. ಪೃಥ್ವಿ ಅಪ್ ಭೂಮಿ ಮತ್ತು ನೀರು, ಪೃಥ್ವಿ ಹಾಗೂ ಅಪ್ ಇದು ಕಫ ಮಾಡುವಂಥದ್ದು. ಅಪ್ ಹಾಗೂ ತೇಜ ಬೆಂಕಿ ಇದು ಪಿತ್ತ ಮಾಡುವಂಥದ್ದು. ಪಿತ್ತ ಹೇಳೋದು ನೀರು ಹಾಗೂ ಬೆಂಕಿಯ ಮಿಶ್ರಣ. ಆಕಾಶ ಹಾಗೂ ವಾಯು ಸೇರ್ಕೊಂಡು ವಾತ ಆಗುವಂಥದ್ದು. 5 ಮಹಾಭೂತಗಳನ್ನು ಡಿವೈಡ್ ಮಾಡಿದ್ರೆ ಪೃಥ್ವಿ ಅಪ್ ಕಫ, ಅಪ್ ತೇಜ ಪಿತ್ತ, ವಾಯು ಆಕಾಶ ವಾತ. ಇದ್ರದ್ದು ಮೇನ್ ಡಿವೈಡ್ ಆಗೋದು ಈ ಟೈಪ್. ಇಷ್ಟು ವಾತಗಳನ್ನು ಹೇಳ್ಕೊಂಡು ವಾತ ಸಬ್ ಟೈಪ್ಸ್ ಅನ್ನ ಹೇಳ್ತಾರೆ. ಪ್ರಾಣವಾತ, ಉದಾನವಾತ, ವ್ಯಾನವಾತ, ಸಮಾನವಾತ, ಅಪಾನವಾತ. ಪ್ರತಿ ಒಂದನ್ನು ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಪ್ರಾಣವಸ್ತು ಮೂರ್ಧರಾಹ, ತಲೆಯಲ್ಲಿ ಇರುವಂತಹ ವಾತ. ನಮ್ಮ ನರಮಂಡಲಗಳೇನಿದೆ ಇದು ಪ್ರಾಣವಾತ, ಮೇಲ್ಗಡೆ ನರಮಂಡಲಗಳು ಸೇರ್ಕೊಂಡಿರುವಂತಹದ್ದು. ಪ್ರಾಣವಸ್ತು ಮೂರ್ಧರ, ತಲೆಯಲ್ಲಿ ಇರುವಂತಹ ವಾತ ಯಾವುದು? ಪ್ರಾಣವಾತ. ಇದಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟರು, ಫಸ್ಟ್ ಹೇಳಿದ್ರು ಅದನ್ನ. ನೆಕ್ಸ್ಟ್ ಉದಾನವಾತ, ಉರದಲ್ಲಿ ಇರುವಂತಹದ್ದು, ಚೆಸ್ಟ್ ಅಲ್ಲಿ ಇರುವಂತಹದ್ದು. 1ನೇ ಇಂಪಾರ್ಟೆನ್ಸು ಪ್ರಾಣವಾತಕ್ಕೆ, 2ನೇ ಇಂಪಾರ್ಟೆನ್ಸು ಉರ, ಚೆಸ್ಟ್, ಉಸಿರಾಡೋದು ಬಿಡುದು, ಪ್ರಾಣವಾತ ಉದಾನವಾತ. 3ನೇದು ವ್ಯಾನವಾತ. ವ್ಯಾನವಾತ ಇಡೀ ದೇಹಕ್ಕೆ ವ್ಯಾಪಿಸುವಂತಹದ್ದು. ಅದಕ್ಕೆ ಹೃದಯ ಬಗ್ಗೆ ಹೇಳಿದ್ರು, ಹಾರ್ಟ್ ಇಡೀ ದೇಹಕ್ಕೆ ರಕ್ತವನ್ನು ಸಂಚಾರ ಮಾಡುವಂತಹದ್ದು. ವ್ಯಾನವಾತ ಇರೋದು ಹೃದಯದಲ್ಲಿ, ಇಡೀ ದೇಹಕ್ಕೆ ವ್ಯಾಪಿಸುವಂತಹ ಒಂದು ವಾತ ಅದು. 1ನೇದು ಪ್ರಾಣವಾತ ಹೇಳಿದ್ರು, 2ನೇದು ಉದಾನ ಉಸಿರಾಡೋದ್ರ ಬಗ್ಗೆ ಹೇಳಿದ್ರು, ಉರದಲ್ಲಿ ಉಳಿಯತ್ತೆ ಅದು, ಲಂಗ್ಸ್ ಅನ್ನ ಕಂಪೇರ್ ಮಾಡಿದ್ರು. 3ನೇದು ಹೃದಯ ವ್ಯಾನವಾತ, ವ್ಯಾಪಿಸುವಂಥದ್ದು ಇಡೀ ದೇಹಕ್ಕೆ. 4ನೇದು ಸಮಾನವಾತ, ನಮ್ಮ ಜೀರ್ಣಕ್ರಿಯೆ ಆಗಲಿಕ್ಕೆ ಸಮವಾದಂಥ ಒಂದು ಗಾಳಿ ಬೇಕು. ಒಂದು ಬೆಂಕಿ ಉರಿತಾ ಇರ್ತದೆ, ನಾವು ಸರಿಯಾದ ಗಾಳಿ ಕೊಟ್ರೆ ಚೆನ್ನಾಗಿ ಉರಿತದೆ, ಭಾಳ ಗಾಳಿ ಕೊಟ್ರೆ ಆಫ್ ಆಗಿಬಿಡ್ತದೆ, ಅದು ನಂದೋಗ್ತದೆ. ಕಡಿಮೆ ಗಾಳಿ ಕೊಟ್ರೆ ಬೆಂಕಿನೇ ಉರಿಯೋದಿಲ್ಲ. ಅದಕ್ಕೆ ಸಮಾನವಾತ ಅದು ನಮ್ಮ ಜಠರದಲ್ಲಿ ಇರುವಂತಹದ್ದು. ಲಾಸ್ಟ್ನೇದು ಅಪಾನವಾತ. ಅಪಾನವಾತ ಅಂತಂದ್ರೆ ನಾವು ಈ ಒಂದು ಮಲಗಳನ್ನ, ಪುರೀಷಗಳನ್ನ, ಮೂತ್ರವನ್ನು ಹೊರಗಡೆ ಹಾಕುವಂಥದ್ದು. ಅದು ಕೂಡ ಬಹಳ ಇಂಪಾರ್ಟೆಂಟು. ಮಲಸರ್ಗ, ಮಲಗಳನ್ನು ಹೊರಗಡೆ ಹಾಕುವಂಥದ್ದು, ಮೂತ್ರಗಳನ್ನು ಹೊರಗಡೆ ಹಾಕುವಂಥದ್ದು. ಅದಕ್ಕೆ ಅಪಾನವಾತ ಅಂತ ಹೇಳಿದ್ರು. ಪ್ರಾಣವಾತ, ಉದಾನವಾತ, ವ್ಯಾನವಾತ, ಸಮಾನವಾತ ಹಾಗೂ ಅಪಾನವಾತ 5 ರೀತಿಯ ವಾತಗಳನ್ನು ಉಲ್ಲೇಖ ಮಾಡ್ತಾರೆ ಇದರಲ್ಲಿ. 5 ಕೂಡ ಬಹಳ ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡುವಂತಹದ್ದು. ಒಂದರಲ್ಲಿ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯ್ತು. ಜಸ್ಟ್ ನೋಡಿ, ಒಬ್ಬರಿಗೆ ಸರಿಯಾಗಿ ಮೋಷನ್ ಆಗಿಲ್ಲ ಅಂತಂದ್ರೆ ನಾವು ಅದಕ್ಕೆ ಅಪಾನವಾತ ಕೇಳ್ತೇವೆ. ಒಂದು ದಿನ ಒಬ್ಬರಿಗೆ ಮೋಷನ್ ಆಗದೆ ಹೋಗ್ಲಿ, ಇಡೀ ದಿನ ಅವ್ರದ್ದು ಅಪ್ಸೆಟ್ ಆಗತ್ತೆ. ಮಲಗಳನ್ನ ಹೊರಗಡೆ ಹಾಕುವಂಥದ್ದು ಅದು ಕೂಡ ಬಹಳ ಇಂಪಾರ್ಟೆಂಟೇ. ಜಸ್ಟ್ ಒಂದು ಅಪಾನವಾಯು ದೃಷ್ಟಿ ಆಯಿತು ಅಂತಂದ್ರೆ ಇಡೀ ದಿವಸ ಅವ್ರ ಮೂಡ್ ಆಫ್ ಆಗತ್ತೆ. ನೆಕ್ಸ್ಟ್ ಹಸಿವೆ ಆಗೋದಿಲ್ಲ ಸರಿಯ,
ಜೀರ್ಣಶಕ್ತಿ ಕಡಿಮೆ ಆಗುತ್ತೆ. ನೋಡ್ಲಿಕ್ಕೆ ಸಿಂಪಲ್, ದಿನ ಪಾಸ್ ಮಾಡೋರಿಗೆ ಅದಕ್ಕೇನು ಗೊತ್ತಾಗೋದಿಲ್ಲ. ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅವರಿಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ರೆ ಇಡೀ ದಿನ ಹಾಳಾಗತ್ತೆ. ಹಾಗಾಗಿ ಪ್ರತಿ ಒಂದೂ ಕೆಲಸಗಳೇನಿದೆ ಬಹಳ ಇಂಪಾರ್ಟೆಂಟ್ ಇರುವಂತಹದ್ದು. ವಾತದ ಬಗ್ಗೆ 5 ಟೈಪ್ಸ್ಗಳನ್ನು ಹೇಳಿದ್ರು. ಫಸ್ಟಿಗೆ ವಾತ ಅಂದ್ರೇನು, ಗುಣಗಳೇನು, ಕರ್ಮಗಳೇನು, ಸ್ಥಾನಗಳೇನು, ವಾತಗಳ ಟೈಪ್ಸ್ಗಳ ಬಗ್ಗೆ ಹೇಳಿದ್ದೆ. ಹೌದಾ? ಇದ್ರ ಬಗ್ಗೆ ಯಾರಿಗೇನಾದ್ರೂ ಡೌಟ್ ಉಂಟಾ? ಯಾವುದು ಇದೆ? ಡೆಫಿನೆಟ್ಲಿ ಇದೆ ಸರ್. ವಾತದ್ದು ಮನಸ್ಸಿನ ಮೇಲೆ ಏನ್ ಪರಿಣಾಮ ಇದೆ? ನಾನು ನಿಮಗೆ ಪ್ರಾಣವಾತ ಅಂತ ಹೇಳಿದೆ. ಫಸ್ಟ್ನೇ ಪಾಯಿಂಟ್, ಪ್ರಾಣವಸ್ತು ಮೂರ್ಧರಹ. ನಮ್ಮ ಮನಸ್ಸಿನ ಆಕ್ಟಿವಿಟೀಸ್ಗಳು ಅಷ್ಟು ಇರೋದು ಮೆದುಳಿಂದನೇ, ಪ್ರಾಣವಾತದಿಂದ. ಪ್ರಾಣವಾತ ದೃಷ್ಟಿ ಆಯಿತು ಅಂತಂದರೆ ಮನಸ್ಸು ಚಂಚಲ ಆಗುತ್ತೆ. ಫಸ್ಟಿಗೆ ಹೇಳಬೇಕಿದ್ರೆ ದೋಷಗಳು ಅಂತ ಹೇಳ್ತಾರೆ. ನಾವು ವಾತ ಪಿತ್ತ ಕಫಕ್ಕೆ ದೋಷಗಳು. ಸ್ಟಾರ್ಟಿಂಗಲ್ಲಿ ದೋಷ ಅಂತಂದ್ರೆ 2 ಟೈಪ್ ಬರುತ್ತೆ, ದೂಷಣ ಅಂತ ದೋಷ ಅಂತ. ಯಾವುದು ನಮಗೆ ತೊಂದರೆ ಕೊಡುತ್ತೋ ಅದಕ್ಕೆ ದೋಷ ಅಂತ ಅಂದರು. ದೋಷ ಎಂತೈತಿ? ದೋಷ. ಅಲ್ಲಿ 2 ದೋಷಗಳ ಬಗ್ಗೆ ಹೇಳ್ತಾರೆ, ಶಾರೀರಿಕ ದೋಷ ಹಾಗೂ ಮಾನಸಿಕ ದೋಷ. ವಾತಪಿತ್ತ ಕಫ ಹೇಳೋದು ಶಾರೀರಿಕ ದೋಷದಲ್ಲಿ ಬಂತು. ಮಾನಸಿಕ ದೋಷಗಳು ಬಂದಾಗ ಸತ್ವರಜ ತಮಗಳನ್ನು ಹೇಳ್ತಾರೆ. ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣ ವಾತ ಡಾಮಿನೆನ್ಸ್ ಇರುವಂತಹದ್ದು, ರಜೋಗುಣ ಪಿತ್ತ ಡಾಮಿನೆನ್ಸ್ ಇರುವಂತಹದ್ದು, ತಮೋಗುಣ ಕಫ ಡಾಮಿನೆನ್ಸ್ ಇರುವಂತಹದ್ದು. ಈ ಒಂದು 2 ಟೈಪ್ ಡಿವೈಡ್ ಮಾಡಿ, ಶಾರೀರಿಕ ದೋಷಗಳೇ ಬೇರೆ, ಮಾನಸಿಕ ದೋಷಗಳೇ ಬೇರೆ. ಈ ಸೈಕಲಾಜಿಕಲ್ ಏನು ಪ್ರಾಬ್ಲಮ್ ಇರುತ್ತೆ ಇವೆಲ್ಲ ಮಾನಸಿಕ ದೋಷಗಳಲ್ಲಿ ಬಂತು. ಶಾರೀರಿಕ ಏನಿರುತ್ತೆ ಇದು ವಾತಪಿತ್ತ ಕಫಗಳಲ್ಲಿ ಬಂತು. ರಿಲೇಷನ್ ಏನು ಅಂತಂದರೆ ಶಾರೀರಿಕ ಹಾಗೂ ಮಾನಸಿಕಕ್ಕೆ ವಾತ ಇಂಬ್ಯಾಲೆನ್ಸಿಂದ ನಮ್ಮ ಮಾನಸಿಕ ಗುಣ ಸಹಿತ ಹೆಚ್ಚು ಕಡಿಮೆ ಆಗುವಂತಹದ್ದು. ಯಾಕಂತಂದರೆ ವಾತ ಏನು ಮೆದುಳಲ್ಲಿ ಇರುತ್ತೆ, ಪ್ರಾಣವಾತ, ಅದು ಈ ಒಂದು ಸತ್ವರಜತಮಗಳನ್ನು ಡಿಸ್ಟರ್ಬ್ ಮಾಡುವಂಥದ್ದು. ಇದು ಅದಕ್ಕೆ ಇರುವಂಥ ಲಿಂಕ್. ಮತ್ತೆ ವಾತದ ಬಗ್ಗೆ ಯಾರ್ಯಾರಿಗೆ ಡೌಟ್ ಇದೆ? ಹೌದು. ಅಲ್ಲಿ ನಾವು ಉಪಯೋಗಿಸುವ ವಾತ ಯಾವುದು? ವಾತ ನಾವೇನು ಹೇಳ್ತೇವೆ, ಗಾಳಿ ಹೊಡೆಯಿತು ಅಂತ ಹೇಳ್ತೇವೆ. ಇದನ್ನು ನಾವು ವಾತಜ ನಾನಾತ್ಮಜ ವಿಕಾರದಲ್ಲಿ ಹೇಳಿದ್ದಾರೆ. ವಾತ ಒಂದರಿಂದೇ ಆಗುವಂತಹದ್ದು. ಇದು ಪ್ರಾಣವಾಯುವಿಗೆ ಸಂಬಂಧಪಟ್ಟಂಥದ್ದು. ಪ್ರಾಣವಾಯು ಇರುವುದೆಲ್ಲಿ? ಮೆದುಳಲ್ಲಿ. ವಾತ ವೃದ್ಧಿ ಆಗಿದ್ದು ಮೆದುಳಿಗೆ ಹೋಗಿ ಅಲ್ಲಿ ಡ್ಯಾಮೇಜ್ ಮಾಡುವಂಥದ್ದು, ನರಗಳನ್ನು ಡ್ಯಾಮೇಜ್ ಮಾಡುವಂಥದ್ದು. ನಾವೀಗ ಹೇಳ್ತೇವೆ ರಕ್ತ ಹೆಪ್ಪೆಗಟ್ಟಿದೆ, ರಕ್ತ ಹೆಮರೇಜ್ ಆಗಿದೆ, ರಕ್ತ ಕ್ಲಾಟ್ ಆಗಿದೆ. ಅದು ಆದ ಕೂಡಲೇ ಏನಾಗುತ್ತೆ, ಯಾವ ಸೈಡ್ ಆಗಿದೆಯಾ, ಈಗ ರೈಟ್ ಸೈಡ್ ಆದರೆ ಲೆಫ್ಟ್ ಸೈಡ್ ಪ್ಯಾರಲಿಸಿಸ್ ಆಗುವಂಥದ್ದು, ಲೆಫ್ಟ್ ಸೈಡ್ ಕ್ಲಾಟ್ ಆದರೆ ರೈಟ್ ಸೈಡ್ ಪ್ಯಾರಲಿಸಿಸ್ ಆಗುವಂಥದ್ದು. ಇದಕ್ಕೆ ನೀವು ಹೇಳಿದ ಒಂದು ಇದಕ್ಕೆ ನಮಗೆ ಉತ್ತೇಜನ ಕೊಡುವಂಥ ಮತ್ತೊಂದು ಉತ್ತರ ಅಂತಂದರೆ, ಚಿಕಿತ್ಸೆ ಹೇಳಬೇಕಿದ್ರೆ ಹೇಳ್ತಾರೆ ವಾತಕ್ಕೆ ತೈಲ ಬೆಸ್ಟು, ಪಿತ್ತಕ್ಕೆ ಘೃತ ಬೆಸ್ಟು, ಕಫವನ್ನು ಕಡಿಮೆ ಮಾಡಲಿಕ್ಕೆ ಜೇನುತುಪ್ಪ ಹನಿ ಬೆಸ್ಟು ಅಂತ ಹೇಳ್ತಾರೆ. ಯಾವುದೇ ಎಣ್ಣೆನ ನೀವು ಉಪಯೋಗಿಸಿದರೆ ವಾತ ಕಂಟ್ರೋಲಿಗೆ ಬರುತ್ತೆ. ಯಾವುದೇ ಒಂದು ತುಪ್ಪವನ್ನು ಉಪಯೋಗಿಸಿದ್ರೆ ನಿಮಗೆ ಪಿತ್ತ ಕಂಟ್ರೋಲಿಗೆ ಬರುತ್ತೆ. ಎಷ್ಟು ಜೇನುತುಪ್ಪ ತಿಂದರೆ ಕಫ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ವಾತ ಆಗಿದೆ, ಗಾಳಿ ಆಯಿತು ಅಂತಾದರೆ ಕೂಡಲೇ ಅವನಿಗೆ ಎಣ್ಣೆ ಕುಡಿಸಿದ. ಹೌದು, ಅದಕ್ಕಾಗಲೇ ಅದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ವಾತಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ, ವಾತ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ನಮಗೆ ಎಣ್ಣೆ ಬೇಕು, ತೈಲ, ಶುದ್ಧ ತೈಲ ಆಗಿರಬೇಕು. ಅದಕ್ಕೆ ಹೇಳ್ಬಿಟ್ಟಿದ್ದಾರೆ, ಯಾವ ಕಣ್ಣು ಮುಚ್ಕೊಂಡು ಒಬ್ಬನಿಗೆ ವಾತ ತೊಂದರೆ ಇದೆ ಅಂತಂದ್ರೆ ಅವರಿಗೆ ತೈಲ ಕೊಡ್ಬೋದು. ಕಾಲು ಗಂಟು ನೋವಿಗೆ ನಿತ್ಯ ನೀವು ತೈಲ ಯೂಸ್ ಮಾಡಿ ಕಾಲು ಗಂಟು ನೋವು ಕಡಿಮೆ ಆಗುತ್ತಾ ಇಲ್ವಾ? ಎಣ್ಣೆಯನ್ನು ಹಚ್ಕೊಳ್ಬೇಕು, ಹೊಟ್ಟೆಗೂ ಕೂಡ ತಗೊಳ್ಬೇಕು.
ಯಾವಾಗ ವಾತ ಸಿಕ್ಕಾಪಟ್ಟೆ ಹೆಚ್ಚಿಗೆ ಆಗಿದೆ, ಒಂದು ಸೈಡ್ ಅವ್ರಿಗೆ ಪ್ಯಾರಲಿಸಿಸ್ ಆಗಿದೆ, ಆವಾಗ ನಾವು ವಾತವನ್ನು ಒಂದೊಂದು ಚಮಚ ಕೊಟ್ಟರೆ ಸಾಕಾಗೋದಿಲ್ಲ, 100 ml ಹಿಂಗೆ ಕೊಡಬೇಕು. ಶುದ್ಧ ತೈಲ ಆಗಿರಬೇಕು. ಈ ಪ್ರಾಬ್ಲಮ್ ಆಗ್ತಾ ಇರೋದೇನು, ಹಳೆ ಕಾಲದಲ್ಲಿ ಏನು ಹೇಳಿದರು, ತೈಲ ಕೊಡಬೇಕು ಅಂತ ಹೇಳಿದರು. ಆವಾಗ ತೈಲ ಅಂತಂದರೆ ತಿಲ ತೈಲ ಆಗಿತ್ತು, ಮತ್ತು ಆವಾಗ ಗಾಣ ಇರ್ತಿತ್ತು, ಎಣ್ಣೆಯನ್ನು ತೆಗೆತಿದ್ರು. ಈಗಿನ ಪೆಟ್ರೋಲಿಯಂ ಎಣ್ಣೆ ಹೇಳೋದು ಇಲ್ಲ ಆಗಿತ್ತು ಆಗಿನ ಕಾಲದಲ್ಲಿ. ತೈಲ ಅಂತಂದರೆ ಅದು ಸಸ್ಯಜನ್ಯನೇ, ಅದು ಸಿಂಥೆಟಿಕ್ ಅಲ್ಲ, ಪೆಟ್ರೋಕೆಮಿಕಲ್ ಅಲ್ಲ ಆಗಿತ್ತು ಅದು. ಈಗೇನಾಗಿದೆ, ಮಾರ್ಕೆಟಲ್ಲಿ ಸಿಗೋದೆಲ್ಲದೂ ಕೂಡ ವೈಟ್ ಆಯಿಲ್ ಆಗಿದೆ. ಈ ವೈಟ್ ಆಯಿಲನ್ನು ತಗೊಂಡ್ರೆ ಅವ್ರಿಗೆ ಯೂಸ್ ಆಗೋದಿಲ್ಲ. ತೈಲ ನೀವು ಕೊಡ್ತೀರಾ, ಶುದ್ಧವಾದಂಥ ತೈಲ ಆಗಿರಬೇಕು, ಅದು ಮನೆಯಲ್ಲಿ ಮಾಡಿದಂಥ ಗಾಣದ ಎಣ್ಣೆ ಆಗಿರಬೇಕು. ಅದು ಎಳ್ಳೆಣ್ಣೆ ಇರಲಿ, ತೆಂಗಿನೆಣ್ಣೆ ಇರಲಿ, ಸೂರ್ಯಕಾಂತಿ ಇರಲಿ, ಕುಸುಬಿ ಇರಲಿ, ಶೇಂಗಾ ಎಣ್ಣೆ ಇರಲಿ, ಯಾವುದೇ ಹರಳೆಣ್ಣೆ ಆಗಿರಲಿ, ಯಾವುದೇ ಎಣ್ಣೆ ಆಗಿರಲಿ, ಅದು ಶುದ್ಧ ತೈಲ ಆಗಿರಬೇಕು. ಅದು ಆ ಟೈಮ್ ತೈಲವನ್ನು ತಗೊಳ್ಳೋದ್ರಿಂದ ವಾತ ಆಗಿಂದಾಗಿ ಕಂಟ್ರೋಲಿಗೆ ಬರ್ತದೆ. ನಾವು ಎಷ್ಟು ನೋಡ್ತೇವೆ, ಪ್ಯಾರಲಿಸಿಸ್ ಆಗಿದೆ, ಇಮ್ಮಿಡಿಯೇಟ್ ಕರ್ಕೊಬಂದರೆ ಹಾರ್ಡ್ಲಿ ಒಂದು ಅರ್ಧ ಗಂಟೆಯಲ್ಲಿ ಅವ್ನು ರಿಕವರಿ ಆಗ್ತಾನೆ. ಜಸ್ಟ್ ನಾವು ಎಣ್ಣೆ ಕುಡ್ಲಿಕ್ಕೆ ಕೊಡ್ತೇವೆ, ಪ್ಯೂರ್ ಎಣ್ಣೆ, ಅರ್ಧ ಗಂಟೆಲಿ ಅವ್ನು ರಿಕವರಿ ಆಗಿಬಿಡ್ತಾನೆ, 30 ಮಿನಿಟ್. ಈಗ 4-5 ತಾಸು ಆಗಿದೆ ಪ್ಯಾರಲಿಸಿಸ್ ಆಗಿ, ಆವಾಗ ನಾವು ತೈಲಪಾನದ ಜೊತೆಗೆ ನಸ್ಯವನ್ನು ಮಾಡ್ತೇವೆ. ತೈಲದಿಂದ ಬಸ್ತಿಯನ್ನು ಕೊಡ್ತೇವೆ, ಗುದದ್ವಾರದಿಂದ, ತೈಲದಿಂದ. ಇಡೀ ದೇಹಕ್ಕೆ ಎಣ್ಣೆಯನ್ನು ಹಾಕ್ತೇವೆ ತೈಲದಿಂದ. ಒಟ್ಟಾರೆ ಮೇಲೆ ನಮಗೂ ಇಂಟೆನ್ಷನ್ ಏನು, ಇಡೀ ದೇಹಕ್ಕೆ ಎಣ್ಣೆ ಹೋಗಬೇಕು, ಎಲ್ಲೆಲ್ಲಿ ರಂಧ್ರಗಳಿದೆಯಾ ಎಲ್ಲ ಕಡೆ ಎಣ್ಣೆಗಳು ಹೋಗಬೇಕು. ಸರ್ವಾಂಗ ಅಭ್ಯಂಗ ಮಾಡುವಂಥದ್ದು, ಬಸ್ತಿ ಕೊಡುವಂಥದ್ದು, ಕರ್ಣಪೂರ್ಣ ಮಾಡುವಂಥದ್ದು, ಕಣ್ಣಿಗೆ ಎಣ್ಣೆ ಹಾಕುವಂಥದ್ದು, ಮೂಗಿಗೆ ಎಣ್ಣೆ ಹಾಕುವಂಥದ್ದು, ಅಷ್ಟಕ್ಕೂ ಎಣ್ಣೆಯನ್ನು ಹಾಕಿದಾಗ ವಾತ ಕಂಟ್ರೋಲಿಗೆ ಬರ್ತದೆ. ಯಾಕೆ ಪ್ಯಾರಲಿಸಿಸ್ ಎಲ್ಲ ಆದಾಗ ನಾವು ಅಭ್ಯಂಗ ಮಾಡೋದು ಅದರ ಬಗ್ಗೆನೇ. ನಮಗೆ ಎಣ್ಣೆ ಹೆಚ್ಚಿಗೆ ಬೇಕು, ಅಷ್ಟು ಪ್ರಮಾಣದಲ್ಲಿ ಎಣ್ಣೆಯನ್ನು ನಾವು ಕೊಟ್ಟಾಗ ವಾತ ಕಂಟ್ರೋಲಿಗೆ ಬರ್ತದೆ. ಅದಕ್ಕಾಗಿ ಬ್ಲೈಂಡಾಗಿ ಹೇಳಿಬಿಟ್ರು, ವಾತ ಪ್ರಾಬ್ಲಮ್ ಇದೆ ತೈಲ ಕೊಡಿ, ಪಿತ್ತ ಪ್ರಾಬ್ಲಮ್ ಇದೆ ತುಪ್ಪವನ್ನು ಕೊಡಿ, ಕಫ ಪ್ರಾಬ್ಲಮ್ ಇದೆ ಜೇನುತುಪ್ಪ ಕೊಡಿ. ಯಾಕೆ ಚಿಕ್ಕ ಮಕ್ಕಳಿಗೆ ನೋಡಿ, ಶಿಶು ಮಕ್ಕಳಿಗೆಲ್ಲ ಥಂಡಿ ಕೆಮ್ಮು ಜ್ವರ ಬಂದರೆ ಜೇನುತುಪ್ಪ ನೆಕ್ಸ್ತಾರೆ. ಹಳೆ ಕಾಲದಲ್ಲಿ ಇದೊಂದು ಪದ್ಧತಿ ಇತ್ತು, ಚಿಕ್ಕ ಮಕ್ಕಳಿಗೆ ಜೇನುತುಪ್ಪ ಕೊಡಬೇಕು. ಇದೇ ರೀತಿ ಬಾಲ್ಯಾವಸ್ಥೆಯಲ್ಲಿ ಕಫ ಡಾಮಿನೆನ್ಸ್ ಇರುತ್ತೆ. ವಾತದಿಂದಲೇ ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ಆಗುತ್ತಾ, ಇಲ್ಲ BP ಶುಗರ್ ಅನ್ಕಂಟ್ರೋಲಬಲ್ ಲೆವೆಲಿಗೆ ಹೋದಾಗ ಏನಾದರೂ ಈ ಥರ ಆಗೋ ಚಾನ್ಸಸ್ ಇದೆಯಾ ಸರ್? ಎಸ್, BP ಹೆಚ್ಚಿಗೆ ಆಗಲಿ ಕಾರಣ ಏನು, ಅಗೇನ್ ವಾತ. ಓಕೆ. ಅತಿ ಹೆಚ್ಚಿಗೆ ಆದಂಥ ಒಂದು ಬ್ಲಡ್ ಪ್ರೆಷರ್ ಆಯಿತಾ, ಎಲ್ಲ ಪ್ರಾಬ್ಲಮ್ ಕೊಡುತ್ತೋ ಅಲ್ಲಿ. ಹಾರ್ಟಲ್ಲಿ ಪ್ರಾಬ್ಲಮ್ ಕೊಟ್ಟರೆ ಹಾರ್ಟಲ್ಲಿ ರಕ್ತನಾಳಗಳು ಹೊಡಿಬೋದು, ವ್ಯಾನವಾತ ಅಂತ ಹೇಳ್ತೇವೆ. ಮೆದುಳಲ್ಲಿ ಪ್ರಾಬ್ಲಮ್ ಆದರೆ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು, ಅಲ್ಲೇ ಹೊಡೆಯಬೋದು ರಕ್ತನಾಳಗಳು. ಇದು ಎಲ್ಲದಕ್ಕೂ ಹೆಚ್ಚಿಗೆ ಆಗಲಿಕ್ಕೆ ಕಾರಣ ವಾತನೇ. ಯಾವ ಜಾಗದಲ್ಲಿ ಆಗತ್ತೆ ಅದ್ರ ಮೇಲೆ ಹೋಗುತ್ತೆ. ಶುಗರು, ಅನ್ಕಂಟ್ರೋಲ್ ಡಯಾಬಿಟಿಸ್, ಇದು ಕೂಡ ವಾತ ಲಕ್ಷಣನೇ. BP ಭಾಳ ಹೆಚ್ಚಿಗೆ ಆಗುವಂಥದ್ದು, ಪಿತ್ತ ಹಾಗೂ ವಾತ ಸೇರಿ ಆಗುವಂಥದ್ದು. ಪಿತ್ತ ವಾತ ಜೊತೆ ಸೇರ್ಕೊಳ್ಳುತ್ತೆ, ಯೋಗವಾಹಿ ಗುಣ ಇರೋದ್ರಿಂದ ಅಲ್ಲಿ ಹೋಗಿ ತೊಂದರೆ ಕೊಡುವಂಥದ್ದು. ಎಲ್ಲೆಲ್ಲಿ ಹೋಗಿ ತೊಂದರೆ ಕೊಡುತ್ತೋ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಕಫ ಬಂದ್ರೆ ಜೇನುತುಪ್ಪ ತಗೋಬೇಕು ಅಂದ್ರೆ ಎಷ್ಟು ತಗೋಬೇಕು, ಯಾವಾಗ ತಗೋಬೇಕು? ಈಗ ಚಿಕ್ಕ ಮಕ್ಕಳಿದ್ದಾರೆ ಹೌದಾ, 1 ಚಮಚ ಕೊಟ್ಟರೆ ಸಾಕಾಗತ್ತೆ. ಯಾವಾಗ ತಗೊಳ್ಬೇಕು? ಬೆಳಗ್ಗೆ ಖಾಲಿ ಹೊಟ್ಟೆ. ಈಗ ಅದೇ ಹೇಳ್ತಾ ಇದ್ದೆ, ಕಫ ಕಾಲಗಳನ್ನು ಹೇಳಿದ್ದಾರೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಬೆಳಗ್ಗೆ ಕಫ ಕಾಲ, ನಾವು ಬೆಳಗ್ಗೆ ಹೇಳ್ತೇವೆ, ಸಿಂಬಳ ಬರುತ್ತೆ ಹೌದಾ, ಕಣ್ಣಲ್ಲೆಲ್ಲ ಮಡ್ಡು ಬರುತ್ತೆ. ಇವೆಲ್ಲ ಕೂಡ ಮೊಲಗಳು ಕಫಜ. ಇದು ಕಫದಿಂದ ಬರುವಂತಹದ್ದು, ಸ್ಲೈಮಿ ನೇಚರ್ ಇರುವಂತಹದ್ದು. ಬೆಳಗ್ಗೆ ಬರುತ್ತೆ, ರಾತ್ರಿ ಬರಲ್ಲ ಹೌದಾ. ಇದು ಕಫ ನಮ್ಮ ಚೈಲ್ಡ್ಹುಡ್ ಲೈಫಲ್ಲಿ ಹೆಚ್ಚು ಇರೋದು ಮಕ್ಕಳಿಗೆ. ಮಕ್ಕಳು ಇಡೀ ದಿನ ನೆಗಡಿ ಆಗ್ತಾನೆ ಇರುತ್ತೆ, ಸುಮಿತಾನೇ ಇರ್ತಾರೆ. ಯಂಗ್ ಅಂದರೆ ಅತ್ಯಂತ ಚಿಕ್ಕ ಮಕ್ಕಳು, ಚೈಲ್ಡ್ಹುಡ್ ಲೈಫು, ಮತ್ತು ಬೆಳಿಗ್ಗೆ ಕಫ ಡಾಮಿನೆನ್ಸ್ ಇರುವಂತಹದ್ದು. ಮಿಡಲ್ ಏಜ್, ಒಂದ್ಸಲ ಪ್ಯೂಬರಿಟಿ ಆದಮೇಲೆ ಒಂದು
ಅಡಲ್ಟ್ ಇದಕ್ಕೆ ಬಂದಿರ್ತಾರೆ. ಆವಾಗ ಪಿತ್ತ ಡಾಮಿನೆನ್ಸ್ ಬರುವಂತಹದ್ದು. ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಎಲ್ಲ ಇರೋದು ಯಾವ ಏಜಿಗೆ ಇರುತ್ತೆ? ಒಂದ್ಸಲ ಅವರು ಮೆಚ್ಯೂರ್ ಆದಮೇಲೆ, ಮೆನ್ಸಸ್ ಆದಮೇಲೆ, ಇಲ್ಲ ಹುಡುಗರಿಗೆ ಗಡ್ಡ ಮೀಸೆ ಬಂದ ಮೇಲೆ, ಹಾರ್ಮೋನ್ಸ್ ಡೆವಲಪ್ಮೆಂಟ್ ಆದಮೇಲೆ ಬರುತ್ತೆ ಪಿತ್ತ. ಹೌದಾ? ಮಧ್ಯಾಹ್ನ ಹೀಟ್ ಆಗೋದು ಹೆಚ್ಚು. ಸೂರ್ಯನ ಇನ್ಫ್ಲೂಯೆನ್ಸಿಂದ ಪಿತ್ತ ಕಾಲ ಮಧ್ಯಾಹ್ನ. ಚಲೋ ಬಿಸಿಲಿದ್ದಾಗ ಎದೆ ಸುಡತ್ತೆ. ಅಸಿಡಿಟಿ ಹೆಚ್ಚಿಗೆ ಆಗೋದು ಮಧ್ಯಾಹ್ನ ಹೆಚ್ಚು. ವಾತಕಾಲ ಸಾಯಂಕಾಲ, ಸಂಜೆ. ಏಜ್ ಆದಮೇಲೆ ವಾತ ಪ್ರಾಬ್ಲಮ್, ಆ ಗಂಟು ನೋವು, ಈ ಗಂಟು ನೋವು, ಈ ಪ್ಯಾರಲೈಸಿಸ್ ಆಗೋದು ಎಲ್ಲವೂ ಕೂಡ ಏಜ್ ಆದಮೇಲೆ ಹೆಚ್ಚು. ವಾತದ ಒಂದು ಏಜ್ ಅದು ವಯಸ್ಸಾದಮೇಲೆ. ಮತ್ತು ಸಾಯಂಕಾಲ ಬೆಳಗ್ಗೆ ಫ್ರೆಶ್ ಆಗಿ ಹೋಗ್ತಾರೆ ಕೆಲಸ ಮಾಡಲಿಕ್ಕೆ, ಸಂಜೆ ಆಗಿದ್ರೆ ಮೈಕೈ ನೋವು, ಸಾಕು, ಸುಸ್ತು, ಮಲಿಕಂಬಿಡುವ ಹೇಳಿ. ಯಾಕಂತಂದರೆ ಇದು ವಾತದ ಸಮಯ. ಈ ಮೂರನ್ನು ಡಿವೈಡ್ ಮಾಡ್ತೇವೆ: ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಯಂಗ್ ಏಜು, ಮಿಡಲ್ ಆ್ಯಂಡ್ ಏಜ್, ಓಲ್ಡ್. ಮೂರು ರೀತಿ ನಾವು ಡಿವೈಡ್ ಮಾಡ್ಬೋದು. ಈ ಒಂದು ಜೇನುತುಪ್ಪವನ್ನು ಬೆಳಗ್ಗೆ ತಗೊಂಡ್ರೆ ಬೆಸ್ಟು. ಕಫ ಕಾಲದಲ್ಲಿ ಕಫ ಹರಣೆ ಮಾಡುವಂಥದ್ದು. ಹೌದಾ? ಪಿತ್ತ ಶಮನವಾಗಿ ನೀವು ತಗೊಳ್ತೀರಿ ಹೇಳಾದರೆ ಮಧ್ಯಾಹ್ನ ತಗೊಳ್ಬೇಕು. ಶೋಧನಾರ್ಥ ತಗೊಳ್ತೀರಾ, ಬೆಳಗ್ಗೆ ತಗೊಳ್ಬೋದು, ಪ್ರಾಬ್ಲಮ್ ಇಲ್ಲ. ನೀವು ಶಮನಾರ್ಥವಾಗಿ ತಗೊಳ್ತೀರಿ, ಮಧ್ಯಾಹ್ನ ಬೆಸ್ಟ್ ಟೈಮು. ವಾತ ನರಗಳ ತೊಂದರೆ ಇದೆ, ಬೆಳಗ್ಗೆ ಎಣ್ಣೆ ಹಚ್ಕೊಂಡ್ರೆ ತೊಂದರೆ ಇಲ್ಲ, ಸಂಜೆ ಹಚ್ಕೊಳ್ಳಿಕ್ಕೇ ಬೇಕು ಎಣ್ಣೆಯನ್ನು. ಯಾಕೆ ಅಂತಂದರೆ ಇದು ವಾತದ ಸಮಯ. ಸಂಜೆ ಆದ ಕೂಡಲೇ ಒಂದ್ಸಲ ಎಣ್ಣೆ ಹಚ್ಕೊಳ್ಳಿಕ್ಕೇ ಬೇಕು. ಸಂಜೆ ಎಲ್ಲ ಎಣ್ಣೆ ಹಚ್ಕೊಂಡ್ರೆ ವಾತದ ಸಮಯ ಆಗಿದ್ದಕ್ಕೆ ಬೆಸ್ಟ್ ಅದು. ಮತ್ತು ಏಜ್ಡ್ ಇದ್ದವರು ಅಂತೂ ಹಾಕ್ಕೊಳ್ಳಿಕ್ಕೇ ಬೇಕು ಎಣ್ಣೆಯನ್ನು. ಯಾವಾಗ ಅವರು ಒಂದು ಓಲ್ಡ್ ಏಜಿಗೆ ಟರ್ನ್ ಆಗ್ತಾರೋ ನಿತ್ಯ ಎಣ್ಣೆ ಉಪಯೋಗವನ್ನು ಹೆಚ್ಚಿಗೆ ಮಾಡಬೇಕು. ಇನ್ನು ತೈಲ ಅಭ್ಯಂಗ ಮಾಡ್ಕೋತಾರೆ, ಕಂಪಲ್ಸರಿ ಮಾಡಬೇಕು. ಒಂದು ದಿವಸ ತಪ್ಪಿಸಬಾರ್ದು. ಏಜ್ ಆಗ್ತಾ ಬಂದಂಗೆ ವಾತ ಕಂಟ್ರೋಲ್ ಮಾಡೋ ಬಗ್ಗೆ ನಿತ್ಯವಾಗಿ ಉಪಯೋಗಿಸುವಂಥದ್ದು. ಏನಾಗುತ್ತೆ, ನೀವು ನ್ಯಾಚುರಲ್ ಎಣ್ಣೆ ಆದರೆ ಪರವಾಗಿಲ್ಲ, ಕೆಮಿಕಲ್ ಎಣ್ಣೆ ನೀವು ಹಚ್ಕೊಂಡಾಗ ನಮ್ಮ ಬಾಡಿಗೆ ಪ್ರಯೋಜನ ಆಗೋದಿಲ್ಲ, ಅದು ಅಬ್ಸಾರ್ಪ್ಷನ್ನೇ ಆಗೋದಿಲ್ಲ. ಅದು ನಮ್ಗೆ ಹೇಗೆ ಪ್ರಯೋಜನ ಆಗಬೇಕು? ನಾವು ಎಣ್ಣೆ ಹಚ್ಕೊಳ್ಳಿ ಹೇಳೋದು ಎಷ್ಟೋ ಸತ್ಯ, ಹೌದು. ನಮ್ಮ ದೇಹಕ್ಕೆ ಅದು ಪ್ರಯೋಜನ ಆಗಬೇಕಲ್ಲ. ಅದು ಮಾರ್ಕೆಟಿಂದ ತಗೊಂಡ್ಬರ್ತೀರಿ, ಎಣ್ಣೆ ಹಚ್ಕೊತೀರಿ, ಸರಿ, ನೀವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ. ಆದರೆ ಆ ಎಣ್ಣೆಯ ಕ್ವಾಲಿಟಿ, ಆ ಒಂದು ಎಣ್ಣೆಗೆ ಆ ಕ್ವಾಲಿಟಿ ಇಲ್ಲ ಅಂತಂದರೆ ನಮಗೇನೂ ಪ್ರಯೋಜನ ಆಗೋದಿಲ್ಲ. ಆ ಕ್ವಾಲಿಟಿ ಕೂಡ ಇಂಪಾರ್ಟೆಂಟು. ತುಪ್ಪದ ಪ್ರಾಪರ್ಟಿ ಇರ್ಬೋದು, ಜೇನುತುಪ್ಪದಿರ್ಬೋದು ಅಥವಾ ಎಣ್ಣೆದಿರ್ಬೋದು. ನಾವು ಜೇನುತುಪ್ಪ ತಗೊಳ್ಳಿ ಅಂತ ಹೇಳ್ತೇವೆ, ಹೌದಾ? ಜೇನುತುಪ್ಪಕ್ಕೂ ಕೂಡ ಒಂದು ಔಷಧಿ ಗುಣಗಳಿದೆ, ಯೋಗವಾಹಿ ಗುಣಗಳಿದೆ ಜೇನುತುಪ್ಪಕ್ಕೂ ಕೂಡ. ಅದು ಸಕ್ಕರೆ ಪಾಕ ಆಗಿದ್ದ ರಿಸಲ್ಟ್ ಎಲ್ಲಿಂದ ಬರಬೇಕು? ಜೇನುತುಪ್ಪ ಕೊಟ್ಟರೆ ಮಕ್ಕಳಿಗೆ ಕಫ ಕರಗತ್ತೆ, ಸಕ್ಕರೆ ಪಾಕ ಕೊಟ್ಟರೆ ಕರಗೋದಿಲ್ಲಲ್ಲ. ಇದೇ ಡಿಫ್ರೆನ್ಸ್ ಆಗ್ತಾ ಇರೋದು. ನಮ್ಗೆ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ? ಶುದ್ಧವಾದ ಎಣ್ಣೆ ಸಿಗ್ತಾ ಇಲ್ಲ, ಎಲ್ಲ ಕೆಮಿಕಲ್ ಎಣ್ಣೆ ಆಗಿದೆ. ಶುದ್ಧವಾಗಿ ತುಪ್ಪ ಸಿಗ್ತಾ ಇಲ್ಲ. 200-300 ರೂಪಾಯಿ ತುಪ್ಪ ಸಿಗ್ತದೆ, ಅದರಲ್ಲಿ ಎಲ್ಲಿ ಪ್ಯೂರ್ ಇರ್ಲಿಕ್ಕೆ ಸಾಧ್ಯ? ತುಪ್ಪನೇ ಆಗಿರೋದಿಲ್ಲ. ಜೇನುತುಪ್ಪನೇ ಆಗಿರೋದಿಲ್ಲ. ಇವೆಲ್ಲವೂ ಕೂಡ ನಮಗೆ ಟ್ರೀಟ್ಮೆಂಟಿಗೆ ತೊಂದರೆ ಆಗ್ತಾ ಇದೆ. ಅವರಿಗೆ ರಿಸಲ್ಟ್ ಸಿಗೋದಿಲ್ಲ. ನಿತ್ಯ ಎಣ್ಣೆ ಉಪಯೋಗಿಸ್ತಾರೆ, ಹೌದು, ಆದರೆ ಪ್ರಯೋಜನ ಆಗೋದಿಲ್ಲ. ಅದಕ್ಕಾಗಿ ತೈಲಕ್ಕಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅಡುಗೆಯಲ್ಲಿ ಉಪಯೋಗಿಸ್ತೇವೆ ನಾವು, ದಿವಸ ನಾವು ಎಣ್ಣೆ ಉಪಯೋಗಿಸ್ತೇವೆ ಅಡುಗೆಗೆ. ಯಾಕಂದ್ರೆ ನಮ್ಮ ದೇಹಕ್ಕೆ ಬೇಕು ಎಣ್ಣೆ ಅಂತ. ನಮ್ಮ ದೇಹದ ಪ್ರತಿ ಕಣಗಳು ಕೂಡ ಫ್ಯಾಟ್ ಸೆಲ್ಸಿಂದ ಆಗಿದೆ, ಲೈಪೋಸ್ ಟಿಶ್ಯೂಯಿಂದ ಆಗಿದೆ. ನಮಗೆ ಎಣ್ಣೆ ಬೇಕು ಅಷ್ಟು, ನಾವು ಅದಕ್ಕಾಗಿ ನಾವು ತಗೊಳ್ತೇವೆ. ಆದರೆ ಅದು ನಮಗೆ ಪ್ರಯೋಜನ ಆಗೋದಿಲ್ಲ. ನಾವು ತಗೊಂಡ್ರೆ ಪೆಟ್ರೋಕೆಮಿಕಲ್ ಎಣ್ಣೆ ಆಗಿರುತ್ತೆ, ಪ್ರಯೋಜನ ಆಗೋದಿಲ್ಲ. ಫ್ಯಾಟಿ ಲಿವರು, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಮು ಹೆಚ್ಚಾಗ್ತಾ ಹೋಗುತ್ತೆ. ನ್ಯಾಚುರಲ್ ಆದರೆ ಅದು ಎನರ್ಜಿಯಾಗಿ ರಿಲೀಸ್ ಆಗುತ್ತೆ, ಪೆಟ್ರೋಕೆಮಿಕಲ್ ಆದರೆ ಆಗೋದಿಲ್ಲ. ಕೇಳ್ತಾ ಇದ್ರಲ್ಲ, ಕೇಳಿ. ಡಾಕ್ಟ್ರೇ, ಈಗ ನೀವು ತೈಲ ಹೆಚ್ಚು ಬಳಸಬೇಕು ವಾತದಲ್ಲಿ ಅಂತ ಹೇಳಿದ್ರೆ, ಇದನ್ನು ನಾವು ಆಹಾರದಲ್ಲಿ ಹೇಗೆ ಬಳಸೋದು? ಯಾಕಂದರೆ ಸಾಮಾನ್ಯವಾಗಿ ವಾತ ರೋಗದವ್ರಿಗೆ ಕರ್ದಿದ್ದ ತಿಂಡಿ ತಿನ್ನಬೇಡಿ ಅಂತ ಹೇಳ್ತಾರೆ. ಸೊ ನಾವು ಇದನ್ನ ಆಹಾರದಲ್ಲಿ ಕರ್ದಿದ್ದು ತಗೋಬೋದಾ ಇಲ್ವಾ, ಶುದ್ಧ ಎಣ್ಣೆದಲ್ಲೇ ಮಾಡಿದರೆ? ಕರೆದು ತಿಂದು ಪದ್ಧತಿ ಇಲ್ವೇ ಇಲ್ಲ ಆಯುರ್ವೇದದಲ್ಲಿ. ಕರಿಯೋ ಪದ್ಧತಿನೇ ಇಲ್ಲ. ಹೌದಾ? ತೈಲವನ್ನು ಹಾಗೆ ಉಪಯೋಗಿಸುವಂಥದ್ದು. ಅಲ್ಲ, ಅದು ಶುದ್ಧ ತೈಲ ಆಯಿತು, ಆಹಾರದಲ್ಲಿ ಹೇಗೆ ಬಳಸ್ಕೋಬೋದು ನಾವು ಅಂತ ಕೇಳ್ತೀವಿ.
ಈಗ ನೀವು ಒಂದು ಸಲಾಡ್ ಮಾಡ್ತೀರಾ, ಸಲಾಡ್ ಮಾಡಲಿಕ್ಕೆ ನಾವು ಎಣ್ಣೆಯನ್ನು ಹಾಕಬೇಕು, ಹೌದಾ? ಈಗ ನೀವು ಅಡುಗೆ ಮಾಡಲಿಕ್ಕೆ ಎಣ್ಣೆ ಉಪಯೋಗಿಸೋದು ಬೇರೆ, ಅದರಲ್ಲಿ ಫ್ರೈ ಮಾಡೋದು ಬೇರೆ. ನಾವು ಒಗ್ಗರಣೆ ಕೊಡೋದು ಅಂತ ಹೇಳ್ತೇವೆ ಸಾಮಾನ್ಯವಾಗಿ, ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಕೊಡ್ತೇವೆ. ಅಲ್ಲಿ ಎಣ್ಣೆಯನ್ನು ಭಾಳ ಹೀಟ್ ಮಾಡೋದಿಲ್ಲ, ಸ್ವಲ್ಪ ಬಿಸಿ ಆದ ಕೂಡಲೇ ಎಲ್ಲದನ್ನು ಹಾಕ್ತೇವೆ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಅರಿಶಿಣ ಎಲ್ಲದು ಹಾಕಿ ನಾವು ಒಗ್ಗರಣೆ ಕೊಡುವಂಥದ್ದು. ಎಣ್ಣೆ ಬಾಯ್ಲ್ ಆಗೋದಿಲ್ಲ ಅಲ್ಲಿ, ಸ್ವಲ್ಪ ಬಿಸಿಯಾಗಿ ಚಿಟ್ಟುಗೊಡ್ಡು ಶುರುವಾಗಿದೆ, ನಮ್ಮ ತೆಗೆದು ಇಮಿಡಿಯೇಟ್ ಅದು ಸಾಂಬಾರಕ್ಕೆ ಅದಕ್ಕೆ ಹಾಕಿಬಿಡ್ತೇವೆ. ಎಣ್ಣೆಯನ್ನು ಭಾಳ ಹೀಟ್ ಮಾಡಬಾರ್ದು. ಮತ್ತು ಈಗ ಇನ್ನೊಂದು ಆಪ್ಷನ್ ಕೊಡ್ಬೋದು, ಒಂದ್ಸಲ ನೀವು ಅದನ್ನು ಹೀಟ್ ಮಾಡಿದ ಮೇಲೆ ತಿರ್ಗಾ ಅದನ್ನು ಯೂಸ್ ಮಾಡಬಾರ್ದು. ಈಗ ಒಂದ್ಸಲ ನೀವು ಕರಿಲಿಕ್ಕೆ ಯೂಸ್ ಮಾಡಿದ್ವಿ, ಈಗ ನಮ್ಮ ಲೈಫ್ ಸ್ಟೈಲೇ ಹಾಗಾಗಿಬಿಟ್ಟಿದೆ. ಈಗ ಚಿಪ್ಸ್ ತಿಂತೇವೆ, ಬೇರೆ ಬೇರೆ ಡಿಶಸ್ಸನ್ನು ಮಾಡ್ತೇವೆ, ಹೌದಾ? ಈಗ ವಡ ಇರ್ಬೋದು, ಪತ್ರೊಡೆ ಇರ್ಬೋದು, ಪುರಿ ಇರ್ಬೋದು, ಎಲ್ಲದಕ್ಕೂ ಎಣ್ಣೆಯನ್ನು ಹಾಕ್ತೇವೆ. ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ಒಕೇಶನಲ್ಲಿ ಓಕೆ, ನಾವು ನಿತ್ಯ ಉಪಯೋಗಿಸ್ಲಿಕ್ಕೆ ಈಗ ದೋಸೆಗೆ ಮೇಲಿಂದ ಎಣ್ಣೆ ಹಾಕ್ತಾರೆ, ಹೌದಾ? ಅಥವಾ ಅದಕ್ಕೆ ಬೆಣ್ಣೆ ಹಾಕ್ತಾರೆ, ತುಪ್ಪ ಹಾಕ್ತಾರೆ, ಇವೆಲ್ಲ ಡೈಲಿ ಯೂಸಿಗೆ ಬೆಸ್ಟು. ಈ ಕರಿದ ತಿಂಡಿಗಳು ದಿನ ಉಪಯೋಗಕ್ಕೆ ಒಳ್ಳೆಯದಲ್ಲ. ಹಳೆ ಕಾಲದಲ್ಲಿ ಗಂಜಿ, ಕೊಚ್ಚಿಗೆ ಹಾಕಿ ಗಂಜಿ ಮಾಡ್ತಿದ್ರು, ಕೆಂಪಕ್ಕಿ ಗಂಜಿ ಮಾಡ್ತಿದ್ರು, ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಊಟ ಮಾಡ್ತಿದ್ರು. ತೆಂಗಿನ ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ ತುಪ್ಪ. ಸ್ವಲ್ಪ ಕಾಲು ಗಂಟು ನೋವಿನವರಿದ್ದರೆ ಎಣ್ಣೆ ಹಾಕಿ ಉಪಯೋಗಿಸ್ಬೇಕು. ಎಣ್ಣೆ ಅಥವಾ ತುಪ್ಪವನ್ನು ಹಾಕಬಹುದು. ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ಮು, ಪಿತ್ತ ಸಂಬಂಧಿ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ತುಪ್ಪವನ್ನು ಹಾಕಿ ಗಂಜಿ ಊಟ ಮಾಡುವಂಥದ್ದು. ಎಣ್ಣೆಯಲ್ಲಿ ಕರುವು ಪದ್ಧತಿ ಇಲ್ಲ, ಫ್ರೈ ಮಾಡಿ ಉಪಯೋಗಿಸುವಂಥದ್ದು ಆಯುರ್ವೇದದಲ್ಲಿ ಭಾಳ ಕಡಿಮೆ ಉಲ್ಲೇಖ ಇಲ್ಲ ಅಂತ ಹೇಳ್ಬೋದು. ನಾವು ಎಣ್ಣೆಯನ್ನು ಆದಷ್ಟು ನಾವು ಹಾಗೇ ಉಪಯೋಗಿಸುವಂಥದ್ದು, ಸಲಾಡಿಗಿರ್ಬೋದು, ಅಥವಾ ಈಗ ನಾವು ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಹಾಗೆ ಹಾಕಿ ತಿನ್ನುವಂಥದ್ದು. ಯಾವುದೇ ಹೆವಿ ಫುಡ್ ಬಂತು ಅಂತಂದರೆ ಅಲ್ಲಿ ಎಣ್ಣೆ ಉಲ್ಲೇಖ ಇದೆ. ಇಡ್ಲಿ ಮಾಡ್ತಾರೆ ನಮ್ಮ ಕಡೆಗೆ, ಇಡ್ಲಿಗೆ ಎಣ್ಣೆ ಹಾಕಿ ತಿಂತಾರೆ. ಈ ಕೊಟ್ಟೆ ಇಡ್ಲಿ ಅಂತ ಮಾಡ್ತಾರೆ, ಕೊಟ್ಟೆ ಇಡ್ಲಿ ಬಂದಾಗ ಅಲ್ಲಿ ಎಣ್ಣೆ ಬೇಕೇ. ಅಂದರೆ ಆ ಒಂದು ಜೀರ್ಣಶಕ್ತಿ ಹೆಚ್ಚಿಗೆ ಮಾಡುವಂಥ ಗುಣ ಸಹಿತ ಎಣ್ಣೆಗಿದೆ, ಜೀರ್ಣಶಕ್ತಿ ಹೆಚ್ಚಿಗೆ ಮಾಡುವಂಥ ಗುಣ ತುಪ್ಪಕ್ಕೆ ಇದೆ. ಸ್ಪೆಷಲ್ ಪ್ರಾಪರ್ಟಿ. ಯಾವುದೇ ಒಂದು ನಾವು ಫ್ಯಾಟ್ ತಗೊಂಡಾಗ ಅದು ಜೀರ್ಣ ಆಗಿ ಎನರ್ಜಿಯಾಗಿ ರಿಲೀಸ್ ಆದರೆ ಫ್ಯಾಟ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವಿಲ್ಲಿ ಸ್ನೇಹಪಾನ ಎಲ್ಲ ಮಾಡ್ತೇವೆ, ಚಿಕಿತ್ಸೆಯನ್ನು ಮಾಡ್ತೇವೆ. ಕೆಲವೊಂದು ಪೇಷಂಟ್ ಹೇಳಿದ್ರು ನಾನು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ ಅಂತ. ಆಯಿತು ಅಂತ ನಾವು ಬ್ಲಡ್ ಟೆಸ್ಟ್ ಮಾಡಿದ್ವಿ, ಲಿಪಿಡ್ ಪ್ರೊಫೈಲ್ ಟೆಸ್ಟ್. ನಂತರ ಸ್ನೇಹಪಾನ ಮಾಡಿ ವಿರೇಚನ ಮಾಡಿದ ಮೇಲೆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ ಹೊರತು ಹೆಚ್ಚಿಗೆ ಆಗೋದಿಲ್ಲ. ಯಾವತ್ತು ನಾವು ತಗೊಂಡಂಥ ಆಹಾರದಿಂದ ಸರಿಯಾಗಿ ಎನರ್ಜಿಯಾಗಿ ರಿಲೀಸ್ ಆಯಿತು ಅಂತಂದರೆ ಫ್ಯಾಟ್ ಹೆಚ್ಚಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಎಲ್ಲ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಂಡು ನಂತರ ಮತ್ತೆ ನಾವು ತುಪ್ಪವನ್ನು ತಿಂದರೆ ಡೆಫಿನೆಟ್ಲಿ ತೂಕ ಹೆಚ್ಚಿಗೆ ಆಗುತ್ತೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಬರುತ್ತೆ. ಮತ್ತು ಮಧುರ ಮಾಧ್ಯಮ ಸ್ನೇಹಾತ್ ಅಂತ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಸ್ವೀಟನ್ನು ಮೊದಲು ತಿನ್ನಬೇಕು, ಮಧುರ ರಸನ ಮೊದಲು ತಿನ್ನಬೇಕು ಅಂತ ಹೇಳಿದ್ದಾರೆ. ತುಪ್ಪ ಹಾಕೊಂಡು ತಿನ್ಬೇಕು. ಅದು ಕೂಡ ಎಡ ಪಾಯಸ ಅಂತ ಹಾಕ್ತಿದ್ರು ಬಾಳೆಯಲ್ಲಿ. ಈಗ ಅದು ಪದ್ಧತಿ, ಎಡ ಪಾಯಸ ಅಂದರೆ ಎಡೆಗೆ ಹಾಕೋದಂತ ಆಗಿದೆ. ಆದರೆ ಹಾಗಲ್ಲ, ಎಡ ಪಾಯಸವನ್ನು ಹೊಟ್ಟೆ ತುಂಬಷ್ಟು ತಿನ್ಬೇಕು. ಮಧುರಂ ಆದ್ಯಮ ಸ್ನೇಹಾತ್. ಎಡ ಪಾಯಸ ಮೇಲೆ ತುಪ್ಪ ಬಡಿಸ್ತಿದ್ರು ಬಾಳೆಯಲ್ಲಿ, ಬಲಬದಿ ತುದಿಗೆ ಎಡ ಪಾಯಸದ ಮೇಲೆ ತುಪ್ಪ. ಅಂದರೆ ಸ್ವೀಟನ್ನು ಮೊದಲು ತಿನ್ಬೇಕು ಒಳ್ಳರ್ಥ. ಸ್ವೀಟನ್ನು ಮೊದಲು ತಿನ್ಕೊಂಡ್ಮೇಲೆ ಹೊಟ್ಟೆ ತುಂಬೋಗಿರತ್ತೆ, ಬೇರೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೇನು ಮಾಡ್ತೇವೆ, ಫಸ್ಟಿಗೆ ಎಲ್ಲ ಊಟ ಮಾಡ್ಕೊಳ್ತೇವೆ, ಆ ಕಂಠ ಪೂರ್ತಿ ಊಟ ಮಾಡ್ಕೊಂಡು ಲಾಸ್ಟಿಗೆ ಪಾಯಸ ಕುಡಿಯೋದು. ಡೆಸರ್ಟ್ ಹೇಳಿ, ಡೆಸರ್ಟ್ ಲಾಸ್ಟಿಗೆ ಬಂತು. ರಾಯರದಲ್ಲಿ ಹೇಳಿದ್ದು ಸ್ವೀಟ್ ಫಸ್ಟ್, ಮಧುರಂ ಆದ್ಯಮಶ್ನೀಯಾತ ಅಂತ ಹೇಳಿದ್ದಾರೆ. ಮತ್ತು ಎಲ್ಲೆಲ್ಲಿ ಮಧುರ ಇರೋದು ಬಂತೋ, ಸ್ವೀಟ್ ಬಂತೋ, ಸ್ವೀಟ್ ಅಂದ್ರೆ ಪಾಯಸನೇ ಬರೀ, ಬೇರೆ ಇಲ್ಲವೇ ಇಲ್ಲ. ಈಗ ಹೋಮಕ್ಕೆ ಹಾಕೋದಿರ್ಬೋದು, ವೇದಗಳಲ್ಲಿ ಎಲ್ಲೆಲ್ಲಿ ಸ್ವೀಟ್ ಮಧುರ ಬಂತ ಒಟ್ಟು ಪಾಯಸಂ 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 ಅಂತ ಹೇಳ್ತಾ ಹೋದ್ರು. ಹೋಮಕ್ಕೆ ಹಾಕ್ಲಿಕ್ಕೂ ಕೂಡ ಪಾಯಸ, ಅಕ್ಕಿ ಮತ್ತು ಬೆಲ್ಲ,
ಇರಲೇಬೇಕು ಅದಕ್ಕೆ, ಅದೇ ಮುಖ್ಯ. ಬೆಲ್ಲ ಮತ್ತು ಅಕ್ಕಿನೇ ಮುಖ್ಯ. ಅದಕ್ಕಾಗಿ ಫಸ್ಟ್ ನಾವು ಸ್ವೀಟನ್ನು ಊಟ ಮಾಡಬೇಕು. ಅಲ್ಲಿ ಹೇಳ್ತಾರೆ ತತ್ರದ್ಯ ಮಾರುತಂ ಘ್ನಂತಿ, ಮಧುರ ಅಮ್ಲ ಹಾಗೂ ಲವಣ ರಸಗಳು ಮಾರುತ ವಾತವನ್ನು ಕಂಟ್ರೋಲ್ ಮಾಡಿಬಿಡತ್ತೆ. ಸ್ವೀಟ್ ತಿನ್ಬಿಟ್ರೆ ವಾತ ಕಂಟ್ರೋಲ್ ಆಗಿಬಿಡತ್ತೆ. ವಾತ ಕಂಟ್ರೋಲ್ ಮಾಡಬೇಕು ಅಂದರೆ ಸ್ವೀಟ್ ತಿನ್ಕೋಬೇಕು ಮೊದಲು. ಹೊಟ್ಟೆ ತುಂಬಿಡತ್ತೆ, ನಮ್ಗೆ ಎನರ್ಜಿ ಸಿಗತ್ತೆ. ಸೊ ಬೇರೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಆವಾಗ ನಿಮ್ಗೆ ಎನರ್ಜಿ ಸಿಗತ್ತೆ ಇಮ್ಮಿಡಿಯೇಟಾಗಿ. ಎಲ್ಲ ತಿಂದ್ಕೊಂಡು ನಾವು ಲಾಸ್ಟಿಗೆ ಸ್ವೀಟ್ ತಿಂದ್ರೆ ಮುಗೀತು. ಈಗ ಗಾಳಿ ಅಟ್ಯಾಕ್ ಆದಾಗ ಅವರಿಗೆ ಎಣ್ಣೆ ಕುಡಿದ್ರೆ ಪರಿಣಾಮ ಆಗ್ತದೆ. ಡೆಫಿನೆಟ್ಲಿ ಹಾಗೆ ಸ್ವೀಟ್ ಕೊಟ್ಟು ಪರಿಣಾಮ ಆಗ್ತದೆ. ಇಲ್ಲ, ಆಗೋದಿಲ್ಲ. ತೈಲಕ್ಕೆ ವಿಶೇಷ ಗುಣ ಇದೆ. ತೈಲಕ್ಕಷ್ಟೇ ಆ ಗುಣ ಇರುವಂಥದ್ದು. ಸ್ವೀಟ್ ತಿಂದರೆ ಅಲ್ಲ. ಸ್ವೀಟ್ ತಿಂದರೆ ಏನೂ ಪ್ರಯೋಜನ ಇಲ್ಲ. ವಾತದ ಮೇನ್ ವಾತ ಕಂಟ್ರೋಲ್ ಮಾಡೋದು ಎಣ್ಣೆಯಿಂದ. ಎಣ್ಣೆಯನ್ನು ಯಾವ್ಯಾವ ರೀತಿಯಲ್ಲಿ ಕೊಡ್ಬೋದು, ಎಲ್ಲ ರೀತಿಯೂ ಕೊಡ್ಬೋದು. ಸರ್ ಹಂಗಾರೆ ತುಪ್ಪ ಹೆಚ್ಚು ತಿನ್ನಬಾರ್ದು ಸರ್ ವಾತದವರು? ಎಣ್ಣೆ ವಾತಕ್ಕೆ ಹಾಗೂ ಪಿತ್ತಕ್ಕೆ ಹೆಲ್ಪ್ ಆಗುತ್ತೆ. ವಾತಕ್ಕೆ ಫಸ್ಟ್ ಹೆಲ್ಪು, ಸೆಕೆಂಡರಿ ಟು ಪಿತ್ತ. ತುಪ್ಪ ಪ್ರೈಮರಿ ಟು ಪಿತ್ತಕ್ಕೆ, ಸೆಕೆಂಡರಿ ಟು ವಾತ. ಸ್ನೇಹದಲ್ಲಿ ತೈಲ ವಾತಕ್ಕೆ ಶ್ರೇಷ್ಠ, ಪಿತ್ತಕ್ಕೆ ಸೆಕೆಂಡರಿ. ಅದು ಈ ಒಂದು ಘೃತ ಏನಿದೆ, ತುಪ್ಪ ಏನಿದೆ, ಪಿತ್ತಕ್ಕೆ ಫಸ್ಟ್ ಇಂಪಾರ್ಟೆನ್ಸ್, ಪ್ರೈಮರಿ ಟು ಪಿತ್ತ, ಸೆಕೆಂಡರಿ ಟು ವಾತ. ಇದೇ ರೀತಿ ಜೇನುತುಪ್ಪ ಕೂಡ ಬೆಸ್ಟ್ ಫಾರ್ ಕಫ ಪ್ರಾಬ್ಲಮ್, ಸೆಕೆಂಡರಿ ಫಾರ್ ಪಿತ್ತ ಪ್ರಾಬ್ಲಮ್. ವಾತಕ್ಕೆ ಏನೂ ಪ್ರಯೋಜನ ಇಲ್ಲ. ತೈಲ ಮತ್ತು ಘೃತಗಳದ್ದು ಕಫಕ್ಕೆ ಏನೂ ಪ್ರಯೋಜನ ಇಲ್ಲ. ಕಫ ಹೆಚ್ಚಿಗೆ ಮಾಡ್ತದೆ ಹೊರತು ಏನೂ ಪ್ರಯೋಜನ ಇಲ್ಲ. ಅದಕ್ಕಾಗಿ ಯಾರ್ಯಾರು ಕಫ ಪ್ರಾಬ್ಲಮ್ ಇದೆಯೋ, ಈಗ ಒಬ್ಬರಿಗೆ ಕಫ ಪ್ರಾಬ್ಲಮ್ ಇದೆ, ತೈಲವನ್ನು ಹೇಗೆ ಕೊಡಬೇಕು? ಈ ಕ್ವಶನ್ ಅರೈಸ್ ಆಗತ್ತಾ ಇಲ್ಲ? ಒಬ್ಬರಿಗೆ ಕಫ ಪ್ರಾಬ್ಲಮ್ ಇದೆ, ಅವ್ನಿಗೆ ಸಿಕ್ಕಾಪಟ್ಟೆ ಅಸ್ತಮ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ. ಏನೋ ಕಫ ತುಂಬ್ಕೊಂಡಿದೆ, ಫುಲ್ ಕಫ ಆಗಿದೆ, ಅವನಿಗೆ ನಾವೀಗ ತುಪ್ಪ ಕೊಡಬೇಕು ಅಥವಾ ಎಣ್ಣೆ ಕೊಡಬೇಕು. ಹೆಂಗೆ ಕೊಡೋದು? ಕೊಡಬಾರ್ದಲ್ಲ, ಹೆಚ್ಚಿಗೆ ಆಗತ್ತಲ್ಲ. ಅವಾಗ ನಾವು ನಮ್ಮ ಯುಕ್ತಿಯನ್ನು ಯೂಸ್ ಮಾಡಬೇಕು. ಆ ತುಪ್ಪಕ್ಕೆ ಅಥವಾ ಎಣ್ಣೆಗೆ ಕಫ ಕಡಿಮೆ ಮಾಡುವಂಥ ಗಿಡಗಳನ್ನು ಹಾಕಬೇಕು. ಆವಾಗ ನೀವು ಎಣ್ಣೆಯನ್ನು ಉಪಯೋಗಿಸಿದ್ರು ಕೂಡ, ತುಪ್ಪವನ್ನು ಕುಡಿದ್ರೂ ಕೂಡ ಕಫ ಪ್ರಾಬ್ಲಮ್ ಬರೋದಿಲ್ಲ. ಈಗ ಮೊಸರು ಉಪಯೋಗಿಸ್ಬೇಕು ಅಂತ ಇಟ್ಕೊಳ್ಳಿ. ಮೊಸರು ತಿಂದರೆ ಕಫ ಹೆಚ್ಚಿಗೆ ಆಗುತ್ತೆ, ಎಲ್ಲರಿಗೂ ಗೊತ್ತಿದೆ, ಹೌದಾ? ಮೊಸರು ತಿಂದರೆ ಕಫ ಹೆಚ್ಚಿಗೆ ಆಗುತ್ತೆ ಅಂತ. ಮಗ ಹಠ ಮಾಡ್ತಾನೆ, ನಂಗೆ ಮೊಸರು ಬೇಕೇ ಅಂತ. ಏನು ಮಾಡೋದು ಹಾಗಿದ್ರೆ? ಅದಕ್ಕೆ ನಾವು ಯಾವುದೇ ಕಫಹರ ದ್ರವ್ಯಗಳನ್ನು ಹಾಕಬೇಕು. ಕಫ ಕಡಿಮೆ ಮಾಡುವಂಥದ್ದನ್ನು, ಮೊಸರು ತಯಾರಾಗಬೇಕಿದ್ರೆ ಹಾಕುವಂಥದ್ದು. ಹಾಲನ್ನು ನೀವು ಬಿಸಿ ಮಾಡಿದ್ರಿ, ತಣಿಸ್ತೀರಿ, ಇವತ್ತು ಹೆಪ್ಪಾಕ್ತೀರ ನೀವು. ಹಸಿ ಶುಂಠಿಯನ್ನು ಜಪ್ಪಿ ಹಾಲಿಗೆ ಹಾಕಿಬಿಡೋದು. ನಾಳೆ ಹೆಪ್ಪಾಗತ್ತೆ ಅದು. ಆ ಒಂದು ಪ್ರೊಸೆಸಿಂಗ್ ಏನಿದೆ, ನಾಳೆ ಒಳ್ಳೆ ಮೊಸರು ರೆಡಿ ಆಯಿತು, ಅದನ್ನು ಚರ್ನ್ ಕಡಿತೀರ ನೀವು. ಕಡ್ದಾಗ ಅದರಲ್ಲಿ ಕಫ ಹೊರಗುಣ ಬಂದಿರುತ್ತೆ. ಹಾಗೆ ನಮ್ಮಿದ್ರಲ್ಲಿ ಪೋಳದ್ಯ ಅಂತ ಒಂದು ಮಾಡ್ತಾರೆ ಡಿಶಸ್, ನಮ್ಮ ಹವ್ಯಕರು ಇದರಲ್ಲಿ ಪೋಳದ್ಯ ಅಂತ ಮಾಡ್ತಾರೆ, ಮಜ್ಜಿಗೆ ಪೋಳದ್ಯ ಅಂತ. ಆ ಮಜ್ಜಿಗೆ ಪೋಳದ್ಯ ನೀವು ಜ್ವರದಲ್ಲೂ ಕೊಡ್ಬೋದು, ಥಂಡಿಲೂ ಕೊಡ್ಬೋದು, ಕೆಮ್ಮಲ್ಲೂ ಕೊಡ್ಬೋದು, ಕಫ ಪೇಷಂಟಿಗೂ ಕೊಡ್ಬೋದು. ಆ ಮಜ್ಜಿಗೆ ಪೋಳದ್ಯಕ್ಕೆ ಸಾಂಬಾರು ಸೊಪ್ಪು ಹಾಕ್ತರು, ದೊಡ್ಡ ಪತ್ರೆ ಅಂತ. ಯಾಕೆ ಹಾಕೋದು? ಕಫಹರ ಗುಣ ಇದೆ ಅದರಲ್ಲಿ. ಉಷ್ಣ ತೀಕ್ಷ್ಣ ಕಫಹರ ಗುಣ ಇರೋದ್ರಿಂದ ಆ ದೊಡ್ಡ ಪತ್ರೆ ಸಾಂಬಾರು ಸೊಪ್ಪನ್ನು ಪೋಳದ್ಯ ಮಾಡುವಂಥದ್ದು. ಆವಾಗ ಅದು ನೀವು ಮಜ್ಜಿಗೆ ಉಪಯೋಗಿಸಿದ್ರೂ ಕೂಡ ನಿಮ್ಮ ಕಫ ಹೆಚ್ಚಿಗೆ ಮಾಡಿದೆ, ಕಫವನ್ನು ಶಮನ ಮಾಡ್ತದೆ. ನಮ್ಮ ಯುಕ್ತಿಯನ್ನು ಯೂಸ್ ಮಾಡ್ಕೊಂಡು ಈ ಟೈಪ್ ನಾವು ಚೇಂಜ್ ಮಾಡ್ಕೊತ ಹೋಗ್ಬೋದು ನಮ್ಮ ಆಹಾರ ಪದ್ಧತಿಯಲ್ಲಿ. ಇದೇ ರೀತಿ ವಾತಕ್ಕೂ ಕೂಡ, ಪಿತ್ತಕ್ಕೂ ಕೂಡ, ಕಫಕ್ಕೂ ಕೂಡ ನಾವು ಯಾವ ರೀತಿ ಕಾಂಬಿನೇಷನ್ ಮಾಡಬೇಕು, ಯಾವ್ಯಾವನ್ನ ಯೂಸ್ ಮಾಡ್ಬೋದು, ಇದನ್ನು ನಾವು ನಮ್ಮ ಬುದ್ಧಿಶಕ್ತಿ ಯೂಸ್ ಮಾಡ್ಕೊಳ್ಳುವಂಥದ್ದು. ಹಳೆ ಕಾಲದಲ್ಲಿ ನೋಡಿ, ಇದು ಒಣ ಕೆಮ್ಮ, ನಿಂದು ಸ್ವಲ್ಪ ಮಜ್ಜಿಗೆ ಬೆಲ್ಲ ಹಾಕಂಗೆ ಕುಡಿಯಾ. ನೀವು ಹೇಳ್ತಾ ಇದ್ರಿ ಸ್ವೀಟ್ ಉಪಯೋಗಿಸ್ಬೋದು ಒಳ್ಳೆ ವಾತದಲ್ಲಿ. ಒಣ ಕೆಮ್ಮು, ಗಾಳಿ, ವಾತ, ಅಲ್ಲಿ ಮಧುರ ರಸವನ್ನು ಉಲ್ಲೇಖ ಮಾಡ್ದ, ಬೆಲ್ಲ ಅಲ್ಲ ಕಡ್ದ ಮಜ್ಜಿಗೆ. ಕಫನೂ ಕಂಟ್ರೋಲಿಗೆ ಬರೋ ಜೊತೆ ಮಧುರ ರಸ ಹಾಕಿ ವಾತನೂ ಕಂಟ್ರೋಲ್ ಮಾಡೋ. ಮಜ್ಜಿಗೆಗೆ ಬೆಲ್ಲ ಹಾಕಿ ಕುಡಿಸುವಂಥದ್ದು, ಕಡ್ದ ಮಜ್ಜಿಗೆ ಬೆಲ್ಲ ಹಾಕಿ ಕುಡಿಸ್ರೆ ಒಣ ಕೆಮ್ಮು ಕಡಿಮೆ ಆಗ್ತು. ಅದು ಅವ್ರ ಯುಕ್ತಿ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು.
ಆರಾಮಪ್ಪದು ಹೌದು, ಮದ್ದು ಕೊಟ್ಟ ಮೇಲೆ 100% ಕಡಿಮೆ ಆಗುತ್ತೆ. ಮಧುರ ಗುಣ ಹೇಳ್ದ, ವಾತವನ್ನು ಕಂಟ್ರೋಲ್ ಮಾಡಲು ಮಧುರ ರಸ ಬೆಸ್ಟು. ಬೆಲ್ಲ ಪ್ರಯೋಗ ಮಾಡುವಂಥದ್ದು. ಪ್ಯಾರಲಿಸಿಸ್ ಬಂದಾಗ ತೈಲ ಪ್ರಯೋಗ ಮಾಡ್ದ, ಇಲ್ಲಿ ಒಣ ಕೆಮ್ಮು ಬಂದಾಗ ಬೆಲ್ಲ ಪ್ರಯೋಗ ಮಾಡೋದು, ಮಧುರ ರಸ. ಹುಳಿ ಒಂದು ಬಂದಾಗ ಮಧುರ, ಅಮ್ಲ, ಲವಣ 3 ರಸಗಳನ್ನು ಹೇಳ್ತಾವ. ಇದು 3 ಕೂಡ ವಾತಕ್ಕೆ ಕಂಟ್ರೋಲ್ ಮಾಡುವಂಥದ್ದು. ಮಧುರನೂ ವಾತ ಕಂಟ್ರೋಲ್ ಮಾಡ್ತು, ಹುಳಿಯೂ ಕೂಡ ವಾತ ಕಂಟ್ರೋಲ್ ಮಾಡ್ತದೆ, ಲವಣ ರಸ ಕೂಡ ವಾತನ್ನು ಕಂಟ್ರೋಲ್ ಮಾಡ್ತದೆ. ಉಪ್ಪು ಕೂಡ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಎಲ್ಲೆಲ್ಲಿ ಸ್ರೋತಸ್ಸುಗಳ ಬ್ಲಾಕ್ ಇರತ್ತೋ, ಅವರೋಧ ಇರತ್ತೋ ಅದು ಕ್ಲಿಯರ್ ಮಾಡಿಕೊಡ್ತದೆ. ನಾವು ನೋಡಿ, ಎಲ್ಲಾದರೂ ಈ ಮಳೆಗಾಲದಲ್ಲಿ ಈ ಒಂದು ಪಾಚಿ ಬೆಳೆದ್ರೆ, ಪಾಚಿ ಕಟ್ಟರೆ ಉಪ್ಪು ಹಾಕ್ತೇವೆ, ಪಾಚಿಯನ್ನು ಕರಗಿಸುವಂಥ ಗುಣ ಇದೆ. ಅದೇ ರೀತಿ ನಮ್ಮ ರಕ್ತನಾಳಗಳಲ್ಲಿ ಹಾಗೂ ಸ್ರೋತಸ್ಸುಗಳಲ್ಲಿ ಎಲ್ಲಿ ಪಾಚಿ ಗಟ್ಟಿರ್ತದೆ ಅಲ್ಲಿ ನಾವು ಈ ಉಪ್ಪನ್ನು ಯೂಸ್ ಮಾಡೋದ್ರಿಂದ ಅದು ಕ್ಲಿಯರ್ ಮಾಡ್ತದೆ, ಸ್ರೋತ ಅವರೋಧವನ್ನು ಕ್ಲಿಯರ್ ಮಾಡಾಕ್ತದೆ. ಅದು ಯಾವ ಉಪ್ಪು? ಸೈಂಧವ ಲವಣ. ಲವಣ ಅಂತಂದ್ರೆ ಸೈಂಧವ ಲವಣ, ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಘೃತ ಅಂದರೆ ಗೋಘೃತ, ಕ್ಷೀರ ಅಂದರೆ ಗೋಕ್ಷೀರ. ಎಲ್ಲೆಲ್ಲಿ ಹಾಲು ಅಂತ ಬಂತದ್ದು ಆಕಳ ಹಾಲೆಯ, ಬೇರೆ ಹಾಲು ಅಲ್ಲವೇ ಅಲ್ಲ. ಎಲ್ಲೆಲ್ಲಿ ಮೂತ್ರ ಬಂತದ್ದು ಗೋಮೂತ್ರನೇ, ಬೇರೆ ಮೂತ್ರ ಅಲ್ಲ. ಎಲ್ಲ ಉಪ್ಪು ಅಂತ ಬಂತ ಅಲ್ಲಿ ಸೈಂಧವ ಲವಣ. ಅದಕ್ಕೆ ಈ ಗುಣ ಇದೆ. ಸಮುದ್ರ ಉಪ್ಪಲ್ಲ, ಸಮುದ್ರ ಉಪ್ಪಿಗೆ ಈ ಗುಣ ಇಲ್ಲ, ಸೈಂಧವ ಲವಣಕ್ಕೆ ಈ ಒಂದು ಗುಣ ಇದೆ, ಪೊಟ್ಯಾಷಿಯಂ ಕ್ಲೋರೈಡ್ ಅಂತ. ಹೌದು, ಯಾರ್ಯಾರಿಗೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರ್ತಾರೋ ಅವರು ಸೈಂಧವ ಲವಣವನ್ನೇ ಉಪಯೋಗಿಸ್ಬೇಕು. ಮಾಡ್ಬೋದು, ಒಳ್ಳೇದು. ಎಸ್, ನಾವೆಲ್ಲ ನಮ್ಮ ಹಾಸ್ಪಿಟಲ್ ಯೂಸ್ ಮಾಡ್ತೇವೆ. ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡ್ತೇವೆ, ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೇವೆ, ಬಿಡ ಲವಣ ಅಂತ ಹೇಳ್ತೇವೆ ಬ್ಲ್ಯಾಕ್ ಸಾಲ್ಟಿಗೆ. ನದಿ ನೀರಲ್ಲಿ ಸಿಗುವಂಥದ್ದು ಅದು ಕೂಡ. ಸೈಂಧವ ಲವಣಕ್ಕೆ ಪಿಂಕ್ ಸಾಲ್ಟ್ ಅಂತ ಹೇಳ್ತೇವೆ, ಬ್ಲ್ಯಾಕ್ ಸಾಲ್ಟಿಗೆ ಬಿಡ ಲವಣ ಅಂತ ಹೇಳ್ತೇವೆ. ಬ್ಲ್ಯಾಕ್ ಸಾಲ್ಟ್, ರಾಕ್ ಸಾಲ್ಟ್ ಅಂದರೆ ಪಿಂಕ್ ಸಾಲ್ಟ್, ಎರಡು ಒಂದೇ. ರಾಕ್ ಸಾಲ್ಟ್, ಪಿಂಕ್ ಸಾಲ್ಟ್ ಒಂದೇ. ಅಲ್ಲಿ ಬತ್ತೆ ನಾನು ತ್ರಯಸ್ತಿಕ್ತಾದೇಹ ಕಫಂ ಅಂತ ಹೇಳ್ತಾರೆ. ಫಸ್ಟ್ನೇದು ಮಧುರ ಅಮ್ಲ ಲವಣ ವಾತಕ್ಕೆ ಹೆಲ್ಪ್ ಆಗುವಂಥದ್ದು. ಕಟು ತಿಕ್ತ ಕಷಾಯ, ಕಟುರಸ, ಖಾರ, ತಿಕ್ತರಸ, ಕಹಿ ಹಾಗೂ ಚೊಗುರು ಕಫವನ್ನು ಕಡಿಮೆ ಮಾಡುವಂಥದ್ದು. ಅದಕ್ಕಾಗಿ ನಾವು ಕಫ ಕಡಿಮೆ ಮಾಡಬೇಕು ಅಂತಂದರೆ ಕಹಿ ಕೊಡಬೇಕು, ಕಷಾಯ ಇರುವಂಥದ್ದು ಕೊಡಬೇಕು, ಸ್ವಲ್ಪ ಖಾರ ಕೊಡಬೇಕು, ಅವಾಗ ಕಫ ಕಡಿಮೆ ಆಗ್ತದೆ. ಕಷಾಯ, ತಿಕ್ತ, ಮಧುರ. ಕಷಾಯ, ತಿಕ್ತ ಹಾಗೂ ಸ್ವೀಟು ಪಿತ್ತವನ್ನು ಸಹಿತ ಕಡಿಮೆ ಮಾಡುವಂಥದ್ದು. ಸೊ ಇದು 3 ರಸಗಳ ಬಗ್ಗೆ ಒಂದೊಂದೇ ಹೇಳ್ತಾ ಹೋಗ್ತಾರೆ. ಖಾರ ಹೆಚ್ಚಿಗೆ ತಿಂದರೆ, ಹುಳಿ ಹೆಚ್ಚಿಗೆ ತಿಂದರೆ, ಉಪ್ಪು ಹೆಚ್ಚಿಗೆ ತಿಂದರೆ ಪಿತ್ತ ವೃದ್ಧಿ ಆಗುವಂಥದ್ದು. ಕಷಾಯ, ತಿಕ್ತ, ಮಧುರ ತಿಂದರೆ ಪಿತ್ತ ಕಡಿಮೆ ಆಯಿತು. ಕಟು, ಲವಣ ಹಾಗೂ ಅಮ್ಲ ತಗೊಂಡ್ರೆ ಪಿತ್ತ ಹೆಚ್ಚಿಗೆ ಆಯಿತು. ಅದಕ್ಕೆ ಪಿತ್ತ ಹೆಚ್ಚಿಗೆ ಆದರೂ ಹೇಳ್ತೇವೆ ಖಾರ ತಿನ್ನಬೇಡಿ, ಉಪ್ಪು ಹೆಚ್ಚು ತಿನ್ನಬೇಡಿ, ಹುಳಿ ಹೆಚ್ಚು ತಿನ್ನಬೇಡಿ. ಪಿತ್ತ ನೆತ್ತಿಗೆ ಇರ್ತದೆ ಅಂತ ಹೇಳ್ತೇವೆ ನಾವು. ಅತಿ ಹೆಚ್ಚು ಉಪ್ಪು ತಿಂದರೆ ಪಿತ್ತ ಹೆಚ್ಚಿಗೆ ಆಗುತ್ತೆ, ಅತಿ ಹೆಚ್ಚು ಹುಳಿ ತಿಂದರೆ ಪಿತ್ತ ಹೆಚ್ಚಿಗೆ ಆಗುತ್ತೆ, ಅತಿ ಹೆಚ್ಚು ಖಾರ ತಿಂದರೆ ಕೂಡ ಪಿತ್ತ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ವಾತ, ಪಿತ್ತ, ಕಫಗಳಿಗೆ ರಸಗಳಲ್ಲಿ ಉಲ್ಲೇಖ ಮಾಡ್ತಾ ಬಂದರು. ನೀವು ಉಳ್ಳಾಗಡ್ಡೆ ಮತ್ತು ಬೆಳ್ಳುಳ್ಳಿ ಬಗ್ಗೆ ಕೇಳ್ತಾ ಇದ್ರಿ. ಉಳ್ಳಾಗಡ್ಡೆ ಮತ್ತು ಬೆಳ್ಳುಳ್ಳಿಗಳು ನಾವು ರಸಗಳಲ್ಲಿ ಬಂದರೆ ಮಧುರ, ಅಮ್ಲ, ಲವಣ ಇದು 3 ಕೂಡ ವಾತ ಕಡಿಮೆ ಮಾಡುವಂಥದ್ದು. ಆದರೆ ಉಳ್ಳಾಗಡ್ಡೆ ಮತ್ತು ಬೆಳ್ಳುಳ್ಳಿ ಒಂದು ಕಟು ರಸ ಇರುವಂಥದ್ದು, ಸ್ವಲ್ಪ ಖಾರ ಇರುವಂಥದ್ದು, ನಾವು ತಿಂದಾಗ ಸುಡುವಂಥದ್ದು. ಡೆಫಿನೆಟ್ಲಿ ಅದು ವಾತವನ್ನು ಹೆಚ್ಚಿಗೆ ಮಾಡ್ತದೆ. ಹಾಗೇ ತಿಂದರೆ, ಎಣ್ಣೆಯಲ್ಲಿ ಹುರಿದು ತಿಂದರೆ ವಾತವನ್ನು ಕಡಿಮೆ ಮಾಡುವಂಥದ್ದು. ಅದಕ್ಕಾಗಿ ಹಸಿ ಬೆಳ್ಳುಳ್ಳಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಸ್ವಲ್ಪ ಹುರಿದು ತಿನ್ನಬೇಕು, ಗೋಲ್ಡನ್ ಬ್ರೌನ್ ಕಲರಿಗೆ ಅದು ಚೇಂಜ್ ಆಗಬೇಕು. ಎಣ್ಣೆಯಲ್ಲಿ ಹುರಿದು ತಿನ್ನೋದ್ರಿಂದ ವಾತವನ್ನು ಕಡಿಮೆ ಮಾಡ್ತದೆ. ಇಲ್ಲಿ ಆ ಒಂದು ತೈಲ ಅಥವಾ ಘೃತ, ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಹುರಿಯುವುದಕ್ಕೆ ಅದು ವಾತವನ್ನು ಕಂಟ್ರೋಲ್ ಮಾಡುವಂಥದ್ದು. ಯಾಕೆಂದ್ರೆ ಯುಕ್ತಿ ಕಾಂಬಿನೇಷನ್ ಮಾಡುವಂಥದ್ದು. ಯಾಕೆ ನಾವು ಪಲ್ಯ ಮಾಡಬೇಕಿದ್ರೆ ಅಲ್ಲವ ಸ್ವಲ್ಪ ಹುರಿತೇವೆ, ಅದಕ್ಕೆ ಎಣ್ಣೆ ಹಾಕಿ ಹುರಿದು ಮಾಡೋದ್ರಿಂದ ವಾತವನ್ನು ಕಂಟ್ರೋಲ್ ಮಾಡ್ತದೆ. ನಾವು ನಮ್ಮ ಒಂದು ಯುಕ್ತಿಯನ್ನು ಯೂಸ್ ಮಾಡ್ಕೊಂಡು, ನಮ್ಮ ಒಂದು ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ನಾವು ಯಾವ ಆಹಾರಗಳನ್ನು ಬೇಕಾದ್ರೂ ಸೇವಿಸ್ಬೋದು. ಅಷ್ಟೇ ಅಲ್ಲ, ಅದರಲ್ಲಿ ಬೇರೆ ಬೇರೆ ರಸಗಳು ಕೂಡ ಇದೆ. ಅದು ಒಂದು ಹುಳಿ ಒಂದೇ ಅಲ್ಲ, ಅದ್ರಲ್ಲಿ ಚೊಗರಿದೆ,
ಮತ್ತೆ ಸಿಹಿನೂ ಇದೆ. ಅದರಲ್ಲಿ ಲವಣವರ್ಜಿತ ಪಂಚರಸ ಇದೆ. ಉಳಿದೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಹೆಚ್ಚಿಗೆ ಇರೋದು ಕಷಾಯ ರಸ, ತಿಕ್ತ ರಸ, ಮಧುರ ರಸ, ಅಮ್ಲ ರಸ. ಲವಣ ಒಂದಿಲ್ಲ ಅದರಲ್ಲಿ. ನೀವು ನೆಲ್ಲಿಕಾಯಿ ತಗೊಂಡು ನೀರು ಕುಡಿದ್ರೆ ಸ್ವೀಟ್ ಆಗುತ್ತೆ. ಮಧುರ ರಸ ಕೂಡ ಇದೆ. ಚೊಗರ ಆಗತ್ತೆ, ಹುಳಿ ಆಗತ್ತೆ. ಚೆನ್ನಾಗಿ ಬಲಿಬೇಕು. ಅದು ಎಳೆ ಟೆಂಡರ್ನ ಯೂಸ್ ಮಾಡ್ಬೇಕು. ಚೆನ್ನಾಗಿ ಬಲ್ತ್ ಮೇಲೆ ಯೂಸ್ ಮಾಡಬೇಕು ನೆಲ್ಲಿಕಾಯನ್ನು. ವಾತಗಳ ಬಗ್ಗೆ ಡೌಟ್ಸ್ ಉಂಟಾ? ಅದ್ರ ಬಗ್ಗೆ ನಂತರ ಬರುವ. ಇವತ್ತು ವಾತದ ಬಗ್ಗೆ ಏನೇನು ಡೌಟ್ ಉಂಟು ಅಷ್ಟೇ. ನಾನು ನಿಮ್ಗೆ ಈಗ ಜಸ್ಟ್ ಹೇಳಿದೆ. ಈಗ ಆಯುರ್ವೇದ ಹೇಳಿದ್ರು, ರಸಗಳ ಬಗ್ಗೆ ಹೇಳಿದ್ರು. ಇಷ್ಟೇ ಆಯುರ್ವೇದ ಹೇಳಿದ್ರು, ರಸಗಳ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕು. ಹೇಳಿ, ಆಗಿನ ಕಾಲದಲ್ಲಿ ಎಷ್ಟಾಗತ್ತೋ ಅಷ್ಟು ಬ್ರೀಫ್ ಆಗಿ ಹೇಳ್ತಿದ್ರು. ಒಂದೊಂದೇ ಹಣ್ಣುಗಳ ಬಗ್ಗೆ ಹೇಳ್ತಾ ಹೋದ್ರೆ ಇಡೀ ಪುಸ್ತಕ ತುಂಬಿಸ್ಲಿಕ್ಕೂ ಸಾಧ್ಯ ಇಲ್ಲ. ಒಂದೊಂದೇ ತರಕಾರಿಗಳ ಬಗ್ಗೆ ಹೇಳ್ತಾ ಹೋದ್ರೆ ಎಷ್ಟು ಬರೆದ್ರೂ ಮುಗಿಯುವಂಗೆ ಇಲ್ಲ. ಅದಕ್ಕಾಗಿ ಒಂದೇ ವರ್ಡಲ್ಲಿ ಹೇಳ್ಬಿಟ್ರು, ಮಧುರ ಅಮ್ಲ ಲವಣ ತತ್ರದ್ಯ ಮಾರ್ತಮ ಘ್ನಂತಿ. ಇಷ್ಟೇ. ಫಸ್ಟ್ ಷಡ್ರಸಗಳ ಬಗ್ಗೆ ಹೇಳಿದ್ರು, ಮಧುರ ಅಮ್ಲ ಲವಣ ಕೊಟ್ಟು ತಿಕ್ತ ಕಷಾಯ ಅಂತ ಹೇಳಿದ್ರು. ಆ ಶ್ಲೋಕ ಹೇಳ್ಕೊಂಡು ತತ್ರದ್ಯ ಮಾರ್ತಮ ಘ್ನಂತಿ ಅಂತಂದ್ರು. ಮಧುರ ಅಮ್ಲ ಲವಣ ವಾತನ ಕಡಿಮೆ ಮಾಡುತ್ತೆ. ಯಾವ್ಯಾವ ನಮಗೆ ಸ್ವೀಟ್ ಆಗತ್ತೋ, ಯಾವ್ಯಾವ ನಮಗೆ ಹುಳಿ ಆಗತ್ತೋ, ಯಾವ್ದು ನಮ್ಗೆ ಉಪ್ಪು ಆಗತ್ತೋ, ಇವೆಲ್ಲ ಹಣ್ಣುಗಳು ನಮಗೆ ವಾತನ ಕಡಿಮೆ ಮಾಡುವಂಥದ್ದು. ನಾವು ತಿಂದು ನೋಡ್ಬೇಕು, ಸ್ವೀಟ್ ಇದೆ, ವಾತ ಕಡಿಮೆ ಆಗತ್ತೆ. ಆಯ್ತಾ? ಇದು ನಮಗೆ ಹುಳಿ ಇದೆ, ವಾತ ಕಡಿಮೆ ಮಾಡುತ್ತೆ. ಇದು ಉಪ್ಪಿದೆ, ನಮ್ಗೆ ವಾತ ಕಡಿಮೆ ಮಾಡುತ್ತೆ. ಆಯ್ತು, ಇಷ್ಟಕ್ಕೆ ಆಗೂ ಕೂಡ ನೆಕ್ಸ್ಟ್ ನಮ್ಮ ಸಾತ್ಮ್ಯ ನಮ್ಗೆ ಆಗೋತ್ತ ಎಲ್ಲ ನೋಡ್ಕೋಬೇಕು. ಅದು ಆ ಒಂದು ವ್ಯಕ್ತಿಗೆ ಬಿಟ್ಟದ್ದು. ನನಗೆ ಈ ಹಣ್ಣು ತಿಂದೆ, ಓಕೆ, ನನಗೇನು ತೊಂದರೆ ಆಗಲಿಲ್ಲ, ನಾ ತಿನ್ಬೋದು. ವಾತ ಪಿತ್ತ ಕಫಗಳನ್ನು ಬಿಟ್ಟು ನಾವು ಸಾತ್ಮ್ಯಗಳನ್ನು ನೋಡ್ಬೇಕು. ಈಗ ನಾವು ಜನರಲ್ ಆಗಿ ಹೇಳೋದೊಂದು, ಸ್ಪೆಸಿಫಿಕ್ ಆಗಿ ಆ ಪರ್ಸನ್ಗೆ ಹೇಳೋದೊಂದು. ಅವನಿಗೆ ಈ ಹಣ್ಣು ತಿಂದ, ಮೊನ್ನೆ ಒಬ್ಬರು ಬಂದ್ರು ಪೇಷಂಟು, ಬಾಳೆಹಣ್ಣು ತಿಂದ್ರೆ ಅಲರ್ಜಿ ಅವನಿಗೆ. ಅಂತಿಂತ ಅಲರ್ಜಿ ಅಲ್ಲ, ಇಡೀ ಮೈ ಸ್ವೆಲ್ಲಿಂಗ್ ಬಂದ್ಬಿಡುವಂಥದ್ದು. ನಾನು ಫಸ್ಟ್ ಟೈಮ್ ಕೇಳಿದ್ದು ಅದನ್ನು. ಇಡೀ ಮೈ ಸ್ವೆಲ್ಲಿಂಗ್ ಬಂದು ಅವನಿಗೆ ಅಡ್ಮಿಟ್ ಮಾಡೋದೇ ಅಂತ. ಅವನಿಗೆ ಚಿಕ್ಕು ಹಣ್ಣು ತಿಂದ್ರು ಹಾಗೆ ಅಂತ. ಅವನಿಗೆ ಬಾಳೆಹಣ್ಣು, ಚಿಕ್ಕು ಹಣ್ಣು, ಪಪಾಯ, ಒಂದು 3-4 ಹಣ್ಣುಗಳ ಹೆಸರು ಹೇಳಿದೆ. ಅದು ಎಕ್ಸೆಪ್ಷನಲ್ ಕೇಸಸ್ ಅದು. ಅದಕ್ಕಾಗಿ ಅವರ ಸಾತ್ಮ್ಯಕ್ಕೆ ಬಿಟ್ಟದ್ದು ಅಂಥದ್ದು. ನಾನು ಫಸ್ಟ್ ಟೈಮ್ ಕೇಳಿದ್ದು ಇಂಥದ್ದು ಪ್ರಾಬ್ಲಮ್ ಆಗತ್ತೆ ಅಂತ. ನಾನು ಮಿಟ್ಕೊಂಡು ನಾವು ಯಾವ ಬಾಳೆಹಣ್ಣು ತಿಂದ್ರು ಹಾಗೆ ಅಂತ. ನಾನು ಸಾವಯವವಾಗಿ ಬೆಳೆಯಲ್ಲಿ ಹೇಗೆ ಬೆಳೆ, ನಂಗೆ ಬಾಳೆಹಣ್ಣು ತಿಂದ್ರೆ ಆಗೋದಿಲ್ಲ, ಚಿಕ್ಕು ಹಣ್ಣು ತಿಂದ್ರೂ ಆಗೋದಿಲ್ಲ. ಇಡೀ ಮೈ ಸ್ವೆಲ್ಲಿಂಗ್ ಬಂದು 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 ರೆಡ್ ಆಗಿ ಉಸಿರಾಡ್ಲಿಕ್ಕೆ ಕಷ್ಟ ಆಗಿ ಅಂದ್ರೆ ಅವನು ಅಡ್ಮಿಟ್ ಮಾಡೋದೇ. ಆ ಒಂದು ಕಾಂಪ್ಲಿಕೇಟೆಡ್ ಬರುವಂಥದ್ದು. ಫಸ್ಟ್ನೇದು ನಾವು ರಸಗಳ ಆಧಾರದ ಮೇಲೆ ಯೂಸ್ ಮಾಡುವಂಥದ್ದು. ಎರಡು ನಮ್ಮ ಸಾತ್ಮ್ಯದ ಮೇಲೆ. ಈಗ ಸಾತ್ಮ್ಯ ಅಂತ ಹೇಳಬೇಕು ಅಂತಂದ್ರೆ ವಿರುದ್ಧ ಆಹಾರಗಳನ್ನ ಆಯುರ್ವೇದದಲ್ಲಿ ಹೇಳ್ತಾರೆ. ಹಾಲು ಮೊಸರನ್ನ ಒಟ್ಟಿಗೆ ಯೂಸ್ ಮಾಡಬಾರ್ದು, ಹಾಲು ಮೀನನ್ನು ಒಟ್ಟಿಗೆ ಯೂಸ್ ಮಾಡಬಾರ್ದು, ಕೆಲವರು ಹಾಲನ್ನೇ ಉಪಯೋಗಿಸಬಾರ್ದು, ಇವುಗಳನ್ನೆಲ್ಲ ಹೇಳ್ತಾರೆ. ಇದು ಸಾತ್ಮ್ಯದಲ್ಲಿ ಬಂತು. ಹೌದಾ? ಹಾಗಿದ್ರೆ ನಾವು ಹುಟ್ಟ ಹಾಲು ಮಜ್ಜಿಗೆ ಒಟ್ಟಿಗೆ ಊಟ ಮಾಡ್ಕೊಂಡು ಬೆಳೀತಾ ಇರ್ತೇವೆ, ನಮ್ಗೇನು ಆಗ್ಲಿಲ್ಲ, ಆರಾಮಿದೀವಲ್ಲ. ನೆಕ್ಸ್ಟ್ ಶ್ಲೋಕದಲ್ಲೇ ಹೇಳ್ತಾರೆ ಓಕ ಸಾತ್ಮ್ಯ. ಹುಟ್ಟ ಯಾರು ಯೂಸ್ ಮಾಡಿದವ್ರು ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಸಾತ್ಮ್ಯಗಳ ಬಗ್ಗೆ ಬರುತ್ತೆ. ನಾವಿಷ್ಟೇನು ಹಾಗೆ ನಮ್ಮ ಈ ಒಂದು ಹವ್ಯಕರ ಒಂದು ಫ್ಯಾಮಿಲಿಯಲ್ಲೆಲ್ಲ ಹಾಲು ಮಜ್ಜಿಗೆ ಊಟ ಮಾಡೋದು ಪ್ರತೀತಿ. ಸಂಜೆಗೂ ಯೂಸ್ ಮಾಡ್ತಾರೆ. ಸಂಜೆ ನಾವು ಹೇಳ್ತೇವೆ, ಸಂಜೆ ನಕ್ತಂಬದಿ ನ ಬುಂಜಿತ ಅಂತ ಹೇಳಿದ್ದಾರೆ. ರಾತ್ರಿ ಮೊಸರನ್ನ ಹಾಕೊಳ್ಳೇಬಾರ್ದು ಹೇಳಿ. ನಮಗೆ ಮೊಸರನ್ನ ಕಡಿಯುವುದೇ ಇಲ್ಲ. ಸಾತ್ಮ್ಯ ಅಗೇನ್. ಇವೆಲ್ಲವ ಫಸ್ಟ್ನೇದು ನಾವು ಥಿಯರಿ ಆಯ್ತು. ನೆಕ್ಸ್ಟ್ ನಮ್ಮ ಅಭ್ಯಾಸ ಬಂತು. ಅಲ್ಲಿ ನಾವು ಹುಟ್ಟಾಗ ಮಾಡ್ತಾ ಇರೋದು ನಡೆಯುತ್ತೆ. ಹುಟ್ಟಿಂದ ಒಂದು ಬಾಡಿ ಅಡ್ಜಸ್ಟ್ ಹಾಕೊಂಡಿರೋದಕ್ಕೆ ಸಾತ್ಮ್ಯಗಳ ಬಗ್ಗೆ ಬರ್ತಾ ಹೋಯ್ತು. ಅದಕ್ಕಾಗಿ ಯಾವುದೇ ಒಂದು ಹಣ್ಣು ತರಕಾರಿ ಯಾವುದೇ ಇರ್ಬೋದು, ರಸಗಳ ಅನುಸಾರವಾಗಿ ನಾವು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಸಾತ್ಮ್ಯಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ, ಅದು ಬಾಯಿ ಗೊತ್ತಿಲ್ಲ. ನಾವು ಊಟ ಸಂಗತಿಗಿಂತ ಬರೀ ಅನ್ನ ಊಟ ಮಾಡಿ ಬಿಡ್ಬೋದು. ಬಂದ್ಮೇಲೆ ಬರೀ ಅನ್ನ ತಿಂದ್ರೆ ದಪ್ಪ ಆಗ್ತಾರೆ, ರೊಟ್ಟಿ ಚಪಾತಿ ಅದೇ ಸರಿ.
ಇದೊಂದು ತಪ್ಪು ಕಲ್ಪನೆ ಅಂತ ಹೇಳ್ಬೋದು. ಅನ್ನದ ತೂಕ ಹೆಚ್ಚಾಗ್ತಾರೆ ಹೇಳೋದು ತಪ್ಪು ಕಲ್ಪನೆ. ಅನ್ನದ ತೂಕ ಹೆಚ್ಚಾಗ್ತಾರೆ ಹೇಳಿದ್ರೆ ಕರಾವಳಿದವರೆಲ್ಲರೂ ಹಿಂಗಿರ್ಬೇಕಿತ್ತು, ಮಲೆನಾಡಿದ್ದವರೆಲ್ಲರೂ ಹಿಂಗಿರ್ಬೇಕಿತ್ತು. ಹಾಗಿಲ್ಲಲ್ಲ, ನಾವೆಲ್ಲ ಅನ್ನ ಊಟ ಮಾಡಿದ್ರೆ ಬರೀಕೆ ಇದ್ದೀನಿ. ರೊಟ್ಟಿ ತಿಂದು ದಪ್ಪ ಆಗಲ್ಲ ಅಂತಿದ್ರೆ ಪಂಜಾಬ್ ಹರಿಯಾಣದವರೆಲ್ಲರೂ ಹಿಂಗಿರ್ಬೇಕಿತ್ತು ಕಡ್ಡಿ ಹಂಗೆ. ಅವ್ರು ನಮಗಿಂತ ದಪ್ಪಿದ್ದಾರೆ, ಅವರು ರೊಟ್ಟಿ ತಿಂದಿದೆ, ಅವರು ಅನ್ನ ಮುಟ್ಟೋದೇ ಇಲ್ಲ. ಈಗ ರೊಟ್ಟಿ ಅನ್ನಕ್ಕೆ ಅಂತ ಬಂದಾಗ ಈಗ ರೊಟ್ಟಿ ತಿಂದವ್ರೆಲ್ಲ ಬರೀಕಿರೋದಿಲ್ಲ, ಅನ್ನ ಊಟ ಮಾಡಿದವ್ರು ದಪ್ಪ ಇರೋದಿಲ್ಲ. ಕರಾವಳಿಯಲ್ಲಿ ಯಾಕೆ ಅನ್ನ ಪದ್ಧತಿ ಬಂತು ಅಂತಂದ್ರೆ ಕರಾವಳಿಯಲ್ಲಿ ಹ್ಯೂಮಿಡಿಟಿ ಹೆಚ್ಚು, ಹೈ ಹ್ಯೂಮಿಡ್ ಕಂಡೀಷನ್ ಅಲ್ಲಿ ಬೆವರು ಹೆಚ್ಚು, ನಮಗೆ ನೀರು ಹೆಚ್ಚಿಗೆ ಬೇಕಾಗತ್ತೆ. ಒಂದು ತಟ್ಟೆ ಅಕ್ಕಿಗೆ ಸುಮ್ಮನೆ 4 ತಟ್ಟೆ ನೀರು ಹಾಕ್ತೇವೆ ನಾವು ಅನ್ನ ಮಾಡ್ಲಿಕ್ಕೆ. ನಾವು ಕುಕ್ಕರ್ಲಿ ಇಟ್ಟಾಗ ಅನ್ನ ಮಾಡ್ಲಿಕ್ಕೆ 1 ತಟ್ಟೆ ಅಕ್ಕಿಗೆ 4 ತಟ್ಟೆ ನೀರು ಹಾಕಿದ್ರೆ ಅನ್ನ ಆಗತ್ತೆ. ಆ ಅನ್ನಕ್ಕೆ ನಾವು ಮತ್ತೆ ಸಾಂಬಾರು, ಮಜ್ಜಿಗೆ, ತಂಬಳಿಯನ್ನು ಹಾಕೊಂಡು ಊಟ ಮಾಡುವಂಥದ್ದು. ಅಷ್ಟು ನೀರು ಹೋದಂಗಾಯ್ತು. ಇಷ್ಟು ಸಾಲಿಡ್ ಒಂದು 20-30 ಗ್ರಾಮ್ ಸಾಲಿಡ್ಗೆ 100-150 ml ನೀರು ಹೋದಂಗಾಯ್ತು. ಹೌದಾ? ನಮಗೆ ನೀರು ಹೆಚ್ಚಿಗೆ ಬೇಕು, ಅದಕ್ಕಾಗಿ ನಾವು ಈ ಟೈಪ್ ಡಯಟನ್ನು ಮಾಡಿರುವಂಥದ್ದು. ಅದೇ ನೀವು ರೊಟ್ಟಿ ಏರಿಯಾಕ್ಕೆ ಹೋದ್ರೆ ಅದು ಡ್ರೈ ಏರಿಯಾ ಆಗಿರುತ್ತೆ. ರೊಟ್ಟಿಗೆ ಎಷ್ಟು ಅದನ್ನ ಉಂಡೆ ಮಾಡ್ಲಿಕ್ಕೆ ಹಿಟ್ಟಿನಷ್ಟೇ ನೀರು ಹಾಕ್ಬೋದು, ಮ್ಯಾಕ್ಸಿಮಮ್ 1:1 ಹಾಕ್ಬೋದು. ಅನ್ನಕ್ಕೆ 1:4 ಹಾಕ್ತೇವೆ. ಅದನ್ನ ನಂಜಿಕೊಳ್ಳಿಕ್ಕೆ ನಂಗೆ ಉಪಯೋಗಿಸೋದು ಚಟ್ನಿ ಪುಡಿ ಮತ್ತು ಒಣಗಿದ್ದೇಯ, ಅಥವಾ ಚಟ್ನಿ ಮತ್ತು ಒಣಗಿದ್ದೇಯ. ನೀರಿನ ಅವಶ್ಯಕತೆ ಇರುವುದಿಲ್ಲ ಆ ಏರಿಯಾಕ್ಕೆ. ಅದೇ ನಾವು ರೊಟ್ಟಿ ಅಂತ ಕರಾವಳಿಗೆ ಹಾಕಿದ್ರೆ ನೀರು ಕುಡಿದ್ರೆ ಸಾಕಾಗೋದಿಲ್ಲ, ಬಾಯಾರ್ಕ ಬತ್ತಿರ ನೀರು ಕುಡಿತಾನೆ ಇರಬೇಕು, ನೀವು ರೊಟ್ಟಿ ತಿಂದು ನೋಡಿ. ಇಲ್ಲಿ ಕರಾವಳಿಲಿ ಪ್ರಾಬ್ಲಮ್ ಬರುತ್ತೆ ಹೊರತು ಬೇರೆ ಏರಿಯಾದಲ್ಲಿ ಬರೋದಿಲ್ಲ. ಎಲ್ಲಿ ಡ್ರೈ ವೆದರ್ ಇರುತ್ತೋ ಅಲ್ಲಿ ರೊಟ್ಟಿಯನ್ನು ಯೂಸ್ ಮಾಡ್ಬೋದು, ಎಲ್ಲಿ ಕರಾವಳಿ ಇರತ್ತೋ. ಅದಕ್ಕಾಗಿ ನಮ್ಮದು ಕರಾವಳಿಲಿ ಎಸ್ಪೆಷಲಿ ಗಂಜಿ. ಈಗ ನಾವು ಮಲೆನಾಡು ಕಡೆ ಹೋದಾಗ ಅನ್ನ ಯೂಸ್ ಮಾಡ್ತೇವೆ, ಗಂಜಿ ಕಡಿಮೆ. ಕರಾವಳಿ ನೀವು ಇಲ್ಲಿಂದ ನೀವು ಗೋಕರ್ಣ, ಕುಮಟಾ, ಹೊನ್ನಾವರ, ಭಟ್ಕಳ, ಕುಂದಾಪುರ, ಉಡುಪಿ, ಮಂಗಳೂರು, ಕೇರಳ, ಈ ಒಂದು ಕರಾವಳಿ ಬೆಲ್ಟ್ ಇದೆಯಲ್ಲ ಪೂರ್ತಿ ಗಂಜಿ. ಈ ಕೆಲವು ಮಂಗಳೂರಲ್ಲಿ ಹೋಟೆಲಲ್ಲಿ ನಿಮಗೆ ಸಾದಾ ಅನ್ನನೇ ಸಿಗುದಿಲ್ಲ. ಈ ಬಾಯ್ಲ್ಡ್ ಗಂಜಿ ಬಿಟ್ಟರೆ ಬೇರೆ ಸಿಗುದೇ ಇಲ್ಲ ಅಲ್ಲಿ. ಯಾವ ಹೋಟೆಲ್ಗಳಲ್ಲೂ ಸೇಲೇ ಆಗುದಿಲ್ಲ ಸಾದಾ ಅನ್ನ, ಗಂಜಿನೇ. ನೀರ ಅಂಶ ಹೆಚ್ಚಿಗೆ ಹಿಡ್ಕೊಳ್ಳೋದಕ್ಕೆ ಗಂಜಿ ಒಂದು ಇದು ಬಂತು. ಆಯಾ ಏರಿಯಾಗಳಿಗೆ ಸಂಬಂಧಪಟ್ಟಂತೆ ಅವ್ರು ಮಾಡ್ಕೊಂಡು ಹೋದ್ರೆ ಹೊರತು ಅದು ದಪ್ಪ ಸಪರ ಅನ್ನೋ ಕಾನ್ಸೆಪ್ಟ್ ಅದು ಈಗ ನಾವು ಮಾಡ್ಕೊಂಡಿರುವಂಥದ್ದು. ನಮ್ಮ ಆಕ್ಟಿವಿಟೀಸ್ ಮೇಲೆ ಹೋಗುತ್ತೆ. ಎಲ್ಲ ಊಟ ತಿಂಡಿ ಮಾಡಿ ಸಿಡೆಂಟ್ರಿ ಬಿಟ್ಟು ಕುತ್ಕೊಂಡಿದ್ರೆ ಫ್ಯಾಟ್ ಬರುತ್ತೆ. ಇಲ್ಲ ಆಕ್ಟಿವ್ ಆಗಿ ನೀವು ಮಾಡಿದ್ರೆ ಹೇಳಿದ್ರೆ ಫ್ಯಾಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈಗ ಎಲ್ಲ ಊಟ ಮಾಡಿದ್ಮೇಲೆ ಲಾಸ್ಟಿಗೆ ಸ್ವೀಟ್ ತಿನ್ನೋದು, ಅದು ಕೂಡ ಫ್ಯಾಟ್ ಹೆಚ್ಚಾಗ್ಲಿಕ್ಕೆ ಕಾರಣ. ಐಸ್ ಕ್ರೀಮ್ ತಿನ್ನುವಂಥದ್ದು ಎಲ್ಲ ಊಟ ಆದ್ಮೇಲೆ. ಐಸ್ ಕ್ರೀಮ್ನ ಮುಂಚೆ ತಿನ್ಕೋಬೇಕು, ಕಡೆ ಊಟ ಮಾಡ್ಬೇಕು. ಊಟ ಎಲ್ಲ ಮುಗಿದ್ಮೇಲೆ ಐಸ್ ಕ್ರೀಮು, ಹಣ್ಣುಗಳನ್ನು ಕೂಡ ಖಾಲಿ ಹೊಟ್ಟೆಲ್ಲೇ ತಿನ್ಬೇಕು. ಊಟ ಆದ್ಮೇಲೆ ಲಾಸ್ಟಿಗೆ ಹಣ್ಣು ತಿನ್ನೋದಲ್ಲ, ಹಣ್ಣುಗಳನ್ನ ಮೊದಲು ತಿನ್ಕೋಬೇಕು. ಆವಾಗ ನಮ್ಗೆ ಎನರ್ಜಿ ಸಿಗತ್ತೆ. ಈ ರೀತಿ ನಾವು ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕು ಲೈಫ್ ಸ್ಟೈಲಲ್ಲಿ. ವಾತದ ಬಗ್ಗೆ ಡೌಟ್ ಉಂಟಾ? ಯಾವುದು? ಹೌದು. ಎಕ್ಸಾಂಪಲ್, ಉದಾಹರಣೆ? ಹೌದು, ಆಗತ್ತೆ. ಆಗ ನಮ್ಮ ಡಿಶಸ್ ಅದು ಒಂದೇ ಇರೋದಿಲ್ಲ ನೋಡಿ, ಕಾಂಬಿನೇಷನ್ ಮಾಡಿರ್ತೇವೆ. ಇದೊಂದು ಪಲ್ಯ ಮಾಡ್ಬೇಕಿದ್ರೆ ಅದಕ್ಕೆ ನಾವು ಜೀರಿಗೆ ಹಾಕ್ತೇವೆ, ಹೌದಾ, ಟರ್ಮರಿಕ್ ಯೂಸ್ ಮಾಡ್ತೇವೆ, ಕರಿಬೇವಿನ ಸೊಪ್ಪು ಹಾಕ್ತೇವೆ, ಎಣ್ಣೆ ಹಾಕ್ತೇವೆ, ಎಲ್ಲದನ್ನು ಹಾಕಿರ್ತೇವೆ. ಇಟ್ಸ್ ಎ ಬ್ಯಾಲೆನ್ಸ್ಡ್, ಹೌದಾ. ಬರೀ ಎಣ್ಣೆ ಹಾಕಿ ಮಾಡೋದಿಲ್ಲ. ಉಪ್ಪು ಹಾಕ್ತೇವೆ, ಹುಳಿ ಹಾಕ್ತೇವೆ, ಖಾರ ಹಾಕ್ತೇವೆ, ಪ್ರತಿಯೊಂದು ಹಾಕ್ತಾ ಬರ್ತೀವಲ್ಲ, ಇದು ಬ್ಯಾಲೆನ್ಸ್ ಮಾಡುವಂಥದ್ದು. ಬರೀ ಕಾಯಿ ತಿನ್ನೋದು ಬೇರೆ, ನಾವು ಅದಕ್ಕೆ ಹಾಕೊಂಡು ತಿನ್ನೋದು ಬೇರೆ. ಯಾವುದೇ ಒಂದು ಡಿಶಸ್ ಇರಲಿ, ಸಾಂಬಾರೇ ಇರಲಿ, ಪಲ್ಯ ಇರಲಿ, ಏನೇ ಇರಲಿ, ಅದಕ್ಕೆ ಎಣ್ಣೆ ಹಾಕೋದೇ. ಒಗ್ಗರಣೆ ಹಾಕಿದ್ವಿನ ಅದು ಎಣ್ಣೆ ಆಗೋದಿಲ್ಲ. ಅದು ಎಣ್ಣೆ ವಾತ ಕಂಟ್ರೋಲ್ ಮಾಡತ್ತೆ, ಉಪ್ಪಿರುತ್ತೆ, ಹುಳಿ ಇರುತ್ತೆ, ಸ್ವಲ್ಪ ಮೆಣಸಿನಕಾಯಿ ಹಾಕಿ ಖಾರ ಇರುತ್ತೆ. ಇವೆಲ್ಲದನ್ನು ಕೂಡ ಬ್ಯಾಲೆನ್ಸಲ್ಲಿ ಹಾಕೋದಕ್ಕೆ ನಮ್ಮೆಲ್ಲ ದೋಷಗಳನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಇಟ್ಸ್ ಕಾಲ್ಡ್ ಬ್ಯಾಲೆನ್ಸ್ಡ್ ಫುಡ್. ಇಟ್ಸ್ ಒಂದು ಕಾಂಬಿನೇಷನ್.
ಹಳೆ ಕಾಲ ಮಾಡ್ಕೊಂಬಂದಿದ್ದೇವೆ. ಚಟ್ನಿ ಇರ್ಬೋದು, ವಡ ಇರ್ಬೋದು, ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ಪಲ್ಯ ಇರ್ಬೋದು, ಸಾಂಬಾರ್ ಯಾವುದೇ ಇರ್ಬೋದು, ಮಾಡಿ 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 ಒಂದು ಬ್ಯಾಲೆನ್ಸ್ಡ್ ಫುಡ್ ಮಾಡಿರುವಂಥದ್ದು. ಕಾಂಬಿನೇಷನ್ ಮಾಡಿ ಯೂಸ್ ಮಾಡಬೇಕು. ವಾತರ ಬಗ್ಗೆ ಏನು ಡೌಟ್ ಇದೆಯಾ? ಹೊರಗೆ ಹೋಗಿದ್ರಿಂದ ಎಕ್ಸ್ಪೀರಿಯನ್ಸ್, ಚೈನೀಸ್ ಫುಡ್ ಅಲ್ಲಿ ಎಣ್ಣೆ ಆಲ್ಮೋಸ್ಟ್ ಝೀರೋ. ಅವರು ವಾತಾವರಣ ಹಾಗೆ ಯಾವುದೇ ನೀವೊಂದು ಫುಡ್ ತಗೊಳ್ಳಿ, ಹೌದಾ, ನೀವೊಂದು ಊಟ ಮಾಡಿದೀವಿ ಹೇಳಾದ್ರೆ ಎಲ್ಲ ತರಕಾರಿಗಳಲ್ಲಿ ಅಷ್ಟರಲ್ಲೂ ಆಯಿಲ್ ಕಂಟೆಂಟ್ ಇದ್ದೇ ಇದೆ. ಪ್ರಮಾಣ ಡಿಫರ್ ಆಗತ್ತೆ. ನಟ್ಸ್ಗಳಲ್ಲಿ ಹೆಚ್ಚಿಗೆ ಇರುತ್ತೆ, ಉಳೋದ್ರಲ್ಲಿ ಕಡಿಮೆ ಇರುತ್ತೆ. ಆಯಿಲ್ ನಿಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಪರ್ಸೆಂಟೇಜ್ ಮೇ ವೇರಿ. ಕೆಲವೊಂದು ಕಾಳುಗಳಲ್ಲಿ ಈಗ ನಾವು ಹೆಸರು ಕಾಳು, ಉದ್ದಿನ ಕಾಳು ಎಲ್ಲ ಕಂಪೇರ್ ಮಾಡಿದ್ರೆ ಆಯಿಲ್ ಕಂಟೆಂಟ್ ಕಡಿಮೆ ಇದೆ. ಶೇಂಗಾದಲ್ಲಿ ಹೆಚ್ಚಿಗೆ ಇದೆ. ಬಾದಾಮ್, ಶೇಂಗಾ ಇವುಗಳೆಲ್ಲ ಹೆಚ್ಚಿಗೆ ಇದೆ. ಕೆಲವೊಂದೆಲ್ಲ ಕಡಿಮೆ ಇದೆ, ಕೆಲವೊಂದು ಹೆಚ್ಚಿಗೆ ಇದೆ. ಅಕ್ಕಿಲಿ ಆಯಿಲ್ ಕಂಟೆಂಟ್ ಭಾಳ ಇದೆ. ಆದರೆ ಹೋಲ್ ಗ್ರೇನ್ ಯೂಸ್ ಮಾಡಬೇಕು. ಪಾಲಿಶ್ಡ್ ಮಾಡಿದ್ರೆ ಮತ್ತು ಅಷ್ಟಕ್ಕಷ್ಟೇ ಯೂಸ್ ಆಗೋದಿಲ್ಲ. ಆ ಟೈಪ್. ರೈಸ್ ಬ್ರ್ಯಾಂಡ್ ಅಲ್ಲಿ 3% ಆಯಿಲ್. ಯಾವುದು? ರೈಸ್ ಬ್ರ್ಯಾಂಡ್ ಪಾಲಿಶ್ ಮಾಡೋದು. ಹೌದು, ಅಕ್ಕಿ ತೌಡಿನ ಕೂಡ ಎಣ್ಣೆ ತೆಗಿತಾರೆ. ಆದ್ರೆ ಮಾರ್ಕೆಟಲ್ಲಿ ಸಿಗ್ತಾ ಇದೆ ಅಕ್ಕಿ ತೌಡಿನ ಎಣ್ಣೆ, ಅದು ಅಕ್ಕಿ ತೌಡಿನ ಎಣ್ಣೆ ಅಲ್ಲ. ನೀವು ಹೇಳಿದ್ರಿ 3% ಎಣ್ಣೆ ಇದೆ ಅಂತ. ಹಾಗಿದ್ರೆ ನಮ್ಗೆ 1 ಲೀಟರ್ ತೆಗಿಲಿಕ್ಕೆ ಎಷ್ಟು ಕೆಜಿ ಬೇಕು? 3 kg ಎಣ್ಣೆ. 100 ಕೆಜಿ ಅಕ್ಕಿ ತೌಡಿಗೆ 3 ಲೀಟರ್ ಎಣ್ಣೆ ಬರುತ್ತೆ. ಅಷ್ಟಕ್ಕಷ್ಟು ಎಣ್ಣೆ ಬಂದ್ರೆ ಪ್ರಾಕ್ಟಿಕಲ್ ನಮಗೆ ಬರೋದು 2%, 1% ಬರಲ್ಲ. 100 ಕೆಜಿ ಹಿಟ್ಟಿಗೆ 3 ಕೆಜಿ ಎಣ್ಣೆ ಬಂತು ಹೇಳಾದ್ರೆ ರೇಟ್ ಎಷ್ಟಿರಬೇಕು? ಅಂದಾಜು ಒಂದು ಗೆಸ್ ಮಾಡಿ, ರೇಟ್ ಎಷ್ಟಿರಬೇಕು? 100 ಕೆಜಿ ಅಕ್ಕಿಗಲ್ಲ, 100 ಕೆಜಿ ಅಕ್ಕಿ ತೌಡಿಗೆ. ನೀವು ಸಾವಿರಾರು ಕೆಜಿ ಅಕ್ಕಿಗಳು ಬೇಕು 1 ಲೀಟರ್ ಎಣ್ಣೆ ತೆಗಿ. ಎಲ್ಲಕ್ಕಿಂತ ಕಡಿಮೆ ದುಡ್ಡು ಇರೋದೇ ಅಕ್ಕಿ ತೌಡಿನ ಎಣ್ಣೆಗೆ. ಅತ್ಯಂತ ಕಡಿಮೆ ರೇಟ್ ಇರುವಂತ ಎಣ್ಣೆ ಅಂದ್ರೆ ಅಕ್ಕಿ ತೌಡಿನ ಎಣ್ಣೆ ಅಲ್ಲ, ಅದು ಪ್ಯೂರೆಸ್ಟ್ ಫಾರ್ಮ್ ಆಫ್ ವೈಟ್ ಆಯಿಲ್. ಎಲ್ಲ ಹಾಕುವಂಥದ್ದು ಬಣ್ಣಗಳು. ಪ್ಯೂರ್ ವೈಟ್ ಆಯಿಲ್ ನಿಮಗೆ ಬೇಕಾ? ಅಕ್ಕಿ ತೌಡಿನ ಎಣ್ಣೆ ತಗೊಳ್ಳಿ, ಪ್ಯೂರ್ ವೈಟ್ ಆಯಿಲ್ ಸಿಕ್ತು. ಇಲ್ಲ ಅಂತಂದ್ರೆ ಆಯ್ತು. ಮತ್ತೊಂದು ಕ್ವಶನ್ ಅಂತಂದ್ರೆ, ಅಕ್ಕಿ ತೌಡಿನ ಎಣ್ಣೆ ತೆಗಿತಾರೆ ಹೇಳಾದ್ರೆ ಅಕ್ಕಿ ತೌಡಿನ ಹಿಂಡಿ ಎಲ್ಲಿ ಸಿಗತ್ತೆ? ನನ್ನ ಗೋಶಾಲೆ ಇದೆ, ನಂಗೆ ಅಕ್ಕಿ ತೌಡಿನ ಹಿಂಡಿ ಕೊಡಿ ಯಾರಾದ್ರೂ ನೋಡುವ. ಶೇಂಗಾ ಎಣ್ಣೆ ತೆಗಿತಾರೆ, ಶೇಂಗಾ ಹಿಂಡಿ ಸಿಗತ್ತೆ. ಎಳ್ಳೆಣ್ಣೆ ತೆಗಿತಾರೆ, ಎಳ್ಳಿಂಡಿ ಸಿಗತ್ತೆ. ಕೊಬ್ಬರಿ ಎಣ್ಣೆ ತೆಗಿತಾರೆ, ಕೊಬ್ಬರಿ ಹಿಂಡಿ ಸಿಗತ್ತೆ. ಹತ್ತಿಗಳ ಎಣ್ಣೆ ತೆಗಿತಾರೆ, ಹತ್ತಿಗಳ ಹಿಂಡಿ ಸಿಗತ್ತೆ. ಅಕ್ಕಿ ತೌಡಿನ ಹಿಂಡಿ ಎಲ್ಲಿ ಸಿಗತ್ತೆ? ಎಲ್ಲರೂ ಅವೈಲೇಬಲ್ ಇದ್ರೆ ಅಡ್ರೆಸ್ ಕೊಡಿ. ಎಣ್ಣೆ ತೆಗಿತಾರೆ, ಹಿಂಡಿ ಸಿಗಲ್ಲ, ಅದು ಹೇಗೆ ಸಾಧ್ಯ? ಅದು ಈಗ ಆ ಪ್ರಮಾಣದಲ್ಲಿ ತೆಗಿಬೇಕಿದ್ರೆ ಅಷ್ಟು ಹಿಟ್ಟಿ ಸಿಗ್ಬೇಕಲ್ಲ ಮಾರ್ಕೆಟಲ್ಲಿ. ಎಲ್ಲ ಹೋಗ್ತದೆ ಹಾಗಿದ್ರೆ ಅದು? ಅಕ್ಕಿ ತೌಡಿನ ಎಣ್ಣೆ ಹೇಳು ತೆಗಿಯೋದೇ ಇಲ್ಲ ಯಾರು. ಮತ್ತು ಆ ರೇಟಿಗೆ 60-70 ರೂಪಾಯಿಗೆಲ್ಲ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಅಕ್ಕಿ ತೌಡಿನ ಎಣ್ಣೆಯನ್ನು? ಹೋಟೆಲ್ಗಳಲ್ಲಿ ಯೂಸ್ ಮಾಡುವಂಥ ಎಣ್ಣೆ ಯಾವುದು? ರೈಸ್ ಬ್ರ್ಯಾಂಡ್ ಆಯಿಲ್ ಅಂತ. ಆ ಒಂದು ವೈಟ್ ಆಯಿಲ್ ಎಲ್ಲ ಕರೆದಿದ್ದನ್ನು ನಾವು ತಿಂದರೆ ನಮ್ಮ ಆರೋಗ್ಯ ಏನಾಗಬಹುದು? ಲಿವರ್ ಪ್ರಾಬ್ಲಮ್ಮು, ಫ್ಯಾಟಿ ಲಿವರು, ಗ್ಯಾಸ್ಟ್ರೈಟಿಸ್ಸು, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಮು, ಹಾರ್ಟ್ ಅಟ್ಯಾಕು. ಇಟ್ಸ್ ಎ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ ಅಂತ ಹೇಳ್ತಾರೆ ವೈಟ್ ಆಯಿಲಿಗೆ. ನಮ್ಮ ಹೆಲ್ತ್ ಏನಾಗ್ಬೋದು? ಅಷ್ಟಕ್ಕೂ ಕೂಡ ಈ ಒಂದು ವೈಟ್ ಆಯಿಲೇ ಕಾರಣ. ಅದೇ ಕಾರಣ, ವೈಟ್ ಆಯಿಲೇ ಕಾರಣ. ನಾವು ಉಪಯೋಗಿಸುವಂಥ ತೈಲನೇ ಕಾರಣ. ಯಾವುದೇ ಒಂದು ಎಣ್ಣೆ ನೀವು ತೆಗಿಬೇಕು ಹೇಳಾದ್ರೆ, ಈಗ ಕೊಬ್ಬರಿ ಎಣ್ಣೆನೂ ತೆಗಿಬೇಕು ಅಂತ ಇಟ್ಕೊಳ್ಳಿ. ಕೊಬ್ಬರಿ ಒಂದು 150 ರೂಪಾಯಿ ರೇಟ್ ಇದ್ರೆ ನಮಗೆ ತೆಗಿಲಿಕ್ಕೆ ಮಿನಿಮಮ್ 300 ರೂಪಾಯಿ ಆದರೂ ಬೇಕು ಮಿನಿಮಮ್ ಒಂದು ಕೊಬ್ಬರಿ ಎಣ್ಣೆ ತೆಗಿಲಿಕ್ಕೆ. ನೀವು ಅದನ್ನ ಬಾಟಲಿಂಗ್ ಮಾಡಿ GST ಹಾಕಿ ಮಾರ್ಕೆಟಿಂಗ್ ಮಾಡಿ ಸೇಲ್ ಮಾಡಬೇಕು ಹೇಳಾದ್ರೆ ಒಂದು 450 ರೂಪಾಯಿ ಏನಾದರೂ ಇರಬೇಕು ಮಿನಿಮಮ್. ಹಾಂ, ನೀವು 100 ರೂಪಾಯಿ ಸಿಗತ್ತೆ, 150 ರೂಪಾಯಿ ಸಿಗತ್ತೆ ಅಂತ ಸಾಧ್ಯ ಇಲ್ಲ. ನಾವು ಎಳ್ಳೆಣ್ಣೆ ಮಾಡ್ತಾ ಇದ್ವಿ ನಿನ್ನೆ.
ಸುಮಾರು ನಾವು 15 kg ಒಂದು ಗಾಣ ಹಾಕಿದ್ರೆ 5ರಿಂದ 5.5 kg ಎಣ್ಣೆ ಬಂತು. ಬೆಸ್ಟ್ ಕ್ವಾಲಿಟಿ ಎಳ್ಳು 180 ರೂಪಾಯಿ ಕೊಟ್ಟು ಎಳ್ಳು ತರಿಸಿದೆ. ಗೊತ್ತಾಯ್ತಾ? ಎಷ್ಟು 15 2 30, ಅದತ್ರ 3,000 ರೂಪಾಯಿ ಎಳ್ಳಿಗಾಯ್ತು. ನಂಗೆ ಬಂದು 5 kg ಎಣ್ಣೆ 5 6 30, 600 ರೂಪಾಯಿ ಬರೀ ಎಳ್ಳಿನ ರೇಟ್ ಆಯ್ತು ನಂಗಾಗಿದ್ದು. ಪ್ರಾಫಿಟ್ ಇಲ್ಲ. ಮತ್ತು ಲೇಬರ್ ಕಾಸ್ಟ್ ಬೇರೆ, ಎಲೆಕ್ಟ್ರಿಸಿಟಿ ಬೇರೆ, ಅದು 2.5 ಲಕ್ಷ ರೂಪಾಯಿ ನಾ ಗಾಣಕ್ಕೆ ಹಾಕಿದ್ದು, ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿದ್ರೆ ನಮಗೆ ಮಿನಿಮಮ್ ಒಂದು 650ರಿಂದ 700 ರೂಪಾಯಿ ಎಳ್ಳು ಎಣ್ಣೆಗೆ ಆಯ್ತು. ಇನ್ನು GST ಹಾಕಿ ಅದು ಬಾಟಲಿಂಗ್ ಮಾಡಿ ಇದೆಲ್ಲ ಮಾಡ್ಬೇಕಂತಂದ್ರೆ ನಮ್ಗೆ ಅಂಗಡಿಲಿ 80 ರೂಪಾಯಿ ಸಿಗ್ತಾ ಇದೆ. ಹೇಗೆ ಸಾಧ್ಯ ಅದು? ಅಲ್ಲ, ಎಳ್ಳು ರೇಟೇ 180 ರೂಪಾಯಿ ಇರ್ಬೇಕಿದ್ರೆ ಎಳ್ಳು ರೇಟ್ಗಿಂತ ಕಡಿಮೆ ದುಡ್ಡಿಗೆ ಎಳ್ಳೆಣ್ಣೆ ಸಿಗತ್ತೆ ಅಂತಿದ್ರೆ ನಾವು ತಿನ್ನುವಂತ ಎಣ್ಣೆ ಇದಾಗಿದೆ ಬೆಸ್ಟ್. ಹೌದು, ಪ್ರತಿಯೊಬ್ರು ಕೂಡ ಆ ಟೈಪ್ ಯೂಸ್ ಮಾಡ್ತಾ ಹೋಗ್ಬೇಕು. ಪ್ಯೂರ್ ಎಣ್ಣೆ ಆದಂಗೆ ನಮ್ಮ ಆರೋಗ್ಯ ಹೆಲ್ಪ್ ಆಗತ್ತೆ. ನಾವು ಎಣ್ಣೆನ ಹಚ್ಕೊಳ್ತೇವೆ, ಒಳ್ಳೆ ಎಣ್ಣೆ ಆದ್ರೆ ಸ್ಕಿನ್ ಅಬ್ಸಾರ್ಬ್ ಆಗುತ್ತೆ. ಸ್ಕಿನ್ ಒನ್ ಆಫ್ ದ ಬಿಗ್ಗೆಸ್ಟ್ ಆರ್ಗನ್ ಆಫ್ ದ ಬಾಡಿ. ನಮ್ಮ ದೇಹದಲ್ಲಿ ಅತ್ಯಂತ ದೊಡ್ಡ ಆರ್ಗನ್ ಯಾವುದು ಅಂತಂದ್ರೆ ಸ್ಕಿನ್ ಎಣ್ಣೆಯನ್ನು ಹೀಳ್ಕೊಳ್ಳುವಂಥದ್ದು. ನಿತ್ಯ ಅಭ್ಯಂಗನ ದಿನಚರ್ಯದಲ್ಲಿ ಹೇಳಿದ್ದಾರೆ ಆಯುರ್ವೇದದಲ್ಲಿ. ನಿತ್ಯ ಅಭ್ಯಂಗ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಂತು ನಮ್ಮ ದೇಹದಲ್ಲಿ ಹೆಲ್ಪ್ ಮಾಡ್ತು. ನ್ಯಾಚುರಲ್ ಆಯಿಲ್ ಆದ್ರೆ, ಸಿಂಥೆಟಿಕ್ ಆಯಿಲ್ ಆದ್ರೆ ಎಲ್ಲಿ ಅಬ್ಸಾರ್ಬ್ ಮಾಡ್ಕೋಬೇಕು. ಹಾಗೆ ಅಂಟು ಹಾಕೊಂಡು ಉಳಿತು, ನೀವು ಅದನ್ನ 2 ಸಲ ಸೋಪ್ ಹಾಕಿ ತೊಳೆಯಬೇಕು, ಆದ್ರೂ ಅಂಟು ಹೋಗೋದಿಲ್ಲ. ನ್ಯಾಚುರಲ್ ಎಣ್ಣೆ ಅಂದ್ರೆ ಅದು ಅಬ್ಸಾರ್ಬ್ ಆಗಿಬಿಡ್ತದೆ, ಇವಾಪರೇಟ್ ಆಗಿ ಹೋಗ್ಬಿಡ್ತದೆ, ನಮಗೆ ಡಿಫ್ರೆನ್ಸ್ ಸಿಗುವಂಥದ್ದು. ಅದಕ್ಕಾಗಿ ವಾತ ಪ್ರಾಬ್ಲಮ್ ದಿನ ದಿನ ಹೆಚ್ಚಿಗೆ ಆಗ್ತಾ ಇದೆ. ಮುಂಚೆ ಕಂಪೇರ್ ಮಾಡಿದ್ರೆ ಈಗೀಗ ವಾತ ಪ್ರಾಬ್ಲಮ್ ಹೆಚ್ಚಿಗೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಾವು ತಗೊಳ್ಳುವಂಥ ಎಣ್ಣೆಯಲ್ಲಿ ಒಂದು ನ್ಯಾಚುರಲ್ ಕಂಟೆಂಟ್ ಯಾವುದೂ ಇಲ್ಲ. ನಮ್ಮ ದೇಹದ ವಾತನ ಕಂಟ್ರೋಲ್ ಮಾಡ್ತಾ ಇಲ್ಲ. ಅದು ಎಣ್ಣೆ ತಿಂತಾ ಇರೋದು ಹೌದು, ಅದು ನಮ್ಮ ದೇಹದಲ್ಲಿ ವಾತ ಕಂಟ್ರೋಲ್ ಮಾಡ್ತಾ ಇಲ್ಲ. ಯಾಕಂದ್ರೆ ತೊಂದರೆಗಳು ಹೆಚ್ಚಿಗೆ ಆಗ್ತಾ ಇದೆ. ಬೇಗ ಜಾಯಿಂಟ್ ಪ್ರಾಬ್ಲಮ್ ಬರ್ತದೆ, ಬೇಗ ಚಿಕ್ಕ ವಯಸ್ಸಲ್ಲಿ ಜಾಯಿಂಟ್ ಪ್ರಾಬ್ಲಮ್ಮು, ಚಿಕ್ಕ ವಯಸ್ಸಿನಲ್ಲಿ ಬೆನ್ನು ಪ್ರಾಬ್ಲಮ್ಮು, ನರಗಳ ಪ್ರಾಬ್ಲಮ್ಮು, ನೋನ್ ಪ್ರಾಬ್ಲಮ್ಮು, ಇವೆಲ್ಲವೂ ಕೂಡ ವಾತ ಕಂಟ್ರೋಲ್ ಬರದೇ ಪ್ರಾಬ್ಲಮ್ ಆಗುವಂತಹದ್ದು. ನೀವು ಎಷ್ಟು ಶುದ್ಧ ಎಣ್ಣೆ ಉಪಯೋಗಿಸ್ತೀರೋ ಅಷ್ಟು ನಮ್ಮ ಜಾಯಿಂಟ್ಗಳು, ಆರ್ಗನ್ಸ್ಗಳೆಲ್ಲ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡಿರುತ್ತೆ. ನೀವು ಎಷ್ಟು ಕೆಮಿಕಲ್ ಆಯಿಲ್ ಯೂಸ್ ಮಾಡ್ತೀರೋ ಅಷ್ಟು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಎಷ್ಟಾಗ ಶುದ್ಧತೆ ಅಂತ ಇಟ್ಕೋ. ಬೆಳಿಗ್ಗೆ 1 ಸ್ಪೂನ್ ಬರೀ ಎಣ್ಣೆ ಕುಡಿಯೋದಿದೆ, ಅದು ಸರಿಯಾದ ಪದ್ಧತಿನ? ಎಷ್ಟು ಕುಡಿಬೋದು. 1 ಚಮಚ ಎಣ್ಣೆಯನ್ನು ಕುಡಿದು ಜೀರ್ಣ ಆಗಲಾರ್ಗೆ ವೇಟ್ ಮಾಡಬೇಕು. 1 ಚಮಚ ಎಣ್ಣೆಯನ್ನು ಕೊಡು, ಸ್ವಲ್ಪ ಬಿಸಿನೀರು ಕುಡಿದು ಅಟ್ಲೀಸ್ಟ್ 1 ತಾಸಾದ್ರೂ ಬಿಡಬೇಕು ಅದು ಅಬ್ಸಾರ್ಬ್ ಆಗ್ಲಿಕ್ಕೆ. ಹಾಗೆ ಊಟ ಮಾಡಬಾರ್ದು. ಹಾಗೆ ಊಟ ಮಾಡಿದ್ರೆ ನಮ್ಗದು ರಿಸಲ್ಟ್ ಸಿಗೋದಿಲ್ಲ. ಆಯುರ್ವೇದದಲ್ಲಿ ಅದಕ್ಕೆ ಎಂತ ಹೇಳಿದ್ದಾರೆ ಅಂತಂದ್ರೆ ಪ್ರವಿಚಾರಣ ಸ್ನೇಹ ಅಂತ ಹೇಳಿದ್ದಾರೆ. ಪ್ರವಿಚಾರಣ ಸ್ನೇಹದಲ್ಲಿ ನಾವು ಆಹಾರ ಜೊತೆಗೂ ಕೂಡ ಎಣ್ಣೆಯನ್ನು ಉಪಯೋಗಿಸ್ಬೋದು. ಈಗ ನಾವು ಅನ್ನಕ್ಕೆ ಎಣ್ಣೆ ಹಾಕೊಂಡು ಉಪಯೋಗಿಸ್ತೇವೆ, ರೊಟ್ಟಿಗೆ ಎಣ್ಣೆ ಹಾಕ್ತೇವೆ, ದೋಸೆಗೆ ಎಣ್ಣೆಯನ್ನು ಹಾಕ್ತೇವೆ. ಇವೆಲ್ಲವೂ ಕೂಡ ಎಣ್ಣೆಯನ್ನು ಆಹಾರ ಜೊತೆಗೆ ಉಪಯೋಗಿಸುವಂಥದ್ದು. ನೀವು ಹಾಗೆ ಎಣ್ಣೆಯನ್ನು ಕುಡಿದಾಗ ಅಟ್ಲೀಸ್ಟ್ 1 ತಾಸಾದ್ರೂ ಬಿಡಬೇಕು ಗ್ಯಾಪ್. 4 ಟೈಪ್ ಪ್ರಕೃತಿಗಳನ್ನೇ ಹೇಳ್ತಾರೆ. ಬರೀ ವಾತ ಒಂದೇ ಇರುವಂತಹದ್ದು, ವಾತ ಪಿತ್ತ ಸೇರ್ಕೊಂಡಿರುವಂತಹದ್ದು, ವಾತ ಪಿತ್ತ ಕಫ 3 ಸೇರ್ಕೊಂಡಿರುವಂತಹದ್ದು. ಕಫ ಹಾಗೂ ವಾತ ಸೇರ್ಕೊಂಡಿರುವಂಥದ್ದು. ಅದು ಬೇರೆ. ವಾತದ್ದು 4 ಟೈಪ್ ಬಳಿ. ವಾತ ಕಾಂಬಿನೇಷನ್ನಲ್ಲಿ ವಾತ ಪಿತ್ತ, ವಾತ ಕಫ, ವಾತ ಪಿತ್ತ ಕಫ. ವಾತ ಕಾಂಬಿನೇಷನ್ 4. ಕಡೆ ಪಿತ್ತದ್ದು ಬೇರೆ, ಪಿತ್ತದ್ದು ಕಫದ್ದು ಬೇರೆ. ಅದು ಬೇರೆ ಬೇರೆ ಕಾಂಬಿನೇಷನ್ ಮಾಡ್ಕೊಂತ ಹೋಗ್ಬೋದು. ಈ ಟೈಪ್ ಸರಿ. ವಾತ ಜಾಸ್ತಿ ಇದ್ದಾಗ ನಮ್ಮ ಶರೀರದಲ್ಲಿ ಏನೇ ತೊಂದರೆ ಇದ್ದು ಅದು ವಾತಕ್ಕೆ ಸಂಬಂಧಪಟ್ಟದ್ದೇ ಆಗಿರ್ತದ. ಹೌದು. ವಾತ ಯಾವ್ದು ಜೊತೆ ಸೇರ್ಕೊಂಡಿರುತ್ತೋ ಅವಾಗ ಇನ್ನೊಂದು ಕೂಡ ಕಾರಣ ಆಗ್ಬೋದು. ಕೆಲವೊಬ್ರು ನಾವು ಹೇಳ್ತೇವೆ, ಈಗ ಸ್ಕಿನ್ನಿಗೆಲ್ಲ ರ್ಯಾಷಸ್ ಆಗತ್ತೆ, ಶೀತಪಿತ್ತ ಅಂತ ಹೇಳ್ತೇವೆ. ಅಲ್ಲಿ ಶೀತಗುಣ ಹಾಗೂ ಪಿತ್ತದ ಗುಣ. ಪಿತ್ತದ ಗುಣ ಯಾವತ್ತು ಉಷ್ಣ ಗುಣ, ಹೌದಾ? ತಂಪು ವಾತಾವರಣ,
ತಂಪು ಆಹಾರ ವಿಹಾರಗಳು ವಾತವನ್ನು ಹೆಚ್ಚಿಗೆ ಮಾಡುತ್ತೆ. ನಿನ್ನೆ ಒಂದು ಪೇಷಂಟ್ ಬಂದಿದ್ರು, ಅವರು ಕ್ಲಿನಿಕಲ್ಲಿ ಹೇಳ್ತಾ ಇದ್ರು ಅವ್ರಿಗೆ ಶೀತ ಪಿತ್ತ ಪ್ರಾಬ್ಲಮ್ ಇತ್ತು, ಅರ್ಟಿಕೇರಿಯಾ ಅಂತ ಹೇಳ್ತೇವೆ. ಮೇನ್ ಪಿತ್ತ ಪ್ರಾಬ್ಲಮ್ಮು, ಅದರ ಜೊತೆಗೆ ವಾತ ಸೇರ್ಕೊಳ್ತಾ ಇದೆ. ಅವ್ರು ಹೇಳ್ತಾರೆ ನಾನು ಫ್ರಿಜ್ಜಿನ ಐಟಮ್ ತಿಂದ ಕೂಡಲೇ ನನಗೆ ಸ್ಕಿನ್ ಮೇಲೆ ಪ್ರಾಬ್ಲಮ್ ಆಗುತ್ತೆ, ಚಳಿ ಗಾಳಿಗೆ ಹೋಗಿದ್ದೆ ಪ್ರಾಬ್ಲಮ್ ಆಗುತ್ತೆ, ತಂಪು ನೀರು ಕುಡಿದು ಕೂಡಲೇ ನಂಗೆ ಪ್ರಾಬ್ಲಮ್ ಆಗುತ್ತೆ. ಟಿಪಿಕಲಿ ಯಾವುದೇನು ಸೇರ್ಕೊಳ್ಳುತ್ತೋ ಆವಾಗ ವಾತನೂ ಕೂಡ ಬರುವಂಥದ್ದು. ವಾತ ಹಾಗೂ ಪಿತ್ತ ಎರಡು ಸೇರ್ಕೊಂಡು ಪ್ರಾಬ್ಲಮ್ ಆಗುವಂಥದ್ದು. ಈ ಟೈಪ್ ನಾವು ಕಾಂಬಿನೇಷನ್ ಮಾಡ್ಕೊಳ್ತಾ ಹೋಗ್ತೇವೆ ಪ್ರತಿಯೊಂದಕ್ಕೂ. ಇದಷ್ಟು ವಾತದ ಬಗ್ಗೆ. ಹೊರಗಡೆ ನಾವೇನು ನೋಡ್ತೇವೆ ಅದು ನಮ್ಮ ದೇಹದ ಒಳಗಡೆಗಿದೆ, ಬೇರೆ ಏನೂ ಚೇಂಜಸ್ ಇಲ್ಲ. ಹೊರಗಡೆ ಗಾಳಿ ಬೀಸತ್ತೆ, ಒಳಗಡೆಗೂ ಗಾಳಿ ಓಡಾಡುತ್ತೆ. ಎಲ್ಲದೂ ಹೊರಗಡೆ ನಾವೇನು ನೋಡ್ತೇವೆ ಸೇಮ್ ನಮ್ಮ ದೇಹದ ಒಳಗಡೆಗಿದೆ, ಏನೂ ಚೇಂಜಸ್ ಇಲ್ಲ. ಮತ್ತೆ ಡೌಟ್ ಏನಾದರೂ ಉಂಟಾ ವಾತದ ಬಗ್ಗೆ? ನೆಕ್ಸ್ಟ್ ಪಿತ್ತ ಮತ್ತು ಕಫ. ಪಿತ್ತ ಕಫ ಎರಡು ಒಟ್ಟಿಗೆ ಹೇಳ್ಬೋದು. ವಾತನೇ ದೊಡ್ಡದು, ಬಿಗ್ಗೆಸ್ಟ್ ಚಾಪ್ಟ್ರೇ ವಾತ. ವಾತ ಜಾಸ್ತಿ ಆದಾಗ ಮಾಡಲಿಕ್ಕೂ ವಾತ ಕಡಿಮೆ ಆದಾಗ ಮಾಡಲಿಕ್ಕೂ ನೀವು ತೈಲ ಸೇವನೆ ಅದೆಲ್ಲ ಯಾವುದು? ವಾತ ಜಾಸ್ತಿ ಆದ್ರೂ ಆದರೆ ಹೆಚ್ಚಾದಷ್ಟು ತೈಲ ಸೇವನೆ. ವಾತ ನಮಗೆ ಹೆಚ್ಚಾಗಿದೆ ಅಂದಾಗಲೂ ಇದೇ ಔಷಧಿ, ಹೌದು. ಕಡಿಮೆ ಆಗಿದೆ ಅಂದಾಗಲೂ ಇದೇ ಔಷಧಿ. ಹೌದು, ಎರಡಕ್ಕೂ ತೈಲನೇ ಇಂಪಾರ್ಟೆಂಟ್. ತೈಲ ಸಮ ಮಾಡುವಂಥದ್ದು, ಬ್ಯಾಲೆನ್ಸ್ ಮಾಡುವಂಥದ್ದು. ವಾತ ಕಡಿಮೆ ಆಗಿದೆ. ವಾತ ಕ್ಷಯ ಆಯಿತು ಅಂತ ಹೇಳಿದರೆ ನಿಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗ್ತಾ ಬಂತು. ಉಸಿರಾಡೋದು, ಉಚ್ಛ್ವಾಸ ನಿಶ್ವಾಸ ಜೋರಾಟ ಉಸಿರಾಡೋದು ಅದು ಸ್ಲೋ ಆಗ್ತಾ ಬಂತು. ಹಾರ್ಟ್ ಪಂಪಿಂಗ್ ಮಾಡುವಂಥದ್ದು ಸ್ಲೋ ಆಗ್ತಾ ಬಂತು. ನಮ್ಮ ಮೆಮೊರಿ ಸ್ಲೋ ಆಗ್ತಾ ಬಂತು. ಇದು ವಾತಕ್ಷಯ ಲಕ್ಷಣಗಳು. ಅಪೋಸಿಟ್ಟು ನಮ್ಮ ಜೀರ್ಣಶಕ್ತಿಗಳು ವೀಕ್ ಆಗ್ತಾ ಬಂತು. ವಾತ ಕಡಿಮೆ ಆದರೂ ಆಗುವಂಥದ್ದು. ಹಾರ್ಟ್ ಪಂಪಿಂಗನ್ನು ಸ್ಲೋ ಮಾಡುವಂಥದ್ದು. ನಾವು ಹೇಳ್ತೇವೆ ಹಾರ್ಟ್ ಪಂಪಿಂಗ್ ಕಡಿಮೆ ಇದೆ ಅಂತ ಹೇಳ್ತೇವೆ, ಹೌದಾ? ಪಂಪಿಂಗ್ 40% ಇದೆ, ಈಗ ಪಲ್ಸ್ ರೇಟ್ ಕಡಿಮೆ ಇದೆ, BP ಕಡಿಮೆ ಇದೆ. ಇವೆಲ್ಲ ವಾತ ಕಡಿಮೆ ಆದರೆ ಆಗುವಂಥದ್ದು ವಾತಕ್ಷಯ ಲಕ್ಷಣಗಳು ಇವೆಲ್ಲ. ಒಂದು ಇನ್ಕ್ವಿಸಿಟಿವ್ ಕ್ವೆಶ್ಚನ್, ಒಂದೇ ಶರೀರದಲ್ಲಿ ಒಂದು ಕಡೆ ವಾತ ಜಾಸ್ತಿ ಒಂದು ಕಡೆ ವಾತ ಕಮ್ಮಿ ಆಗ್ಬೋದು, ಆಗತ್ತೆ ಹಂಗೆ. ಅದಕ್ಕಾಗಿ 5 ಟೈಪ್ಸ್ ವಾತ ಹೇಳಿದ್ರು: ಪ್ರಾಣ, ಉದಾನ, ವ್ಯಾನ, ಸಮಾನ, ಅಪಾನ. ಆವಾಗ ಪ್ರಾಣವಾತ ಹೆಚ್ಚಿಗೆ ಆಗಿರ್ಬೋದು, ಅಪಾನವಾತ ಕಡಿಮೆ ಆಗಿರ್ಬೋದು. ಅದಕ್ಕೆ ಮತ್ತೆ ಟೈಪ್ಸ್ ಮಾಡಿದ್ರು, 5 ಟೈಪ್ಸು. ವಾತದಲ್ಲಿ 5 ಟೈಪ್ಸು, ಪಿತ್ತದಲ್ಲಿ 5 ಟೈಪ್ಸು, ಕಫದಲ್ಲಿ 5 ಟೈಪ್ಸು. ಅಲ್ಲಿ ಈಗ ಹಾರ್ಟ್ ಪಂಪಿಂಗು ಅಲ್ಲಿ ನಾವು ಹೇಳೋದು ವ್ಯಾನವಾತ ದೃಷ್ಟಿ ಅಂತ. ಈಗ ಮೆದುಳಲ್ಲಿ ಪ್ರಾಬ್ಲಮ್ ಆಯಿತು, ಪ್ರಾಣವಾತ ದೃಷ್ಟಿ ಅಂತ ಹೇಳಿದರು. ಲಂಗ್ಸಲ್ಲಿ ಪ್ರಾಬ್ಲಮ್ ಆಯಿತು, ಉದಾನವಾತ ದೃಷ್ಟಿ ಅಂತ ಹೇಳಿದರು. ಡೈಜೆಷನ್ ಪ್ರಾಬ್ಲಮ್ ಆಯಿತು, ಸಮಾನವಾದ ದೃಷ್ಟಿ ಅಂತ ಹೇಳಿದರು. ಹಿಂಗೆ ಪ್ರತಿಯೊಂದು ಏರಿಯಾದ ಮೇಲೆ ಡಿವೈಡ್ ಮಾಡ್ಕೊಂತ. ಟ್ರೀಟ್ಮೆಂಟ್ ಮಾಡುವಾಗ ಫಾರ್ ಎಕ್ಸಾಂಪಲ್ ಪ್ರಾಣವಾಯು ಕಮ್ಮಿ ಆಗಿದೆ, ಮೆಮೊರಿ ಕಮ್ಮಿ ಆಯಿತು ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದಾಗ ಬೇರೆ ಕಡೆ ವಾಯು ಆಲ್ರೆಡಿ ಜಾಸ್ತಿ ಇದೆ. ಅದಕ್ಕಾಗಿ ನಾವು ಹೇಳೋದು ಯುಕ್ತಿ ಯೂಸ್ ಮಾಡಬೇಕು. ಆವಾಗ ನಾವೇನು ಮಾಡಬೇಕು, ವಾತವನ್ನು ಕಂಟ್ರೋಲ್ ಮಾಡಲಿಕ್ಕೆ ಇನ್ನೊಂದು ಔಷಧಿಗಳನ್ನ ಸೇರಿಸ್ಬೇಕು. ಈಗ ಪ್ರಾಣವಾತಕ್ಕೆ ಹೆಲ್ಪ್ ಆಗುವಂಥ ಗಿಡಗಳಿವೆ, ವ್ಯಾನವಾತನ ಕಂಟ್ರೋಲ್ ಮಾಡಲಿಕ್ಕೆ ಗಿಡಗಳಿವೆ. ಆ ರೀತಿ ಗಿಡಗಳನ್ನ ಹಾಕಿ ತೈಲದಲ್ಲಿ ನಾವು ಔಷಧಿ ಕೊಡುವಂಥದ್ದು. ಯಾವುದೇ ಒಂದು 2-3 ಕಾಂಬಿನೇಷನ್ ಇದ್ದಾಗ ನಾವು ನಮ್ಮ ಯುಕ್ತಿಯನ್ನು ಯೂಸ್ ಮಾಡಿ ಮಾಡುವಂಥದ್ದು. ಆವಾಗ ಡಾಕ್ಟರ್ ಅವಶ್ಯಕತೆ ಇರ್ತದೆ. ಈಗ ಬ್ಲೈಂಡಾಗಿ ಯೂಸ್ ಮಾಡಲಿಕ್ಕೆ ಯಾವ ಡಾಕ್ಟರ್ ಅವಶ್ಯಕತೆ ಇಲ್ಲ. ನೀವೊಂದು ಪ್ಯಾಲೇಸ್ ಆಯಿತು ಸುಮ್ಮನೆ ಎಣ್ಣೆ ಕುಡಿದು ಬಿಟ್ಟರೆ ಮನೇಲಿ ಕುಡ್ಕೊಂಬರ್ತಾರೆ. ಇಲ್ಲೆಲ್ಲ ಬರುವವರು, ನಮ್ಮ ಕಡೆಗೆಲ್ಲ ಬರೋರು ಹೇಗೆ ಅಂತಂದ್ರೆ ಮತ್ತೆ ತೈಲ ಕೊಡೋ ಅವಶ್ಯಕತೆ ಇರೋದಿಲ್ಲ, ಮನೇಲಿ ಕುಡ್ಕೊಂಡೇ ಬಂದಿರ್ತಾರೆ. ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ ಮಾಡಿದ್ರೆ ಆಯ್ತು. ಗೊತ್ತಿಲ್ಲದವ್ರು ಹಾಗೆ ಬಂದಿರ್ತಾರೆ, ಕೇಳ್ತೇವೆ, ಇಲ್ಲ ಅಂತ ನಾವು ಕೊಟ್ಕೊಳ್ಬೇಕು ಅದನ್ನು ಕೂಡ. ಯಾವ ಎಣ್ಣೆ ಕೊಟ್ಟಿದ್ದಾರೆ ಒಂದು ಪ್ರಶ್ನೆ. ಅದೇ ಕೇಳ್ಕೊಳ್ಳೋದು, ಗಾಣದ ಎಣ್ಣೆನ ಯಾವ ಎಣ್ಣೆ ಹೇಳಿ. ಗಾಣದ ಎಣ್ಣೆಯನ್ನು ನಾವು ಕೊಡ್ತೇವೆ, ಎಣ್ಣೆಯಲ್ಲಿ ಬಂದು ಕೊಡಲಿ. ಗಾಣದ ಎಣ್ಣೆ ಅಂದರೆ ಕೊಡೋ ಅವಶ್ಯಕತೆ ಇರೋದಿಲ್ಲ. ಅದಕ್ಕಾಗಿ ಯಾವ ಔಷಧಿಗಳನ್ನು ಬೇಕಾದ್ರೂ ಯಾವ ಪೇಷಂಟ್ನ ಬೇಕಾದ್ರೂ ಕೊಡ್ಬೋದು. ನಾವು ಯುಕ್ತಿಯನ್ನು ಯೂಸ್ ಮಾಡಿ ಕಾಂಬಿನೇಷನ್ ಮಾಡಿ ಕೊಡುವಂಥದ್ದು. ಅದಕ್ಕೆ ಡಾಕ್ಟ್ರ್ ಬೇಕು ಹೇಳಿ. ಆ ಒಂದು ಕಾಂಬಿನೇಷನ್ ಮಾಡಲಿಕ್ಕೆ ಡಾಕ್ಟ್ರ್ ಬೇಕು. ಇಲ್ಲ ಅಂದರೆ ಡಾಕ್ಟ್ರ್ ಬೇಕೊಳ್ಳಿಲ್ಲಾಗಿತ್ತು. ನಾವು ಹಾಗೆ ಮಾಡ್ಕೊಬೋದು. ಯಾವ ರೀತಿ ಕಾಂಬಿನೇಷನ್ ಮಾಡಬೇಕು, ಹೇಗೆ ಮಾಡಿದರೆ ಅವ್ನಿಗೆ ಹೆಲ್ಪ್ ಆಗ್ಬೋದು. ಡಯಾಗ್ನೋಸಿಸ್ ಆ್ಯಂಡ್ ಕಾಂಬಿನೇಷನ್ ಆಫ್ ದ ಡ್ರಗ್ಸ್, ಅದು ಭಾಳ ಇಂಪಾರ್ಟೆಂಟ್. ಇರೋದೇ ಕಾಂಬಿನೇಷನ್ನಲ್ಲಿ. ಎಲ್ಲ ಫೀಲ್ಡಲ್ಲೂ ಬಂದು, ನಮ್ಮ ಫೀಲ್ಡ್ ಅಂತ ಅಲ್ಲ. ಒಂದು ಪರ್ಫ್ಯೂಮ್ ತಯಾರಿಕೆ ಮಾಡೋದು ಹಿಡಿದು, ಒಂದು ಬಿಲ್ಡಿಂಗ್ ತಯಾರಿಕೆ ಮಾಡೋದು ಹಿಡಿದು, ಕಂಪ್ಯೂಟರ್ ವರ್ಕ್, ಯಾವುದೇ ವರ್ಕ್ ಇರ್ಬೋದು, ಆ ಕಾಂಬಿನೇಷನ್ನಲ್ಲೇ ಒಂದಿರುವಂಥದ್ದು ಪ್ರತಿಯೊಂದು ಕೂಡ. ಈಗ ನಾವು ಆಕಳಿಗೆ ನೋಡ್ತೇವೆ, ಕೆಲವೊಂದು ಸಲ ಏನೋ ಒಂದು ಹೆಲ್ತ್ ಇಶ್ಯೂಸ್ ಆಯಿತು,
ಹೌದಾ? ನಾವು ಒಂದು 2 ಗಿಡಗಳನ್ನ ಕಾಂಬಿನೇಷನ್ ಮಾಡಿ ಹಾಕಿದಾಗ ರಿಸಲ್ಟ್ ಬರುತ್ತೆ, ಒಂದೇ ಗಿಡಗಳು ಹಾಕಿದಾಗ ರಿಸಲ್ಟ್ ಬರುವುದಿಲ್ಲ. ನೆಕ್ಸ್ಟ್ ಅನುಪಾನಗಳನ್ನ ಹೇಳಿದ್ರು. ಒಂದು ಅಣಲೆಕಾಯನ್ನು ಇಟ್ಕೊಂಡ್ರೆ ಒಂದು 60 ರೋಗಗಳಿಗೆ ಕೊಡ್ಬೋದು ಅಣಲೆಕಾಯನ್ನು. ಅಣಲೆಕಾಯಿ ಡಿಸೆಂಟ್ರಿ ಮಾಡ್ಲಿಕ್ಕೂ ಕೊಡ್ಬೋದು, ಡಿಸೆಂಟ್ರಿ ಬಂದಾಗ್ಲಿಕ್ಕೂ ಕೊಡ್ಬೋದು, ಲಿವರ್ ಪ್ರಾಬ್ಲಮಿಗೂ ಕೊಡ್ಬೋದು. ಅದಕ್ಕಾಗಲೇ ಹೇಳೋದು, ಒಂದು ಅಣಲೆಕಾಯಿ ಇಟ್ಕೊಂಡು 60 ರೋಗಗಳಿಗೆ ಕೊಡ್ಬೋದು. ನಾವು ಕಾಂಬಿನೇಷನ್ ಮೇಲೆ ಹೋಗುತ್ತೆ ಅದು ಯಾವ ಟೈಪ್ ಹೇಳೋದು. ಅಲ್ಲಿ ಕಾಂಬಿನೇಷನ್ ಇರೋದೇ ಡಾಕ್ಟ್ರಲ್ಲಿ. ಮತ್ತು ಬೆಳಗ್ಗೆ ಕೊಬ್ಬರಿ ತಗೋಬೋದು ಅಂತ ಹೇಳಿದ್ರೆ ಸರ್ ವಾತಕ್ಕೆ, ಅದು ಹಾಗೆ ತಗೊಳ್ಳೋದು ಅಥವಾ ಬೆಚ್ಚಗೆ ಮಾಡಿ ಹಾಗೆ ತಗೊಳ್ಳೋದು ಅಂತ? ವಾತದ ಗುಣ ತಂಪು. ನಾವು ತಂಪು ಮಾಡ್ದಂಗೆ ವಾತ ವೃದ್ಧಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡಿ ತಗೋಬೇಕು. ಉಷ್ಣ ಗುಣ ಬೇಕು ಅಂತ, ಹೀಟ್ ಇರಬೇಕು ಒಳ್ಳೆ. ನಾ ಹೇಳಿದ್ರಲ್ಲೇ ಅಷ್ಟೂ ಇದೆ, ಗೊತ್ತಾಯ್ತಾ? ಅದನ್ನ ರಿಯಲೈಸ್ ಮಾಡ್ಕೊಂಡ್ರೆ ಇತ್ತು. ವಾತದ ಗುಣಗಳು ತಂಪು. ನಾವು ಯಾವುದೇ ತಂಪು ತಗೊಂಡ್ರೆ ವಾತ ಹೆಚ್ಚಿಗೆ ಆಗುತ್ತೆ. ಅಪೋಸಿಟ್ಟು ವಾತ ಪ್ರಾಪರ್ಟಿ ಉಷ್ಣ ತಗೊಳ್ಬೇಕು. ಅಷ್ಟದು ಅದರಲ್ಲೇ ಇರುತ್ತೆ. ಅದನ್ನ ನಾವು ರಿಯಲೈಸ್ ಮಾಡ್ಕೊಂಡು ತಗೊಂಡ್ರೆ ಆಯ್ತು. ವಾತ ಗುಣಗಳಿಗೆ ಅಪೋಸಿಟ್ ತಗೊಳ್ಬೇಕು. ಯಾವುದ್ರಲ್ಲಿ? ತಂಪು ಹಾಲು ಕುಡಿದ್ರೆ ವಾತ ಹೆಚ್ಚಿಗೆ ಆಗುತ್ತೆ, ಬಿಸಿ ಹಾಲು ಕುಡಿದ್ರೆ ವಾತ ಕಡಿಮೆ ಆಗುತ್ತೆ ಅಷ್ಟೇ. ಹಿಂಗೆ ನಮ್ಮ ಹೇಗೆ ತಗೋ, ಅದಕ್ಕಾಗಿ ಬಿಸಿ ಹಾಲನ್ನೇ ಕುಡಿತಾರೆ, ತಂಪು ಹಾಲನ್ನೇ ಕುಡಿಯಲ್ಲ. 2 ಕಾರಣ. ಒಂದು, ಕಫನೂ ಹೆಚ್ಚಿಗೆ ಆಗ್ಬೋದು, ವಾತನೂ ಹೆಚ್ಚಿಗೆ ಆಗ್ಬೋದು ನೀವು ತಂಪು ಹಾಲನ್ನು ಕುಡಿದ್ರೆ. ಬಿಸಿ ಹಾಲನ್ನು ಕುಡಿದ್ರೆ ಕಫನೂ ಕಡಿಮೆ ಆಗುತ್ತೆ, ವಾತನೂ ಕಡಿಮೆ ಆಗುತ್ತೆ. ಇಲ್ಲ, ಆವಾಗ ನಾವು ಅಸಿಡಿಟಿ ಪ್ರಾಬ್ಲಮ್ ಇದ್ದರೆ ಏನು ಮಾಡಬೇಕು ಅಂತಂದರೆ, ಹಾಲಿನ ಜೊತೆಗೆ ಪಿತ್ತ ಶಮನ ದ್ರವ್ಯಗಳನ್ನು ಹಾಕಿ ತಗೊಳ್ಬೇಕು. ಸಾರಿವ ಇರ್ಬೋದು, ಸಾರಿವ ಪಿತ್ತವನ್ನು ಕಡಿಮೆ ಮಾಡುವಂಥದ್ದು. ಹಾಲಿನ ಜೊತೆಗೆ ಸಾರಿವಾಗಿ ತಗೊಳ್ಬೇಕು. ಅಜೀರ್ಣ ಪ್ರಾಬ್ಲಮ್ ಇದೆ ಹಾಲು ಕುಡಿದ್ರೆ, ಅವರು ಜೀರಿಗೆ ಹಾಕ್ಕೊಂಡು ತಗೊಳ್ಬೇಕು ಅಥವಾ ಅರಿಶಿನ ಹಾಕ್ಕೊಂಡು ತಗೊಳ್ಬೇಕು. ಬರೀ ಹಾಲು ಕುಡಿಬಾರ್ದು. ಹೀಗೆ ಕಾಂಬಿನೇಷನ್ ಮಾಡ್ತಾ ಹೋಗ್ಬೇಕು. ಒಂದನ್ನು ಯಾರಿಗೆ ಬೇಕಾದ್ರೂ ಕೊಡ್ಬೋದು, ನಾವಲ್ಲಿ ಕಾಂಬಿನೇಷನ್ ಮಾಡೋದು ಇಂಪಾರ್ಟೆಂಟ್. ಓಕೆ.